ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ ಅಂತ ಹೇಳಿ. ನಾನು ಮೂಲತಃ ಕರ್ನಾಟಕ ಮೈಸೂರವರು, ಇರೋದು ತಮಿಳ್ನಾಡಲ್ಲಿ. ಸೊ ನಿಮ್ ಕ್ವಶನ್ ನ ಕೇಳ್ಬೋದು. ಇನ್ ಡೀಟೇಲ್ ಎಷ್ಟು ಸಾಧ್ಯ ನಿಮ್ಗೆ ಕನ್ವೆ ಮಾಡ್ಲಿಕ್ಕೆ ಅಷ್ಟು ನಾನು ಮಾಡ್ತಾ ಹೋಗ್ತೀನಿ. ಗುಡ್ ಈವ್ನಿಂಗ್, ರಾಧಾ ಶ್ರೀನಿವಾಸ್. ನೋಸ್ ಪಾಲಿಪ್ಸ್ ನಿಧಾನ ಕೇಳಿ. ನೋಸ್ ಪಾಲಿಪ್ಸ್ ಆಗ್ತಾ ಇದೆ ಅಂತಂದ್ರೆ ಎಕ್ಸೆಸ್ ಇನ್ನ ಜಾಸ್ತಿ ಇದೆ ಅಂತ. ಸೊ ಇದು ನಾಸ್ಟ್ರಲ್ ಬರುತ್ತೆ. ರಿಫ್ಲೆಕ್ಷನ್ ಆಯುರ್ವೇದಿಕ್ ಚಾರ್ಟ್ ಪ್ರಕಾರ ಈ ಎರಡು ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಸರ್ಕಲ್ ಹಾಕ್ತಾ ಬನ್ನಿ. ಓಕೆ, ಡೈಲಿ ಹಾಕಿ. ಡೈಲಿ 4 ಅವರ್ಸ್ ಡೇ ಟೈಮ್ ಅಲ್ಲಿ ಹಾಕಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬಲ್ಕಿ ಯೂಟರಸ್ ಇದೆ ಅಂತಂದ್ರೆ ಮ್ಯಾಕ್ಸಿಮಮ್ ನೀವು ಆನ್ಲೈನ್ ಕನ್ಸಲ್ಟೇಷನ್ ತಗೊಂಡ್ಬಿಟ್ಮಾ. ಯಾಕಂದ್ರೆ ಕಂಪಲ್ಸರಿ 6 to 8 weeks ನೀವು ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗತ್ತೆ, ಸಿಂಗಲ್ ಸೀಡ್ ಪಾಯಿಂಟ್. ಅದಕ್ಕೋಸ್ಕರ ಮೈಗ್ರೇನ್ ಹೆಡ್ಏಕ್ ಬರ್ತಾ ಇದೆ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಥಂಬ್ ಫಿಂಗರ್ ಏನಿದೆ ಇಲ್ಲಿ ರೆಡ್ ಡಾಟ್ ಹಾಕಿ. ಓಕೆ, ಮೈಗ್ರೇನ್ ಇದ್ರೆ ಇಲ್ಲಿ ಕಾಣಿಸ್ತಿದ್ಯಾ, ಇಲ್ಲಿ ಇದು ಮೆಂತ್ಯ ಹಾಕಿ. ಸೈನಸ್ ಇದೆ, ಸೈನಸ್ ಇಂದ ತಲೆನೋವು ಬರ್ತಾ ಇದೆ ಅಂದ್ರೆ ಇಲ್ಲೇ ಪೆಪ್ಪರ್ ಹಾಕಿ. 1/2 hour 5 days ಮಾಡಿ. ಫ್ಯಾಟಿ ಲಿವರ್ ಇದೆ ಅಂತಂದ್ರೆ ಫ್ಯಾಟಿ ಲಿವರ್ ಇದು ಸುಜೋಕ್ ರಿಫ್ಲೆಕ್ಷನ್ ಪ್ರಕಾರ ಲಿವರ್ನ ರೆಪ್ರೆಸೆಂಟ್ ಮಾಡುತ್ತೆ ಸ್ಟ್ಯಾಂಡರ್ಡ್ ಕರೆಸ್ಪಾಂಡೆನ್ಸ್ ಅಲ್ಲಿ. ಸೊ ಇಲ್ಲಿಗೆ ಸ್ಕೈ ಬ್ಲೂ ಡಾಟ್ ಹಾಕಿ. ಓಕೆ, ಸ್ಕೈ ಬ್ಲೂ ಡಾಟ್ ಸ್ವಲ್ಪ ಸ್ಟಿಮ್ಯುಲೈಸ್ ಮಾಡಿ. ಈ ತರ ಜಿನ್ ಏನಾದ್ರು ಇತ್ತು ಅಂದ್ರೆ ಸ್ಟಿಮ್ಯುಲೈಸ್ ಮಾಡಿ. ಏನಿಲ್ಲ ಅಂತಂದ್ರೆ ಜಸ್ಟ್ ಪ್ರೆಸ್ ಕೊಡಿ, 20 ಟೈಮ್ ಪ್ರೆಸ್ ಕೊಟ್ಟು ಸ್ಕೈ ಬ್ಲೂ ಹಾಕಿ. ಅದಾದ್ಮೇಲೆ ಇದು ಇನ್ಸೆಕ್ಟ್ ಸಿಸ್ಟಮ್ ಇಲ್ಲಿ ಲಿವರ್ ಬರುತ್ತೆ. ಅಂದ್ರೆ ಇದನ್ನ ಮನುಷ್ಯನ್ಗೆ ಹೋಲಿಸ್ತೀವಿ, ಎದುರುಗಡೆ ನಿಮ್ ಮನುಷ್ಯ ನಿಂತಂಗೆ ಹೋಲಿಸ್ತೀವಿ. ಇಲ್ಲಿ ಲಿವರ್ ಏರಿಯಾ ಬರುತ್ತೆ. ಓಕೆ, ಇಲ್ಲಿ ಲಿವರ್ ಏರಿಯಾಕ್ಕೆ ಲೆಮನ್ ಸೀಡ್ ಬರುತ್ತೆ. ಲೆಮನ್ ಸೀಡ್ ನ ಓವರ್ ನೈಟ್ ಕಟ್ಟಿ. ಓಕೆ, ಇದು ಆಯುರ್ವೇದಿಕ್ ಜಾಯಿಂಟ್ ಪ್ರಕಾರ ಇದು ಲಿವರ್ ಬರುತ್ತೆ. ಜಾಯಿಂಟ್ಸ್ ಪ್ರಕಾರ ನಾನು ಹೇಳ್ತಾರೆ, ಆಯುರ್ವೇದಿಕ್ ಚಾರ್ಟ್ ಜಾಯಿಂಟ್ ಅಲ್ಲಿ. ಸೊ ಇಲ್ಲಿಗೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಸರ್ಕಲ್ ಹಾಕಿ ಡೇ ಟೈಮ್ ಅಲ್ಲಿ. ನೈಟ್ ಟೈಮು ಇದಕ್ಕೆ ಮೆಂತೆ ಸ್ಟ್ರಿಪ್ ಕಟ್ಟಿ. ಮೆಂತೆ ಸ್ಟ್ರಿಪ್ ಅಂದ್ರೆ ನೀವು ಸರ್ಜಿಕಲ್ ಟೇಪ್ ಸಿಗುತ್ತೆ, ಉದ್ದಕ್ಕೆ ನೀವು ಮೆಂತೆ ಸ್ಟ್ರಿಪ್ ನ ಜೋಡಿಸ್ಕೊಂಡು ಮೆಂತ್ಯನ ಜೋಡಿಸ್ಕೊಂಡು ಇದಕ್ಕೆ ಸುತ್ತೋದು. ಓಕೆ, ಇಲ್ಲಿ ಲೆಮನ್ ಸೀಡು, ಇಲ್ಲಿ ಓವರ್ ನೈಟ್ ಮೆಂತೆ ಸ್ಟ್ರಿಪ್, ಮತ್ತೆ ಇಲ್ಲಿ ಡೇ ಟೈಮ್ ಅಲ್ಲಿ ಸ್ಕೈ ಬ್ಲೂ ಕಲರ್. ಓಕೆ, ನಿಮ್ಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂದ್ರೆ ಸ್ಟಮಕ್ ಅಲ್ಲಿ ಜಾಸ್ತಿ ಫೈರ್ ಇರುತ್ತೆ ಅಂತ. ಸೊ ಇಲ್ಲಿ ಸ್ಟಮಕ್ ರಿಫ್ಲೆಕ್ಷನ್ ಬರುತ್ತೆ. ಇಲ್ಲಿಗೆ ಡಾರ್ಕ್ ಗ್ರೀನ್ ಡಾಟ್ ಹಾಕಿ. ಓಕೆ, ಇದು ಸ್ಟಮಕ್ ಈಗ ATM ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿರೋದ್ರಿಂದ ನಿಮ್ಗೆ ಸುಜೋಕ್ ರಿಫ್ಲೆಕ್ಷನ್ ಗೊತ್ತೇ ಗೊತ್ತಿರುತ್ತೆ. ಸೊ ಇಲ್ಲಿಗೆ ಡಾರ್ಕ್ ಗ್ರೀನ್ ಅಪ್ಲೈ ಮಾಡಿ. ಓಕೆ, ಯಾವಾಗ್ಲೂ ಕೂಡ ಯಾವುದೇ ಸೀಡ್ ಹಾಕ್ಲಿ, ಯಾವುದೇ ಕಲರ್ ಹಾಕ್ತೀರಿ, ಸ್ಟಿಮ್ಯುಲೈಸ್ ಮಾಡಿ ಆಮೇಲೆ ಕಲರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಕಣ್ಣಿನ ಸುತ್ತ ಕಪ್ಪಿರುತ್ತಲ್ಲ ಅಂತವ್ರಿಗೆ ಸ್ಟಮಕ್ ಮತ್ತೆ ಕಿಡ್ನಿ ಎರಡೂ ಕೂಡ ವೀಕ್ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಕಣ್ಣಿನ ಸುತ್ತ ಯಾಂಗ್ ಮೆರಿಡಿಯನ್ ಪಾಸ್ ಆಗ್ತವೆ ಜಾಸ್ತಿ. ನಮ್ಮ GB ಆಗಿರ್ಬೋದು, UB ಪಾಯಿಂಟ್ ಆಗಿರ್ಬೋದು, ಸ್ಟಮಕ್ ಪಾಯಿಂಟು. ಸೊ ಜಾಸ್ತಿ ಅಲ್ಲಿ ಪಾಸ್ ಆಗೋದ್ರಿಂದ ಕಣ್ಣಿನ ಸುತ್ತ ಚೆನ್ನಾಗಿ ಪ್ರೆಸ್ ಕೊಡಿ. ಈ ತರ ಪ್ರೆಸ್ ಕೊಡಿ ಒಂದ್ 5 ನಿಮಿಷ. ಓಕೆ, ಆಮೇಲೆ K3 ಪಾಯಿಂಟ್ ಪ್ರೆಸ್ ಮಾಡಿ, ST36 ಪಾಯಿಂಟ್ ಮಾಡಿ. ಈಚ್ ಪಾಯಿಂಟ್ 20 ಟೈಮ್ಸ್, ವೀಕ್ಲಿ 2 ಟೈಮ್ಸ್ 4 weeks ಪ್ರೆಸ್ ಮಾಡಿ, ಸರಿ ಹೋಗ್ತಾ ಬರುತ್ತೆ. ಓಕೆ, ಬೆಡ್ ವೆಟ್ಟಿಂಗ್ ಅಂತಂದ್ರೆ UB ಮತ್ತೆ ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇದೆ. ಸೊ K3 ಪ್ರೆಸ್ ಮಾಡಿ, ಮತ್ತೆ UB58 ಅಂತಿದೆ ಅದನ್ನ ಪ್ರೆಸ್ ಮಾಡಿ. ಅಂದ್ರೆ ಯಾವುದೇ ಪಾಯಿಂಟ್ ಆದ್ರೂ ವಾರಕ್ಕೆ 2 ಸರಿ ಪ್ರೆಸ್ ಮಾಡಿ, ವೀಕ್ಲಿ 2 ಟೈಮ್ಸ್ 4 weeks. ಮತ್ತೆ ಇಲ್ಲಿಗೆ ಯೆಲ್ಲೋ ಕಲರ್ ಡಾಟ್ ಹಾಕಿ. ಓಕೆ, ಇಲ್ಲಿಗೆ ಯೆಲ್ಲೋ ಕಲರ್ ಡಾಟ್. ಸೋರಿಯಾಸಿಸ್ ಬರ್ತಿದೆ ಅಂದ್ರೆ ಹೀಟ್ಗೂ ಬರುತ್ತೆ, ಕೋಲ್ಡ್ಗೂ ಬರುತ್ತೆ. ಸೋರಿಯಾಸಿಸ್ ಹೀಟ್ಗೆ ಏನಾದ್ರೂ ಬರ್ತಾ ಇದೆ, ತುಂಬಾ ಪುಡಿ ತರ ಉದುರುತ್ತಾ ಇದೆ ಅಂತಂದ್ರೆ LU7 ಪಾಯಿಂಟ್ ಏನಿದೆ, LU7 ಪಾಯಿಂಟ್ ನ ವಾರಕ್ಕೆ 3 ಸರಿ ಮಸಾಜ್ ಕೊಡಿ ಈ ತರ.
ಓಕೆ. ನೆಕ್ಸ್ಟ್ ಇದು ಸ್ಕಿನ್ ಜಾಯಿಂಟ್ ಬರುತ್ತೆ. ಸೊ ಇಲ್ಲಿಗೆ ಪರ್ಪಲ್ ಕಲರ್ ಸರ್ಕಲ್ ಹಾಕಿ. ಓಕೆ, ಪರ್ಪಲ್ ಕಲರ್ ಸರ್ಕಲ್ ಹಾಕಿ ನೈಟ್ ಟೈಮಲ್ಲಿ ಇಲ್ಲಿಗೆ ಮೆಂತ್ಯ ಸ್ಟ್ರಿಪ್ ಹಾಕಿ. ಸೀಡ್ ಥೆರಪಿ ಇದು. ಓವರ್ ನೈಟ್ ಮೆಂತ್ಯ ಸ್ಟ್ರಿಪ್ ಹಾಕಿ 6 to 8 weeks. ಮತ್ತೆ ಸ್ಕಿನ್ ಅಂತ ನಾವು ಅದನ್ನ ರೆಪ್ರೆಸೆಂಟ್ ಮಾಡೋ ಆರ್ಗನ್ನು ನಮಗೆ ಲಂಗ್ಸ್. ಸೊ ಇನ್ಸೆಕ್ಟ್ ಸಿಸ್ಟಮ್ ತಗೊಂಡಾಗ ಇಲ್ಲಿ ಲಂಗ್ಸ್ ಬರುತ್ತೆ, ಇಲ್ಲಿ ಮತ್ತೆ ಇಲ್ಲಿ. ಓಕೆ, ಇಲ್ಲಿಗೆ ಪೆಪ್ಪರ್ ಹಾಕಿ. ನಿಮಗೆ ಸೋರಿಯಾಸಿಸ್ ಹೀಟಿಂದ ಆಗಿತ್ತು ಅಂದ್ರೆ ಮೆಂತ್ಯ ಹಾಕಿ. ಏನೂ ಗೊತ್ತಾಗಿಲ್ಲ ನಿಮಗೆ, ಹೀಟು ಗೊತ್ತಾಗಲ್ಲ, ಕೋಲ್ಡ್ ಗೊತ್ತಾಗಲ್ಲ ಅಂದ್ರೆ ಹೆಸರು ಕಾಳು ಹಾಕಿ. ಇಲ್ಲಿಗೊಂದು 2 ಹೆಸರು ಕಾಳು ಹಾಕಿ. ಮತ್ತೆ ಇಲ್ಲಿ ಮೆಂತ್ಯ ಸ್ಟ್ರಿಪ್ ಹಾಕಿ. ಓಕೆ, ಮತ್ತೆ ಲಂಗ್ಸ್ ರಿಫ್ಲೆಕ್ಷನ್ ಇಲ್ಲಿ ಬರೋದ್ರಿಂದ ಇಲ್ಲೂ ಒಂದು ಮೆಂತ್ಯ ಸ್ಟ್ರಿಪ್ ಹಾಕಿ. ಓಕೆ, ಇಷ್ಟನ್ನು 6 to 8 weeks ಮಾಡ್ಕೊ ಬಂದಾಗ ಸ್ಕಿನ್ ಡಿಸೀಸ್ ಅಂತ ಏನು ಬರುತ್ತೆ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ತುಂಬಾ ಕೆಮ್ಮು ಡ್ರೈ ಡ್ರೈ ಇತ್ತು ಅಂದ್ರೆ LU7 ವರ್ಕ್ ಆಗುತ್ತೆ. ಓಕೆ, ತುಂಬಾ ಕಫ ಆಗ್ತಾ ಇದೆ ಅಂದ್ರೆ ಇದು ಲಂಗ್ಸ್ ರಿಫ್ಲೆಕ್ಷನ್ ಬರುತ್ತೆ ನಿಮಗೆ. ಸುಜೋಕ್ ರಿಫ್ಲೆಕ್ಷನ್ ಪ್ರಕಾರ ಲಂಗ್ಸ್ ರಿಫ್ಲೆಕ್ಷನ್. ಸೊ ಇಲ್ಲಿಗೆ ಏನ್ ಮಾಡಿ ಅಂದ್ರೆ ಶುಂಠಿನ ಜಸ್ಟ್ ಕ್ರಶ್ ಮಾಡಿ, ತುಂಬಾ ಪೇಸ್ಟ್ ಮಾಡಕ್ ಹೋಗ್ಬೇಡಿ, ಕ್ರಶ್ ಮಾಡಿ ಸರ್ಜಿಕಲ್ ಟೇಪಿಂದ ಸುತ್ತಿ ಈ ಪ್ಲೇಸ್ಗೆ. ಓಕೆ, ಇದನ್ನ ಚಿಕ್ಕವರಿದ್ರೆ ಒಂದು 5-10 minutes ಆದ್ರೆ ಸಾಕು. ಓಕೆ, ದೊಡ್ಡವರಾದ್ರೆ ಒಂದು 15 minutes 5 days ಹಾಕೊಳ್ಳಿ. ಓಕೆ, ಬೇಗ ಪೀರಿಯಡ್ಸ್ ಬರಲಿಕ್ಕೆ ಅಂತಂದ್ರೆ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ ಏನಿದೆ ಇಲ್ಲಿ ನಮ್ದು ಓವರಿಂಗ್ ಪಾಯಿಂಟ್ ಬರುತ್ತೆ ಆಯುರ್ವೇದಿಕ್ ಚಾರ್ಟ್ ಪ್ರಕಾರ. ನೆಕ್ಸ್ಟ್ ಬರುತ್ತೆ ನಮ್ಮ ATM ಕ್ಲಾಸಲ್ಲಿ ಚಾರ್ಟ್ ಹಾಕ್ತಾರೆ. ಆ ಚಾರ್ಟ್ನ ನೋಡ್ಕೋಬೇಕು. ಕಂಪ್ಲೀಟ್ 28 ಜಾಯಿಂಟ್ಗಳು ಇರ್ತವೆ, ವಾತ ಪಿತ್ತ ಕಫ. ಸೊ ನಮ್ದು 28 ಜಾಯಿಂಟ್ ಇದಾವೆ. 28 ಜಾಯಿಂಟ್ ಅಲ್ಲಿ ಇಲ್ಲಿ ಓವರಿ ಬರುತ್ತೆ. ಓವರಿ ಪಾಯಿಂಟ್ಗೆ ನೀವು ನಂಬರ್ 6 ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಅಂದ್ರೆ ನಂಬರ್ 6 ರೆಡ್ ಹಾಕಿ. ಓಕೆ, ನೀವು ನಿಧಾನಕ್ಕೆ ಮೆಸೇಜ್ ಮಾಡಿದ್ರೆ ನಾನು ನಿಧಾನಕ್ಕೆ ಆನ್ಸರ್ ಮಾಡ್ತೀರಿ, ಎಲ್ರಿಗೂ ಆನ್ಸರ್ ಸಿಗುತ್ತೆ. ಓಕೆ, ಬೇಗ ಆಗ್ಲಿಕ್ಕೆ ಅಂದ್ರೆ ನಂಬರ್ 6 ಆರೆಂಜ್ ಹಾಕಿ. ಆರೆಂಜು ಟೈಮ್ನ ಸ್ಪೀಡ್ ಮಾಡುತ್ತೆ ಯಾವುದೇ ಕಾರ್ಯಗಳನ್ನು. ಓಕೆ, 6 ರೆಡ್ ಡಿಲೇ ಮಾಡುತ್ತೆ. ಸ್ಕಾಲ್ಪ್ ಇಚ್ಚಿಂಗ್ ಅಂತಂದ್ರೆ ಡ್ರೈನೆಸ್ ಆಗಿದೆ ಅಂತ ಅರ್ಥ. ಸೊ ಸ್ಟಮಕ್ ರಿಫ್ಲೆಕ್ಷನ್ಗೆ ಡಾರ್ಕ್ ಗ್ರೀನ್ ಹಾಕಿ, ಇಲ್ಲ ಅಂತಂದ್ರೆ 2 ಇಂಡೆಕ್ಸ್ ಫಿಂಗರ್ ಹಿಂಭಾಗ ಡಾರ್ಕ್ ಗ್ರೀನ್ ಹಾಕಿ. ಮತ್ತೆ SP6 ಪಾಯಿಂಟ್ ಇದೆಯಲ್ಲ ಅದನ್ನ ಪ್ರೆಸ್ ಮಾಡಿ ವಾರಕ್ಕೆ 2 ಸರಿ 4 ವಾರ ಕಮ್ಮಿ ಆಗ್ತಾ ಬರುತ್ತೆ. ಸ್ಟಮಕ್ಗೆ ತಂಪಾದ ಆಹಾರವನ್ನ ಕೊಡಿ ಈ ಟೈಮಲ್ಲಿ, ಯಾಕಂದ್ರೆ ಈಗ ಬೇಸಿಗೆ ಕೂಡ ಇರೋದ್ರಿಂದ ತಂಪಾದ ಆಹಾರ ಕೊಡಿ. ಮತ್ತೆ ಟಿನಿಟಸ್ ಬರ್ತಾ ಇದೆ ಅಂದ್ರೆ ಇದು ಅಗೇನ್ ಯಾವುದೇ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ ಜಾಯಿಂಟ್ ಅಲ್ಲಿ, ಈ ಜಾಯಿಂಟ್ ಬರುತ್ತಲ್ಲ ಎಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಆಯುರ್ವೇದಿಕ್ ಚಾರ್ಟ್ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ. ಇವೆರಡು ಕಿವಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಲೆಫ್ಟ್ ಹ್ಯಾಂಡು ಮತ್ತೆ ರೈಟ್ ಹ್ಯಾಂಡು ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಸರ್ಕಲ್ ಹಾಕ್ತಾ ಬನ್ನಿ. ಡೈಲಿ 4 hours ಕಲರ್ಸ್ ಆದ್ರೆ ಡೈಲಿ 4 to 5 hours ಆದ್ರೆ ಸಾಕು. ಕಂಟಿನ್ಯೂ ಒಂದು ನಿಮ್ದು ಸಿಂಪ್ಟಮ್ಸ್ ಏನಿದೆ ಅಲ್ಲಿವರೆಗೂ ಕಮ್ಮಿ ಆಗೋವರೆಗೂ ಹಾಕ್ತಾ ಬನ್ನಿ. ಓಕೆ, ಬೇವ್ರ್ತಾ ಇದೆ ಮಗು ಅಂತಂದ್ರೆ ಅಂಗೈ ಸ್ವೆಟ್ಟಿಂಗ್ ನಂಬರ್ 2 ಡಾರ್ಕ್ ಬ್ಲೂ ಅಲ್ಲಿ ಹಾಕ್ತಾ ಬನ್ನಿ. ಓಕೆ, ಪಿಗ್ಮೆಂಟೇಶನ್ ಇದೆ ಅಂತಂದ್ರೆ ಅಗೈನ್ ನಾನು ಸ್ಕಿನ್ ಅದು ಹೇಳ್ದೆ ಅಲ್ಲ ಅದನ್ನು ಫಾಲೋ ಮಾಡಿ. ಮತ್ತು ಅದ್ರ ಜೊತೆಗೆ ಈ ತರ ಪರ್ಪಲ್ ಕಲರ್ ಅಲ್ಲಿ ಈ ತರ ಪರ್ಪಲ್ ಕಲರ್ ಅಲ್ಲಿ ಹಾಕಿ. ಮತ್ತೆ ನಾನು ಆಗ್ಲೇ ಹೇಳಿದೆ ನೋಡಿ, ಆ ನಿಮ್ಗೆ ಸೀಡ್ ಥೆರಪಿ, ಆ ಸೀಡ್ ಥೆರಪಿನ ಫಾಲೋ ಮಾಡಿ. ಓಕೆ, GB ಜೆಲ್ ಫಾರ್ಮ್ ಆಗಿದೆ ಅಂತಂದ್ರೆ ಅಲ್ಲಿ ಮೂಮೆಂಟ್ಸ್ ಇಲ್ಲ ಅಂತ ಅರ್ಥ. GB41 ಅಂತ ಪಾಯಿಂಟ್ ಬರುತ್ತೆ ಕಾಲಲ್ಲಿ. ಸೊ ಆ ಕಾಲಲ್ಲಿ ಪ್ರೆಸ್ ಮಾಡಿ ವಾರಕ್ಕೆ 2 ದಿವಸ 4 ವಾರ ಪ್ರೆಸ್ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ, ಇಯರ್ ಸೌಂಡ್ ಬರ್ತಾ ಇದೆ ಅಂದ್ರೆ K3 ಪಾಯಿಂಟ್ ಪ್ರೆಸ್ ಮಾಡಿ. ಮತ್ತೆ ಇದು ಕಿಡ್ನಿ ರಿಫ್ಲೆಕ್ಷನ್ ಬರುತ್ತೆ ಇಲ್ಲಿ, ಇಲ್ಲಿ ಕಿಡ್ನಿ ರಿಫ್ಲೆಕ್ಷನ್, ಇಲ್ಲಿಗೆ ರಾಜ್ಮಾ ಸೀಡ್ ಕಟ್ಟಿ. ಓಕೆ, ಓವರ್ ನೈಟ್. ತಲೆ ಸುತ್ತಿದೆ ಅಂದ್ರೆ ತಲೆ ಸುತ್ತು ಹಿಂಭಾಗ GB20 ಅಂತ ಪಾಯಿಂಟ್ ಬರುತ್ತೆ. ಸೊ ನೀವು ಗೂಗಲ್ ನಾನು ಯಾವುದೇ ಪಾಯಿಂಟ್ ಆದ್ರೂ ನೋಟ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಹೇಳ್ತಾ ಇದ್ದೀನಿ ನಾನು. ಓಕೆ, ನೋಟ್ ಮಾಡ್ಕೊಂಡು ನಿಮ್ದು ಏನಿದೆ ಆನ್ಸರು ಅಥವಾ ಬೇರೆದೇನಾದ್ರು ಯೂಸ್ ಆಗ್ತಾ ಇದೆ ಆನ್ಸರು ಅಂದ್ರೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಗೂಗಲ್ ಸರ್ಚ್ ಮಾಡಿ, ಇಲ್ಲಾಂದ್ರೆ ನಮ್ದು ಆಯುಷ್ ಮಂಡಲ್ ನಮ್ಮಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ ಅಲ್ಲಿ ಎಲ್ಲಾ ಪಾಯಿಂಟ್ಸ್ಗಳು ಮೀಡಿಯಾ ಅನ್ನೋ ಇದ್ರಲ್ಲಿ ಇರುತ್ತೆ. ಇಲ್ಲ ಅಂತಂದ್ರೆ ನಮ್ ಹೀಲರ್ಸ್ ಇರ್ತಾರೆ, ಮತ್ತೆ ನಾನು ಕೂಡ ಇರ್ತೀನಿ.
ಪಾಯಿಂಟ್ಗೆ ಯಾವ್ದು ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ಕೇಳಿ ಯಾರಾದರೂ ಆನ್ಸರ್ ಮಾಡ್ತಾರೆ. ತಲೆ ಸುತ್ತಿಗೆ GB20 ಅಂತ ಪಾಯಿಂಟ್ ಬರುತ್ತೆ. GB20ನ ಹಿಂಭಾಗ. ಸೊ ಅಲ್ಲಿ ಈ ತರ ಇಟ್ಕೊಂಡು ಈ ತರ ಪ್ರೆಸ್ ಕೊಡಿ, ಎರಡೂ ಕೈಯಲ್ಲಿ ಈ ತರ ಇಟ್ಕೊಂಡು ಪ್ರೆಸ್ ಕೊಡಿ 20 ಟೈಮ್ಸ್. 5 ಡೇಸ್ ಕೊಡಿ. ನಂಬರ್ 5 ಅಂತ ಯೆಲ್ಲೋ ಕಲರಲ್ಲಿ ಹಾಕೊಳ್ಳಿ, ನಂಬರ್ 5. ಓಕೆ, ಅಂಗೈಯಲ್ಲಿ. ಪೀರಿಯಡ್ಸ್ ರೆಗ್ಯುಲರ್ ಆಗಕ್ಕೆ ನೀವು ನಂಬರ್ 6 ಹಾಕೋತಾ ಬನ್ನಿ ಇಲ್ಲಿ ಓರಿ ಪಾಯಿಂಟ್ ಅಲ್ಲಿ. ಮತ್ತೆ K3 ಲಿವರ್ 3 ಪಾಯಿಂಟ್ನ ಪ್ರೆಸ್ ಮಾಡಿ. ಮೋಷನ್ ಹಾರ್ಡ್ ಆಗ್ತಾ ಇದೆ ಅಂತಂದ್ರೆ ಎಕ್ಸೆಸ್ ಇನ್ನೂ ಕಾರಣ ಮತ್ತೆ ಎಕ್ಸೆಸ್ ಯಾಂಗೂ ಕಾರಣ. ಸೊ ಯಾಂಗ್ ಆಗ್ತಾ ಇದೆ ಅಂದ್ರೆ LU7ನ ಬಳಸ್ಬೋದು. ಇಡೀ ಬಾಡಿನ ಮಾಯಿಶ್ಚರ್ ಮಾಡುತ್ತೆ. ಓಕೆ, ಮಾಯಿಶ್ಚರ್ ಮಾಡೋದ್ರಿಂದ ಮೋಷನ್ ಹಾರ್ಡ್ ಇದ್ರೂ ಕೂಡ ಆ ಭಾಗದಲ್ಲಿ ಸಲೀಸಾಗಿ ಹೋಗುತ್ತೆ. ಮತ್ತೆ ಈ ಮೋಷನ್ ಹಾರ್ಡ್ ಆಗ್ತಾ ಇದೆ ಅಂದ್ರೆ 2 ಲಿಟಲ್ ಫಿಂಗರ್, ಸ್ಮಾಲ್ ಇಂಟೆಸ್ಟೈನು ಮತ್ತೆ ಲಾರ್ಜ್ ಇಂಟೆಸ್ಟೈನು, ಫಸ್ಟ್ ಜಾಯಿಂಟ್, ಇಲ್ಲಿಗೆ ಡಾರ್ಕ್ ಗ್ರೀನ್ ಸರ್ಕಲ್ ಹಾಕಿ. ಓಕೆ, ಟ್ರೋತ್ ಇರಿಟೇಷನ್ ಆಗ್ತಾ ಇದೆ ಅಂದ್ರೆ ಇದು ಟ್ರೋತ್ ರಿಫ್ಲೆಕ್ಷನ್ ಬರುತ್ತೆ. ಹೆಬ್ಬೆರಳು ಲಾಸ್ಟ್ ಪಾಯಿಂಟ್. ಸೊ ಇಲ್ಲಿ ಬ್ಲ್ಯಾಕ್ ಕಲರ್ ಸರ್ಕಲ್ ಹಾಕಿ. ಓಕೆ, ಇಲ್ಲಿ ಬ್ಲ್ಯಾಕ್ ಕಲರ್ ಸರ್ಕಲ್ ಹಾಕಿ. ಮತ್ತೆ ತುಂಬಾ ಜನಕ್ಕೆ ಟಾನ್ಸಿಲ್, ಒಡಿನಾಲ್ಸು ಅಂತ ಎಲ್ಲ ಹೇಳ್ತಾರಲ್ಲ, ಸೊ ಅದು ಬಂತು ಅಂದ್ರೆ ಸೇಮ್ ಇದೇ ಪಾಯಿಂಟ್ಗೆನೆ ನೀವು ಕ್ರಿಸ್ಟಲ್ ಸಾಲ್ಟ್ ಹಾಕಿ. ಹರಳುಪ್ಪು ಅಂತ ನಾವು ಮನೇಲಿ ಏನ್ ಕರಿತೀವಿ, ಹರಳುಪ್ಪು ಹಾಕಿ 2 ಅವರ್ಸ್ ಬಿಡಿ. ನಿಮ್ ಸಿಂಪ್ಟಮ್ಸ್ ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸ ಪ್ರೆಸ್ ಮಾಡಿ. ಮತ್ತೆ LI11 ಈ ಪಾಯಿಂಟ್ ನ ಪ್ರೆಸ್ ಮಾಡಿ. ವಾರಕ್ಕೆ ಒಂದ್ಸರಿ ಅಥವಾ ಸಿವಿಯರ್ ಇದ್ರೆ, ಕಫ ತುಂಬಾ ಜಾಸ್ತಿ ಇದೆ, ಕೋಲ್ಡ್ ಜಾಸ್ತಿ ಇದೆ ಅಂದ್ರೆ 2 ಸರಿ ಪ್ರೆಸ್ ಮಾಡಿ. ಇಲ್ಲಾಂದ್ರೆ ವಾರಕ್ಕೆ ಒಂದ್ಸರಿ 3 ವಾರ ಆದ್ರೆ ಸಾಕು. ಓಕೆ, ವೆರಿಕೋಸ್ ವೇನ್ಸ್ ಬಂದು ಕಿಡ್ನಿ ಕೋಲ್ಡ್ನೆಸ್ಗೆ ಬರೋದು ವೆರಿಕೋಸ್ ವೇನ್ಸ್. ಮತ್ತೆ ಕಿಡ್ನಿ ಸ್ಟ್ರೆಂತ್ ಆನ್ ಇಲ್ಲ ಅಂದಾಗ, ಮತ್ತೆ ಸ್ಟಮಕ್ ನ ಸ್ಟ್ರೆಂತ್ ಆನ್ ಮಾಡಿದಾಗ ವೆರಿಕೋಸ್ ವೇನ್ಸ್ ಹೋಗುತ್ತೆ. ಫೀವರ್ ಇದೆ ಅಂದ್ರೆ ಎಲ್ಲಾ ಬೆರಳು ತುದಿಗೂ ಬ್ಲ್ಯಾಕ್ ಡಾಟ್ ಹಾಕಿ. ಓಕೆ, ಎಲ್ಲಾ ಬೆರಳು ತುದಿಗೂ ಈ ತರ ಹಿಂಗೆ ಎಲ್ಲಾ ಬೆರಳು ತುದಿಗೂ ಹಾಕಿ, ಇವನ್ ಕಾಲ್ಗೂ ಹಾಕಿ. ಓಕೆ, ಮತ್ತೆ ಕೋಲ್ಡ್ ಇಂದ ಏನಾದ್ರು ಬಂದಿದ್ಯಾ, ಹೀಟ್ ಇಂದ ಬಂದಿದ್ಯಾ, ಕೋಲ್ಡ್ ಇಂದ ಏನಾದ್ರು ಬಂತು ಅಂದ್ರೆ ಇಷ್ಟು ಸಾಕು, ಬ್ಲ್ಯಾಕ್ ಕಲರ್ ಹಾಕಿ ಲಿವರ್ 3 K3 ಪ್ರೆಸ್ ಮಾಡಿ. ಹೀಟ್ ಇಂದ ಅಂದ್ರೆ ಸಾರಿ ಹೀಟ್ ಇಂದ ಬಂದಿದೆ ಅಂತಂದ್ರೆ ಇಲ್ಲಿಗೆ ಗ್ರೀನ್ ಹಾಕಿ, ಡಾರ್ಕ್ ಗ್ರೀನ್. ಈ ಕೈ ಬೆರಳು ತುದಿಗೆ ಡಾರ್ಕ್ ಗ್ರೀನ್ ಹಾಕಿ. ಹೀಟ್ ಫೀವರ್ ಹೆಂಗ್ ಕಂಡುಹಿಡಿಯೋದು ಅಂದ್ರೆ, ತುಟಿ ಒಣಗ್ತಾ ಇರುತ್ತೆ, ತುಂಬಾ ನೀರು ಬೇಕು ಅಂತ ಮಕ್ಳುಗಳು ಅದು ದೊಡ್ಡವರು ಯಾರೋ ನೀರು ತುಂಬಾ ಬೇಕು ಅಂತ ಕೇಳ್ತಿರ್ತಾರೆ. ಓಕೆ, ಆ ಟೈಮಲ್ಲಿ ಕೋಲ್ಡ್ ಮಾಡ್ಬೇಕು, ದೇಹನ ಕೋಲ್ಡ್ ಮಾಡ್ಬೇಕು, ಅದರಿಂದ ಡಾರ್ಕ್ ಗ್ರೀನ್. ಹಲ್ಲು ನೋವಿಗೆ ಅಂತಂದ್ರೆ ಇದು ಸುಜೋಕ್ ರಿಫ್ಲೆಕ್ಷನ್ ಪ್ರಕಾರ ಮೌತ್ ರಿಫ್ಲೆಕ್ಷನ್ ಬರುತ್ತೆ ಇದು. ಓಕೆ, ಇಲ್ಲಿ ಬ್ಲ್ಯಾಕ್ ಸರ್ಕಲ್ ಹಾಕಿ ST36 ಪಾಯಿಂಟ್ನ ಕಂಟಿನ್ಯೂಸ್ ಡೈಲಿ 20 ಟೈಮ್ಸ್ 20 ಎರಡೂ ಕಾಲಲ್ಲಿ 20 ಪ್ರೆಸ್ ಮಾಡಿ 5 ದಿವಸ ಕಂಟಿನ್ಯೂ ಪ್ರೆಸ್ ಮಾಡಿ, ಕಮ್ಮಿ ಆಗ್ಬಿಡುತ್ತೆ. ಹೊರಟಿಗೆ ಹೋಗಿ ಹೇಳ್ದೆ ಅಂದ್ರೆ ತಲೆ ಸುತ್ತ ಬರ್ಲಿಕ್ಕೆ ಅಂತ ಈ ಪಾಯಿಂಟ್ನ ಪ್ರೆಸ್ ಮಾಡಿ ಹೋಗುತ್ತೆ, ಅದು ವರ್ಕ್ ಆಗುತ್ತೆ. ನಂಬರ್ 5 ಅಂತ ಬರ್ಕೊ. ಮೆಮೊರಿ ಇಂಪ್ರೂವ್ ಮಾಡ್ಲಿಕ್ಕೆ ಅಂತಂದ್ರೆ ಅದೇ ಮಕ್ಳಿಗೆ ಎಕ್ಸಾಮ್ ಟೈಮ್ ಇರುತ್ತೆ, ಎಕ್ಸಾಮ್ ಓದಕ್ ಕೂತ್ಕೊಂಡಾಗ ಇಲ್ಲಿಗೆ ಪರ್ಪಲ್ ಡಾಟ್ ಹಾಕಿ, ಅಥವಾ ನಂಬರ್ 1 ಪರ್ಪಲ್ ಅಂತಾನು ಹಾಕ್ಬೋದು ಇಲ್ಲಿ. ಇಲ್ಲಾಂದ್ರೆ ಪರ್ಪಲ್ ಡಾಟ್ ಕೂಡ ಹಾಕ್ಬೋದು ಓದುವಾಗ. ಇಲ್ಲಿ ಡಾರ್ಕ್ ಗ್ರೀನ್ ಹಾಕಿ. ಓಕೆ, ಡಾರ್ಕ್ ಗ್ರೀನ್ ಹಾಕಿ ಎಕ್ಸಾಮ್ಗೆ ಹೋಗೋ ಟೈಮಲ್ಲಿ 2 ಥಂಬ್ ಫಿಂಗರ್ ಹಿಂಭಾಗ ರೆಡ್ ಡಾಟ್ ಹಾಕಿ. ಓಕೆ, ಎಕ್ಸಾಮ್ಗೆ ಹೋಗುವಾಗ, ಇದು ಓದುವಾಗ, ಇದು ಎಕ್ಸಾಮ್ ಹೋಗುವಾಗ. ಓಕೆ, ಓದಿರೋದು ನೆನ್ಪಲ್ಲಿ ಉಳಿಯುತ್ತೆ ಇದು. ಓಕೆ, ನೆನ್ಪಲ್ಲಿ ಉಳಿಯುತ್ತೆ ಇದು. ಆ ನೆನ್ಪಿರುತ್ತಲ್ಲ ಅದನ್ನ ರೀಸೈಕಲ್ ಮಾಡುತ್ತೆ, ಅಂದ್ರೆ ಮೀನ್ಸ್ ಮೆಮೊರಿನ ವಾಪಸ್ ತರಿಸುತ್ತೆ, ಬ್ರೈನ್ ಆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಅದೇ ಸ್ಕಿನ್ದು ನನ್ನ ಇದು ಯಾವ್ದು ಹೇಳಿದೆ, ಸೀಡ್ ಥೆರಪಿ ಹೇಳತ್ನಲ್ಲ ಸ್ಕಿನ್ ಬಗ್ಗೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೀಡ್ ಥೆರಪಿ. ಅದನ್ನ ಮಾಡಿ. ಓಕೆ, ಗೊತ್ತಾಗಿಲ್ಲ ಅಂದ್ರೆ ಒಂದು ಮೆಸೇಜ್ ಹಾಕಿ, ಇನ್ನೊಂದ್ಸರಿ ನಾನು ರಿಪೀಟ್ ಮಾಡ್ತೀನಿ. ಸ್ಕಿನ್ದು ಏನೇ ಪ್ರಾಬ್ಲಮ್ ಇದ್ರೂ ಸೀಡ್ ಥೆರಪಿ ತುಂಬಾ ಅದ್ಭುತವಾಗಿ ವರ್ಕ್ ಆಗುತ್ತೆ. ಅದ್ರ ಜೊತೆ ನಮ್ಮ ಪ್ರೆಷರ್ ಪಾಯಿಂಟ್ ಏನಿದೆ ಅದನ್ನ ಹೇಳ್ಕೊಡ್ತೀನಿ.
ಕೇಳಿ ಗೊತ್ತಾಗಿಲ್ಲ ಅಂದ್ರೆ. ನೋಸ್ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂದ್ರೆ ಲಂಗ್ಸ್ ಅಲ್ಲಿ ಡ್ರೈ ಇದೆ ಅಂತ ಅರ್ಥ. ಸೊ ಡ್ರೈ ಇದೆ ಅಂತಂದಾಗ ಒಂದು LU7 ಪಾಯಿಂಟ್ ಏನಿದೆ ಅದನ್ನ ಪ್ರೆಸ್ ಮಾಡಿ, ಸರಿ ಹೋಗುತ್ತೆ. ಓಕೆ. ಶುಗರ್ ಬಗ್ಗೆ ಅಂತಂದ್ರೆ ಶುಗರು ನಮ್ಮ ಸ್ಪ್ಲೀನು ಮತ್ತೆ ಸ್ಟಮಕ್, ಸ್ಪ್ಲೀನು, ಪ್ಯಾನ್ಕ್ರಿಯಾಸ್ ಯಾವಾಗ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ ಅಲ್ಲಿ ವರ್ಕ್ ಮಾಡೋ ಕೆಪಾಸಿಟಿ ಯಾಂಗ್ ಇರಲ್ಲ. ಸೊ ಯಾಂಗ್ ಅಂತಂದ್ರೆ ಅಲ್ಲಿ ಫಂಕ್ಷನ್ ಲೆವೆಲ್ ನಡೀತಾ ಇದೆ ಅಂತ. ಸೊ ಯಾಂಗ್ ಇಲ್ಲದೆ ಇದ್ದಾಗ ಪ್ಯಾನ್ಕ್ರಿಯಸ್ ಏನಿದೆ ಅದು ಸ್ಟಾಪ್ ಆಗಿರುತ್ತೆ, ಫಂಕ್ಷನ್ ಇಲ್ಲದೆ ನಿಂತೋಗಿರುತ್ತೆ, ಸ್ಲೋ ಮಾಡಿರುತ್ತೆ ಅದ್ರ ಕೆಲಸ. ಇನ್ಸುಲಿನ್ ಏನಾಗಿದೆ, ಇನ್ಸುಲಿನ್ನ ಕ್ರಿಯೇಟ್ ಮಾಡೋಕೆ ಆಗ್ತಾ ಇರಲ್ಲ ಅದ್ರ ಕೈಯಲ್ಲಿ. ಸೊ ಆ ಟೈಮಲ್ಲಿ ನೀವು ಇದು ಪ್ಯಾನ್ಕ್ರಿಯಸ್ ಜಾಯಿಂಟ್ ಬರುತ್ತೆ, ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಸೆಕೆಂಡ್ ಜಾಯಿಂಟ್, ಇಲ್ಲಿಗೆ ಸ್ಕೈ ಬ್ಲೂ ಸರ್ಕಲ್ ಹಾಕಿ. ಓಕೆ. ಮತ್ತಿದು ಸ್ಟಮಕ್ ಜಾಯಿಂಟು, ಲಿವರ್ ಜಾಯಿಂಟ್, ಸಾರಿ ಸ್ಟಮಕ್ ಮತ್ತೆ ಸ್ಪ್ಲೀನ್ ಜಾಯಿಂಟ್, ಇಲ್ಲಿಗೆ ಸ್ಕೈ ಬ್ಲೂ ಮತ್ತೆ ಆರೆಂಜ್, ಇಲ್ಲಿಗೆ ಆರೆಂಜ್ ಹಾಕ್ತಾರೆ. ಸರಿ ಹೋಗುತ್ತೆ. ಡಿಸ್ಕ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಇದು ನಮ್ಮ ಲಂಬರ್ ರಿಫ್ಲೆಕ್ಷನ್. ಓಕೆ. ಲಂಬರ್ ರಿಫ್ಲೆಕ್ಷನ್ಗೆ ನೀವು ಬಟಾಣಿ ಕಟ್ಬೋದು ಓವರ್ ನೈಟ್. ಡೇ ಟೈಮಲ್ಲಿ ಈ ಥರ ಕಲರ್ ಹಾಕ್ಬೋದು. ಓಕೆ. ಯಾವುದೇ ಸೀಡ್ ಥೆರಪಿ ಮಾಡಲಿ, ನೀವು ಕಲರ್ ಥೆರಪಿ ಮಾಡಲಿ, ಯಾವುದೇ ಮಾಡ್ತೀವಿ ಅಂತ ಹೇಳಿದಾಗ ನೀವು ಸ್ಟಿಮ್ಯುಲೈಸ್ ಮಾಡಬೇಕು. ಸ್ಟಿಮ್ಯುಲೈಸ್ ಕೊಟ್ಟಾಗ ಆಕ್ಟಿವ್ ಮಾಡ್ತೀರಾ, ಅಲ್ಲಿ ಪಾಸ್ ಆಗೋವಂತಹ ಮೆರಿಡಿಯನ್ ಏನಿದೆ ಅಲ್ಲಿ ಸ್ಟಿಮ್ಯುಲೈಸ್ ಮಾಡಿದಾಗ ಚೆನ್ನಾಗಿ ವರ್ಕ್ ಆಗುತ್ತೆ, ಕಲರ್ ಆಗಲಿ ಇದಾಗಲಿ. ತುಂಬಾ ಫಾಸ್ಟ್ ಆಯ್ತಾ? ಕಾಲು ಪಾದ ಉರಿಯುತ್ತೆ ಅಂತಂದ್ರೆ ಲೆಫ್ಟ್ ಹ್ಯಾಂಡ್, ನಿಮಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇವೆರಡು ಕಾಲು ಅಂತ ತಗೋತೀವಿ. ಸುಜೋಕ್ ರಿಫ್ಲೆಕ್ಷನ್ ಅಲ್ಲಿ ಇವೆರಡು ಕಾಲು ಹಿಂಗೆ ಇಟ್ಕೊಂಡಾಗ ಇದು ಮನುಷ್ಯ. ಓಕೆ. ಇದು ಲಂಗ್ಸ್, ಹಾರ್ಟ್, ಲಿವರ್. ಓಕೆ. ಇವೆರಡು ಕಾಲು, ಇವೆರಡು ಕೈ, ಇವೆರಡು ಕಾಲು, ರೈಟ್ ಲೆಗ್ಗು, ಲೆಫ್ಟ್ ಲೆಗ್ಗು, ಇವೆರಡನ್ನು ಪಾದ ಅಂತ ತಗೋತೀವಿ. ಓಕೆ. ಈ ಪಾದದ ಸುತ್ತ ಡಾರ್ಕ್ ಗ್ರೀನ್ ಸರ್ಕಲ್ ಹಾಕಿ. ತುಂಬಾ ಉರಿತಾ ಇದೆ, ಬೇಸಿಗೆ ಹೀಟ್ ಇರುತ್ತೆ, ನಿಮಗೂ ಬಾಡಿಲಿ ಹೀಟ್ ಇರುತ್ತೆ, ಸೊ ಇಲ್ಲಿಗೆ ಡಾರ್ಕ್ ಗ್ರೀನ್ ಹಾಕಿ. ಓಕೆ. ಹೀಲ್ ಕ್ರ್ಯಾಕ್ ಆಗಿದೆ ಅಂದರೆ ಮಾಯಿಶ್ಚರ್ ಅಂದರೆ ಇಲ್ಲಿ ಗ್ರೀನ್ ಹಾಕ್ಬೋದು, ಮತ್ತು LU7 ಕೂಡ ಪ್ರೆಸ್ ಮಾಡ್ಬೋದು. ಮೆಮೊರಿಗೆ ಅಂತಂದ್ರೆ ನಾನು ಹೇಳಿದೆ, ಓದುವಾಗ ಇಲ್ಲಿಗೆ ಪರ್ಪಲ್ ಮತ್ತು ಗ್ರೀನ್ ಹಾಕಿ ಓದುವಾಗ, ಮಕ್ಕಳನ್ನ ಓದೋದು ಕೂರಿಸುವಾಗ. ಸೊ ಆ ರಿಪೀಟ್ ಓದೋದು ಮುಗ್ದು ಎಕ್ಸಾಮ್ ಕಳಿಸ್ಬೇಕು ಅನ್ನೋ ಟೈಮಲ್ಲಿ ಎರಡು ಬ್ರೈಟ್ ಹೆಬ್ಬೆರಡು, ಸೊ ಇಲ್ಲಿಗೆ ರೆಡ್ ಹಾಕಿ. ಓಕೆ. ಮತ್ತೆ ಇನ್ನೊಂದು ಮೆಮೊರಿ ಇನ್ಕ್ರೀಸ್ಗೆ ಈ ಥರ ತಗೊಂಡಾಗ ಇಲ್ಲಿ GB20 ಅಂತ ಪಾಯಿಂಟ್ ಬರುತ್ತೆ ಇಲ್ಲಿ ನೆತ್ತಿ ಮೇಲೆ. ಸೊ ಈ ಪಾಯಿಂಟ್ನ ಪ್ರೆಸ್ ಮಾಡಿ, ಡೈಲಿ 20 ಟೈಮ್ಸ್ ಪ್ರೆಸ್ ಮಾಡಿ 1 ಮಂತು, ತುಂಬ ಚೆನ್ನಾಗಿ ಮೆಮೊರಿ ಇನ್ಕ್ರೀಸ್ ಆಗುತ್ತೆ. ಶೋಲ್ಡರ್ ಪೇನ್ ಲೆಫ್ಟ್ ಸೈಡ್ ಇದೆಯಾ ರೈಟ್ ಸೈಡ್ ಇದೆಯಾ ಗೊತ್ತಿಲ್ಲ. ಸೊ ಶೋಲ್ಡರ್ ಪೇನ್ ಅಂದರೆ GB21 ಅಂತ ಪಾಯಿಂಟ್ ಸಿಗುತ್ತೆ ಈ ಕಡೆ ಮತ್ತೆ ಈ ಕಡೆ. ಆ ಪಾಯಿಂಟನ್ನು ಪ್ರೆಸ್ ಮಾಡಿ ಡೈಲಿ 20 ಟೈಮ್ಸ್ 2 ವೀಕ್ಸ್. ಕಿವಿಯಲ್ಲಿ ಟೇಟಸ್ ಹೇಳಿದೆ ನಾನು. A3 ಪಾಯಿಂಟ್ ಪ್ರೆಸ್ ಮಾಡಿ, 2 ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಸ್ಕೈ ಬ್ಲೂ ಆರೆಂಜ್ ಸರ್ಕಲ್ ಹಾಕಿ, ನೈಟ್ ಟೈಮು ರಾಜ್ಮಾ ಸೀಡ್ ಹಾಕಿ ಅಂತ, ಅಂದರೆ ಕಿಡ್ನಿ ರಿಫ್ಲೆಕ್ಷನ್ಗೆ. ಓಕೆ. ಸೈನಸ್ ಅಲರ್ಜಿ ಅಂದರೆ ಯಾವ ಥರ ಆಗ್ತಾ ಇದೆ, ಸೀನ್ ಬರ್ತಾ ಇದೆಯಾ, ಸಿಂಪ್ಟಮ್ಸ್. ಸ್ಕಿನ್ ಒನ್ಸ್ ಮೋರ್ ಹೇಳಿ. ಓಕೆ. ಸ್ಕಿನ್ ಅಂತಂದರೆ ಸ್ಕಿನ್ನನ್ನು ರೆಪ್ರೆಸೆಂಟ್ ಮಾಡೋ ಆರ್ಗನ್ನು ಲಂಗ್ಸ್. ಓಕೆ. ಇನ್ಸೆಕ್ಟ್ ಸಿಸ್ಟಮ್ ಪ್ರಕಾರ ಲಂಗ್ಸ್ ಅಂತ ನಾವು ತಗೊಂಡಾಗ ಇಲ್ಲಿ ಬರುತ್ತೆ, ಇಲ್ಲಿ ಮತ್ತೆ ಇಲ್ಲಿ. ಓಕೆ. ಇಲ್ಲಿಗೆ ನಿಮಗೆ ಹೀಟು ಕೋಲ್ಡ್ ಎರಡೂ ಗೊತ್ತಾಗಿಲ್ಲ ಅಂತಂದ್ರೆ ಇಲ್ಲಿಗೆ ಹೆಸರು ಕಾಳು ಓವರ್ ನೈಟ್. ಓಕೆ. ಅಗೇನ್ ಇಲ್ಲಿ ಲಂಗ್ಸ್ ರಿಫ್ಲೆಕ್ಷನ್ ಬರುತ್ತೆ. ಸೊ ಇಲ್ಲಿಗೊಂದು ಮೆಂತೆ ಸ್ಟ್ರಿಪ್ ಕಟ್ಟಿ, ಮತ್ತೆ ಇಲ್ಲಿಗೆ ಕೂಡ ಮೆಂತೆ ಸ್ಟ್ರಿಪ್, ಸ್ಕಿನ್ ಜಾಯಿಂಟ್ ಬರುತ್ತೆ, ಇಲ್ಲಿಗೂ ಕೂಡ ಮೆಂತೆ ಸ್ಟ್ರಿಪ್ ಕಟ್ಟಿ. ಓಕೆ. ಹೀಲ್ ಪೇನ್ K3 ಪಾಯಿಂಟ್ ಪ್ರೆಸ್ ಮಾಡಿ. ಸಣ್ಣ ಆಗ್ಲಿಕ್ಕೆ ಅಂತಂದ್ರೆ CV6 ಅಂತ ಪಾಯಿಂಟ್ ಬರುತ್ತೆ. ಈ ನಮ್ಮ ನಾವೆಲ್ ಏನಿದೆ, ನಾವೆಲಿಂದ ಒಂದ್ ಕನ್, ಇದು ಒಂದ್ ಕನ್ ಅಂತ ತಗೋತೀವಿ, ಇಷ್ಟನ್ನ ಒಂದ್ ಕನ್, ಒಂದ್ ಚೂನ್ ಅಂತಾನು ತಗೋತೀವಿ. ಈ ಒಂದ್ ಕನ್ ತಗೊಳ್ಳಿ, ಮೇಲ್ಗಡೆ ಒಂದ್ ಕನ್ನು, ಕೆಳಗಡೆ ಒಂದ್ ಕಣ್ಣು, ನಾವೆಲಿಂದ ಕೆಳಗಡೆ. ಓಕೆ. ಮತ್ತೆ ಸೈಡಲ್ಲೂ ಕೂಡ ಅಷ್ಟೇ ಒಂದ್ ಕನ್ ತಗೊಳ್ಳಿ. ಮೀನ್ಸ್ ಅದು CV6 ಮೇಲೆ ಕೆಳಗಡೆ ಬರುತ್ತೆ. ಇದು ನಾವಲ್ ಅಂತಂದ್ರೆ ಮೇಲೆ CV6, ಕೆಳಗೆ CV6, ಈ ಕಡೆ
ST25, ಈ ಕಡೆ ST25 ಎಲ್ಲಾನು ಕೂಡ ಪ್ರೆಸ್ ಮಾಡ್ತಾ ಬನ್ನಿ. ಮಲಗಿದ ಜಾಗದಲ್ಲೇ ಪ್ರೆಸ್ ಕೊಡಿ. ಓಕೆ, ಈ ತರ ಮಲಗಿದ ಜಾಗದಲ್ಲೇ ಈ ತರ ಪ್ರೆಸ್ ಕೊಡಿ. 30 ಸೆಕೆಂಡ್ಸ್, ಈಚ್ ಪಾಯಿಂಟ್ 30 ಸೆಕೆಂಡ್ಸ್. ಬೆಲ್ಲಿ ಫ್ಯಾಟ್ ಹೋಗುತ್ತೆ, ಹೊಟ್ಟೆ ಬ್ಲೋಟಿಂಗ್ ಆಗ್ತಾ ಇರುತ್ತೆ, ಆಸಿಡ್ ರಿಫ್ಲೆಕ್ಷನ್ ಆಗುತ್ತೆ, ಅದೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. CV6 ಮತ್ತೆ ST25 ಇದು ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಇದು ಬೆಲ್ಲಿ ಫ್ಯಾಟ್ ಕರಗುತ್ತೆ. ಥೈರಾಯ್ಡ್ ಅಂತಂದಾಗ ಇದು ಥೈರಾಯ್ಡ್ ಜಾಯಿಂಟ್ ಬರುತ್ತೆ, ಇದು ಮತ್ತೆ ಇದು. ಓಕೆ, ಇದನ್ನ ಚೆನ್ನಾಗಿ ಸ್ಟಿಮ್ಯುಲೈಸ್, ಜಿಮ್ನಿ ಇದ್ರೆ ಜಿಮ್ನಿ ಮಾಡಿ, ಇಲ್ಲಾಂದ್ರೆ ಕೈ ಹೆಬ್ಬೆರಳು ಯೂಸ್ ಮಾಡಿ ಪ್ರೆಸ್ ಕೊಡಿ. ಚೆನ್ನಾಗಿ ಪ್ರೆಸ್ ಕೊಡಿ. ಮತ್ತೆ ಈ ಸ್ಕಿನ್ ಇನ್ ಆ್ಯಂಡ್ ಯಾಂಗ್ ಜಾಯಿನ್ ಆಗೋ ಜಾಗ ಇದು. ಸೊ ಇಲ್ಲಿ ಕೂಡ ಈ ಥರ ಇಟ್ಕೊಂಡು ಚೆನ್ನಾಗಿ ಪ್ರೆಸ್ ಕೊಡಿ. ಇದನ್ನ ಬೆಳಿಗ್ಗೆ ಮತ್ತೆ ಸಂಜೆ ಎರಡೂ ಟೈಮಲ್ಲಿ 40 ಟೈಮ್ಸ್ ಮಾಡ್ತಾ ಬಂದಾಗ ನಿಮಗೆ 1 ತಿಂಗಳ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪೇಯ್ನ್ ಬರುತ್ತೆ ತುಂಬ ಜಾಸ್ತಿ ಇದ್ದಾಗ, ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀರಾ, TSH ಜಾಸ್ತಿ ಇದೆ ಅಂತ ಅನ್ನೋ ಟೈಮಲ್ಲಿ ನಿಮಗೆ ಇಲ್ಲಿ ಪೇಯ್ನ್ ಬರುತ್ತೆ ಜಾಸ್ತಿ. ಓಕೆ, ಸ್ವಲ್ಪ ಜನ ಮೆಸೇಜ್ ಮಾಡಕ್ ಬರ್ತಾ ಇಲ್ಲಂತೆ. ಆ, ಏನ್ ಗೊತ್ತಿಲ್ಲ ನನಗೆ. ಬಟ್ ಸರ್ ಅರ್ಧ ಗಂಟೆ 8 ಗಂಟೆ ಮೇಲೆ ತಗೋತೀನಿ ಬಿಡಿ ಅದನ್ನ. ಹೌದಾ? ಅಲ್ಲ, ಓಕೆ, ಮೆಸೇಜ್ ಮಾಡಕ್ ಬರ್ತಾ ಇಲ್ಲ ಅಂತ ಅವ್ರಿಗೆ ಇದಕ್ಕೆ. ಆ, ಬರ್ತಾ ಇದೆ ಅನ್ಕೋತೀನಿ. ಮಾಡ್ತಾ ಇದಾರಲ್ಲ ಮೆಸೇಜ್ ತುಂಬಾ ಜನ ಅಲ್ವಾ? ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಹೌದಾ? ಓಕೆ ಓಕೆ ಓಕೆ. ಸ್ಟಾಪ್ ಆಗಿದೆ ಸರ್ ಈಗ. ಒಂದ್ ಸೆಕೆಂಡ್ ನಿಮ್ ಮೆಸೇಜ್ ಮಾಡಿ. ನಿಮ್ಮನ್ನ ಕೊಟ್ಟಿದ್ದೀನಿ, ಹೋಸ್ಟ್ ಕೊಟ್ಟಿದ್ದೀನಿ ನೋಡಿ. ಹೇರ್ ಫಾಲ್ಗೆ ಅಂತಂದ್ರೆ 2 ಯಂಗ್ ಬ್ರೈನ್ಗೆ ಡಾರ್ಕ್ ಗ್ರೀನ್ ಡಾಟ್ ಹಾಕಿ ಸ್ಟಮಕ್ನ ತಂಪಾಗಿ ಇಟ್ಕೊಳ್ಳಿ ಸಾಧ್ಯ ಆದಷ್ಟು. ಸೊ ಆಮೇಲೆ ಕಿಡ್ನಿ, ಕೂದಲು ಅಂದಾಗ ಕಿಡ್ನಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕಿಡ್ನಿ ಸ್ಟ್ರೆಂತ್ ಆಗಿ ಇಟ್ಕೊಳ್ಳಿ. ಇಲ್ಲಿ ರಾಜ್ಮಾ ಸೀಡ್ ಆಗ್ತವೆ. ಓಕೆ, ಇವೇನು ನಾವು ಪಂಚಭೂತಗಳ ಮೇಲೆ ವರ್ಕ್ ಮಾಡೋದು. ಸೊ ಪಂಚಭೂತಗಳು ಅಂತಂದಾಗ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಮ್ಮ ಪ್ರವೀಣ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಲಿವರು, ಹಾರ್ಟು, ಮತ್ತೆ ಒಂದು ನಿಮಿಷ, ಸಾರಿ, ಒಂದೇ ನಿಮಿಷ. ನಿಮ್ದು ಸೌಂಡ್ ಕೇಳ್ತಾ ಇಲ್ಲ. ಒಂದ್ ಸೆಕೆಂಡ್. ಓಕೆ, ನೋಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಅನ್ಮ್ಯೂಟ್ ಮಾಡ್ಕೊಂಬಿಡಿ. ನಾರ್ಮಲ್ ಕೋಲ್ಡ್ ಕಾಫ್, ಕೋಲ್ಡ್ ಇತ್ತು ಅಂದ್ರೆ ಕಫ ಇರುತ್ತಲ್ವಾ, ಕಫ ಇದ್ದು ಗೊರಗೊರ ಅಂತ ಇರ್ತಾರೆ ಮಕ್ಕಳು. ಸೊ ಇಲ್ಲಿ ತುಂಬಾ ಜಾಸ್ತಿ ಕಫ ಆಗಿದೆ ಅಂದ್ರೆ ಲಂಗ್ಸ್ ರಿಫ್ಲೆಕ್ಷನ್ಗೆ ಶುಂಠಿ ಹಾಕಿ, ಡೇ ಟೈಮಲ್ಲಿ ತುಂಬಾ ಇನ್ಫೆಕ್ಷನ್ ಆಗಿದೆ ಅಂದ್ರೆ ರೆಡ್ ಹಾಕಿ, ಅಕ್ಯುಮುಲೇಷನ್ ಆಗಬೇಕು ಕಫ ಅಂತಂದ್ರೆ ಆರೆಂಜ್ ಡಾಟ್ ಹಾಕಿ. ಓಕೆ, ನಾನು ಹೇಳಿದ್ದೆಲ್ಲ ಬರೆದಿಟ್ಕೊಂಡ್ರೆ ನಮ್ಗೆ ಕ್ಲೀನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಹೆಡ್ಏಕ್ ಯಾವ ಸೈಡ್ ಬರ್ತಾ ಇದೆ, ಹೆಡ್ಏಕ್ ಗೊತ್ತಿಲ್ಲ ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಇಲ್ಲಿ ಸ್ಕೈ ಬ್ಲೂ ಡಾಟ್ ಹಾಕಿ. ಓಕೆ, ನೀ ಪೇನ್ ಬರ್ತಾ ಇದೆ ಅಂತಂದ್ರೆ BL40 BL57 ಅಂತ ಬರುತ್ತೆ. ಬ್ಯಾಕ್ ಪೇಯ್ನು ಮತ್ತೆ ನೀ ಪೇನ್ ಎರಡು ಇದ್ದಾಗ ಈ ಪಾಯಿಂಟ್ ಏನ್ ಮಾಡಿ, ಫಸ್ಟ್ ಮೇಲಿಂದ ನಮ್ಮ ತೈಸಿಂದ ಕೆಳಗಡೆ ಪಾದದವರೆಗೂ ಚೆನ್ನಾಗಿ ಇದು ಮಾಡಿ ಪ್ರೆಸ್ ಕೊಡಿಸ್ಕೊಳ್ಳಿ. ಸೊ ಪ್ರೆಸ್ ಕೊಟ್ಟಾಗ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸರ್ಕ್ಯುಲೇಷನ್ ಇಂಪ್ರೂವ್ ಆದಾಗ BL40 57ನ ಪ್ರೆಸ್ ಮಾಡ್ತಾ ಬಂತು ಅಂದ್ರೆ ಪ್ರೆಸ್ ಮಾಡಿ. ಅದು ಬ್ಯಾಕ್ ಶೋ ಪಾಯಿಂಟ್ ಆಗಿರೋದ್ರಿಂದ ನೀವು ಡೈಲಿ ಪ್ರೆಸ್ ಮಾಡಿದ್ರು ಏನು ತೊಂದರೆ ಬರಲ್ಲ. ಅದು ಪ್ರೆಸ್ ಮಾಡಿ 15 ಡೇಸ್ ಆದ್ಮೇಲೆ ನನಗೆ ಫೀಡ್ಬ್ಯಾಕ್ ಹಾಕಿ, 2 ವೀಕ್ಸ್ ಆದ್ಮೇಲೆ. ಓಕೆ, ಗ್ರೂಪಲ್ಲೇ ಇರ್ತೀನಿ. ಇನ್ಕ್ರೀಸ್ ಇಲ್ಲಿಗೆ ಸ್ಕೈ ಬ್ಲೂ ಹಾಕಿ, ಫ್ಲೋ ಇಂಪ್ರೂವ್ ಮಾಡಲಿಕ್ಕೆ ಅಂದರೆ ಇಲ್ಲಿಗೆ ಸ್ಕೈ ಬ್ಲೂ ಹಾಕಿ. ಅಸ್ತಮ ಅಂದ್ರೆ 2 ಥರನೂ ಪ್ರಾಬ್ಲಮ್ ಬರುತ್ತೆ. ಅಸ್ತಮ ಹೀಟಿಂದನೂ ಪ್ರಾಬ್ಲಮ್ ಬರುತ್ತೆ, ಕೋಲ್ಡಿಂದನೂ ಪ್ರಾಬ್ಲಮ್ ಬರುತ್ತೆ. ಓಕೆ, ಸೊ ಹೀಟಿಂದ ಆಗಿ ಡ್ರೈ ಕೆಮ್ಮು ಬರ್ತಾ ಇದೆ ಅಂದರೆ LU7 ಪಾಯಿಂಟ್ ಪ್ರೆಸ್ ಮಾಡಿ. ಓಕೆ,
ಪ್ಯಾನ್ಕ್ರಿಯಾಸ್ಗೆ ಅಂದರೆ ಪ್ಯಾನ್ಕ್ರಿಯಾಸ್ ಜಾಯಿಂಟ್ ಇದು ಸ್ಕೈ ಬ್ಲೂ ಮತ್ತೆ ಆರೆಂಜ್ ಸರ್ಕಲ್ ಆಗ್ತದೆ. ಮಿಲ್ಕ್ ಅಂತಂದಾಗ ಕಫ ನೇಚರ್ ಕಫ ಅಂತ ತಗೋತೀವಿ ಹಾಲ್ನ. ನಾವು ಕಫ ನೇಚರ್ ಫುಡ್ಗೆ ಹೋಲಿಸ್ತೀವಿ. ಸೊ ಹಾಲ್ನ ತಗೋಬೇಕು ಅಂದ್ರೆ ಒಂಚೂರು ಶುಂಠಿ ಅರಿಶಿನ ಎರಡನ್ನೂ ಹಾಕಿ ಹಾಲು ಕೊಡಿ, ಮಕ್ಳಿಗಾದ್ರೂ ಕೂಡ ಅಷ್ಟೇ. ಓಕೆ, ಆಗ ಹಂಗಿದ್ದಾಗ ಕಫ ಕಟ್ಟಲ್ಲ ಮಕ್ಳಿಗೆ. ಬ್ರೆಸ್ಟ್ ರಿಡ್ಯೂಸ್ ಮಾಡಬೇಕು ಅಂತಂದಾಗ ಇಲ್ಲಿ ಬ್ರೆಸ್ಟ್ ಅಂದ್ರೆ ಆಕಾಶ ತತ್ವ ಜಾಸ್ತಿ ಆಗಿದೆ ನಮ್ಮ ದೇಹದಲ್ಲಿ ಅಂತ. ಸೊ ಇಲ್ಲೇನಿದೆ, ಸ್ಕೈ ಬ್ಲೂ. ಆಕಾಶ ತತ್ವ ಅಂದ್ರೆ ಲಂಗ್ಸ್ ರಿಫ್ಲೆಕ್ಷನ್, ಲಂಗ್ಸ್ಗೆ ನಾವು ಲಂಗ್ಸ್ ಮೆರಿಡಿಯನ್ಗೆ ಆಕಾಶ ತತ್ವ ಅಂತ ಹೋಲಿಸ್ತೀವಿ. ಸೊ ಪರ್ಪಲ್ ಆಕಾಶ ತತ್ವ ಜಾಸ್ತಿ ಆಗಿದೆ ಇಲ್ಲಿ. ಅಂದ್ರೆ ನಾವು ಇನ್ಸೆಕ್ಟ್ ಮೆಥಡ್ ಅಲ್ಲಿ ತಗೊಂಡಾಗ ಮನುಷ್ಯನ ಚಿತ್ರ, ಪ್ರತಿಯೊಂದು ಬೆರಳಲ್ಲೂ ಕೂಡ ನಾವು ಮನುಷ್ಯನ ಚಿತ್ರ ನೋಡ್ತಾ ಹೋಗ್ತೀವಿ. ಇಲ್ಲೇನಿದೆ, ಇಲ್ಲಿ ನಮ್ದು ಬ್ರೆಸ್ಟ್ ಬರೋದು, ಇಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿರೋದ್ರಿಂದ ಅಲ್ಲಿಗೆ ಸ್ಕೈ ಬ್ಲೂ ಡಾಟ್ ಆಗ್ತವೆ. ಸ್ಕೈ ಬ್ಲೂ ಡಾಟ್ ಇಲ್ಲಿ. ಓಕೆ, ನೀಟಸ್ ಹೇಳಿದೆ ಆಗ್ಲೇ. ಎರಡು ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಸರ್ಕಲ್ ಹಾಕಿ K3 ಪಾಯಿಂಟ್ ಪ್ರೆಸ್ ಮಾಡಿ. ಈ ಕಿಡ್ನಿ ರಿಫ್ಲೆಕ್ಷನ್ ಇದೆಯಲ್ಲ, ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಕಿವಿದು ಪ್ರಾಬ್ಲಮ್ ಬಂತು ತಕ್ಷಣ ಏನು ಗೊತ್ತಾಗ್ತಾ ಇಲ್ಲ ನಮ್ಗೆ ಅನ್ನೋ ಇದ್ರದಾಗ ಈ ತರ ತಗೊಂಡು ಮುಂದ್ಗಡೆ ಹೋಗಕ್ಕಾಗಲ್ಲ, ಕುಳಿ ಸಿಗುತ್ತೆ, ಈ ತರ ಪ್ರೆಸ್ ಕೊಡಿ. ಏನ್ ಅನ್ಸುತ್ತೆ ಆ ಟೈಮಲ್ಲಿ ನಿಮ್ಗೆ? ಸ್ಕೈ ಬ್ಲೂ ಅದನ್ನ ನಾವು ಫೈರ್ಗೆ ಹೋಲಿಸ್ತೀವಿ ಕಲರ್ಸ್ ಅಲ್ಲಿ. ಐಸೈಟ್ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ಎರಡು ಇಂಡೆಕ್ಸ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಸ್ಕೈ ಬ್ಲೂ ಸರ್ಕಲ್ ಹಾಕಿ. ಓಕೆ, ಸ್ಕೈ ಬ್ಲೂ ಸರ್ಕಲ್ ಹಾಕಿ ಮತ್ತೆ ಕಣ್ಣು ಅಂತ ತಗೊಂಡಾಗ ನಾವು ಲಿವರ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಲಿವರ್ ಜಾಯಿಂಟ್ಗೆ ಸೀಡ್ ಥೆರಪಿ ಹೇಳ್ತಾ ಇರೋದು, ಲಿವರ್ ಜಾಯಿಂಟ್ಗೆ ಮೆಂತೆ ಸ್ಟ್ರಿಪ್ ಕಟ್ಟಿ ಓವರ್ ನೈಟ್. ಓಕೆ, ಇಲ್ಲಿ ಕೂಡ ಇಲ್ಲಿ ಒಂದು ಪೆಪ್ಪರ್ ಹಾಕಿ. ಓಕೆ, ಯಾವಾಗ ಮೂಮೆಂಟ್ಸ್ ಇರಲ್ಲ ಆ ಟೈಮಲ್ಲಿ ನಿಮಗೆ ಐ ಸೈಟ್ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಓಕೆ, ಇಲ್ಲಿ ಒಂದು ಪೆಪ್ಪರ್ ಹಾಕಿ. ಓಕೆ, ಇಲ್ಲಿ ಮತ್ತೆ ಇಲ್ಲಿ ಪೆಪ್ಪರು, ಇಲ್ಲಿ ಮೆಂತ್ಯ ಸರ್ಕಲ್ ತರ ಹಾಕಿ ಜೋಡಿಸ್ಕೊಂಡು ರಿಂಗ್ ತರ ಬರಬೇಕು. ಡೇ ಟೈಮಲ್ಲಿ ಎರಡು ಕೈಗೆ ಎರಡು ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಸ್ಕೈ ಬ್ಲೂ ಹಾಕಿ. ಓಕೆ, ಇಲ್ಲಿ ಕೂಡ ನೀವು ಸುತ್ತಬೇಕಾಗುತ್ತೆ, ಮೆಂತೆ ಸ್ಟ್ರಿಪ್ ಹಾಕ್ಬೇಕಾಗತ್ತೆ. ಇಲ್ಲಿ ಕೂಡ ಮೆಂತೆ ಸ್ಟ್ರಿಪ್ ಹಾಕ್ಬೇಕಾಗತ್ತೆ. ಇಲ್ಲಿ ಮೆಂತೆ ಸ್ಟ್ರಿಪ್ ಯಾಕಂದ್ರೆ ಇದು ಇನ್ಸೆಕ್ಟ್ ಸಿಸ್ಟಮ್ ಪ್ರಕಾರ ಲಿವರ್ ಜಾಯಿಂಟ್. ಓಕೆ, ಇದು ಇನ್ಸೆಕ್ಟ್ ಸಿಸ್ಟಮ್ ಪ್ರಕಾರ ಕಣ್ಣಿನ ಜಾಯಿಂಟ್ ಬರುತ್ತೆ. ಇವೆರಡು ಕಣ್ಣನ್ ಜಾಯಿಂಟು, ಇದು ಲಿವರ್ ಜಾಯಿಂಟು. ಮತ್ತೆ ಇಲ್ಲಿ ಇನ್ಸೆಕ್ಟ್ ಮೆಥಡ್ ತಗೊಂಡ್ರೆ ಲಿವರ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಒಂದು ಪೆಪ್ಪರ್ ಇಷ್ಟು ಮಾಡಿ. ಅಫ್ ಮಸಲ್ಸ್ ಇದೆ ಅಂದ್ರೆ K3 ಪ್ರೆಸ್ ಮಾಡಿ, K3 ಪಾಯಿಂಟ್. ಆಪೋಸಿಟ್ ಅವರು ನಮ್ಮ ಮಾತು ಕೇಳಬೇಕು ಅಂದಾಗ ಅಂದ್ರೆ ಒಪ್ಪಿಸ್ಬೇಕು. ಯಾವುದೇ ಅವರು ನಾವ್ ಹೇಳಿದ್ ನಾವು ಅಂತ ಹೇಳ್ಬೇಕು ಅಂತಂದ್ರೆ ನಂಬರ್ 1 ಪರ್ಪಲ್ ಯೂಸ್ ಮಾಡಿ. ಅಂದ್ರೆ ಯಾವ್ದಾದ್ರು ಒಂದ್ ಕಲರ್ ಯೂಸ್ ಮಾಡ್ತೀವಿ ಅಂದ್ರೆ ಅದು ಸೈಡ್ ಎಫೆಕ್ಟ್ ಕೂಡ ಇರುತ್ತೆ. ಸೊ ನಂಬರ್ 1 ಅಂತಂದಾಗ ನಮ್ಗೆ ಆಕಾಶ ತತ್ವ ಜಾಸ್ತಿ. ಸೊ ಅದರಿಂದ ದಪ್ಪ ಕೂಡ ಆಗ್ತಾರೆ ಕೆಲವರು. ನಂಬರ್ 1 ಹಾಕೊಂಡೆ ದಪ್ಪ ಆಗದೆ ರೀಸನ್ ಗೊತ್ತಿರಲ್ಲ ಕೆಲವ್ರಿಗೆ. ಸೊ ರೀಸನ್ ಇದಾಗಿರುತ್ತೆ. ನಂಬರ್ 1 ಪರ್ಪಲ್ ಹಾಕೊಳ್ಳೋದ್ರಿಂದ ದಪ್ಪನೂ ಆಗ್ತಾರೆ. ಬೇರೆಯವ್ರಿಗೆ ನಾವು ಕನ್ವೆ ಮಾಡ್ಬೇಕು, ಅವ್ರು ಒಪ್ಕೋಬೇಕು ಅನ್ನೋ ಟೈಮಲ್ಲಿ ನಾವು ನಂಬರ್ 1 ಕೂಡ ಹಾಕೋತೀವಿ. ರಿಸ್ಟ್ ಪೈನ್ ಇದೆ ಅಂತಂದ್ರೆ LI5 ಅಂತ ಬರುತ್ತೆ ಪಾಯಿಂಟ್. ಸೊ ರಿಸ್ಟಲ್ಲಿ ಬರುತ್ತೆ ಪಾಯಿಂಟು. LI5 ಪಾಯಿಂಟ್ನ ಪ್ರೆಸ್ ಮಾಡಿ 5 ಡೇಸ್ 20 ಟೈಮ್ಸ್ ಎರಡು ಕೈಯಲ್ಲಿ 5 ಡೇಸ್ ಪ್ರೆಸ್ ಮಾಡಿ. BP ಜಾಸ್ತಿ ಇದೆ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಥಂಬ್ ಫಿಂಗರ್ ಏನಿದೆ ಇಲ್ಲಿ ಡಾರ್ಕ್ ಬ್ಲೂ ಡಾಟ್ ಹಾಕಿ. ಓಕೆ, ಡಾಟ್. ಅದೇ ತುಂಬಾ ಲೋ BP ಇದೆ ಅಂದ್ರೆ ರೆಡ್ ಡಾಟ್ ಹಾಕಿ. ಅಗೇನ್ ಸೇಮ್, ಲೋ BP ಇದೆ ಅಂದ್ರೆ ರೆಡ್, ಹೈ BP ಅಂದ್ರೆ ಸ್ಕೈ ಬ್ಲೂ. ಹೆಡ್ ಶೇಕ್ ಆಗ್ತಾ ಇದೆ ಅಂದ್ರೆ ಇದು ಅಡ್ರಿನಲ್ ಗ್ಲ್ಯಾಂಡ್ ಬರುತ್ತೆ. ಓಕೆ, ಈ ಅಡ್ರಿನಲ್ ಗ್ಲ್ಯಾಂಡ್ಗೆ ಸ್ಕೈ ಬ್ಲೂ ಸರ್ಕಲ್ ಹಾಕಿ. ಓಕೆ, ಅದಾದ್ಮೇಲೆ ಇಲ್ಲಿ ಕೂಡ ಹೆಡ್ ಬರುತ್ತೆ. ಇಲ್ಲಿ ಕೂಡ ನೀವು ಸ್ಕೈ ಬ್ಲೂ ಸರ್ಕಲ್ ಹಾಕಿ.
ಎಕ್ಸೆಸ್ ಅಡ್ರಿನಲ್ ಇದಿರುತ್ತೆ ಅದಕ್ಕೆ. ಅದೇ ಹೇಳಿದ್ನಲ್ಲ, ಯಾವುದೇ ಶೇಕ್ ಆಗ್ತಾ ಇದ್ರು ಆ, ಇಲ್ಲಿ ಸ್ಕೈ ಬ್ಲೂ ಹಾಕಿ. ವಿಂಡ್ ಜಾಸ್ತಿ ಇದೆ ಅಂತ ಅರ್ಥ. ಯಾವುದೇ ಶೇಕ್ ಆಗ್ತಾ ಇರುತ್ತೆ, ಕೆಲವ್ರ ತಲೆ ಇರ್ಬೋದು, ಕೆಲವ್ರ ಕೈ ಇರ್ಬೋದು, ಇವನ್ ಒಂದು ಸಣ್ಣ ಲೋಟ ಕೂಡ ಇಟ್ಕೊಳಕ್ ಆಗ್ತಾ ಇರಲ್ಲ, ವಿಂಡ್ ಜಾಸ್ತಿ ಇದೆ, ಎಕ್ಸಸ್ ಇದೆ. ವಿಂಡ್ನ ಕಮ್ಮಿ ಮಾಡಬೇಕು ಅಂದ್ರೆ ಸ್ಕೈ ಬ್ಲೂ. ಓಕೆ, ಸ್ಕೈ ಬ್ಲೂ ಸರ್ಕಲ್. ಹೊಟ್ಟೆ ಬೊಜ್ಜಿಗೆ ಹೇಳಿದೆ ನಾನು. ಎರಡೂ ಲಿಟಲ್ ಫಿಂಗರ್, ಸಾರಿ, ಲೆಫ್ಟ್ ಹ್ಯಾಂಡ್, ಇದು ಪೃಥ್ವಿ ತತ್ವದ ಬೆರಳ ಇದು. ಸೊ ಇಲ್ಲಿ ಆರೆಂಜ್ ಸರ್ಕಲ್ ಹಾಕಿ. ಹೊಟ್ಟೆ ಬೊಜ್ಜಿಗೆ ಇಲ್ಲಿ ಆರೆಂಜ್ ಸರ್ಕಲ್ ಹಾಕಿ. ಮತ್ತೆ ಇಲ್ಲಿ ಹೊಟ್ಟೆ ಬರುತ್ತಲ್ಲ, ಇಲ್ಲಿ ಆರೆಂಜ್ ಹಾಕಿ ಡಾಟ್. ಆರೆಂಜ್ ಡಾಟು ಮತ್ತೆ ಇದು ಸರ್ಕಲ್. ಹೊಟ್ಟೆ ಬೊಜ್ಜಿಗೆ ಎಸ್ಪೆಷಲಿ ಹೊಟ್ಟೆ ಭಾಗನೇ ಕರಗುತ್ತವೆ. ಆನಸ್ ಪೇನ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಆನಸ್ ರಿಫ್ಲೆಕ್ಷನ್, ಇಲ್ಲಿ ಅಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ. ಓಕೆ, ಕ್ರ್ಯಾಕ್ಡ್ ಲಿಪ್ಸ್ ಅಂತಂದ್ರೆ SP6 ಪ್ರೆಸ್ ಮಾಡಿ. ಲಿಪ್ಸ್ನ ನಾವು ಸ್ಪ್ಲೀನ್ ಹೋಲಿಸ್ತೀವಿ, SP6 ಪ್ರೆಸ್ ಮಾಡಿ. ಸಯಾಟಿಕಾ, ಬ್ಯಾಕ್ ಪೇನು, ಹಿಪ್ ಪೇನ್, ಅದೇ ಸಯಾಟಿಕಾ ಪೇನ್ ಅಂತಂದಾಗ ನಾನು ಇಲ್ಲಿ ಹೇಳಿದೆ, ಇಲ್ಲಿಗೆ ಬಟಾಣಿ ಸೀಡ್ ಹಾಕಿ ಮೇಲಿಂದ ಕೆಳಗಡೆವರೆಗೂ ಊಟ ಆಗಿ, ನೈಟ್ ಊಟ ಆಗಿ 1.5 hour ಆದಮೇಲೆ ಇಲ್ಲಿಗೆ ಬಟಾಣಿ ಸೀಡ್ ಕಟ್ಟಿ. ಓಕೆ, ಫಸ್ಟು ಸ್ಟಿಮ್ಯುಲೈಸ್ ಮಾಡಿ. ಓಕೆ, ಆಮೇಲೆ ಇಲ್ಲಿಗೆ ರಾಜ್ಮಾ, ಹಿಪ್ ಜಾಯಿಂಟ್ ಅಂತಂದರೆ ಹಿಪ್ ಜಾಯಿಂಟಲ್ಲಿ ಯಾವಾಗಲೂ ಕೋಲ್ಡೇ ಇರಬೇಕು, ಹೀಟ್ ಆಗಬಾರ್ದು ಆ ಪ್ಲೇಸು. ಸೊ ರಾಜ್ಮಾ ಸೀಡ್ ಕಟ್ಟಿ. ಅಂದರೆ ಈ ಕಿಡ್ನಿ ರಿಫ್ಲೆಕ್ಷನ್ ಏನಿದೆ ಇದಕ್ಕೆ ಸೆಟ್ ಆಗೋ ಧಾನ್ಯ ಬಂದು ಇದು ರಾಜ್ಮಾ ಬೀನ್ಸ್. ಸೊ ಇಲ್ಲಿಗೆ ರಾಜ್ಮಾ ಬೀನ್ಸ್ ಕಟ್ಟಿ. ಓಕೆ, ಇಲ್ಲಿಗೆ ಬಟಾಣಿ ಕಟ್ಟಿ. ಓಕೆ, ಓವರ್ ನೈಟ್. ಮತ್ತೆ BL4057 ಹೇಳಿದ್ನಲ್ಲ, ಆ ಪಾಯಿಂಟ್ನ ಚೆನ್ನಾಗಿ ಸ್ಟಿಮ್ಯುಲೈಸ್ ಮಾಡಿ. ಎರಡು ಕೈಯಿಂದ ಪಾದದವರೆಗೂ ಚೆನ್ನಾಗಿ ಮಸಾಜ್ ಕೊಡಿ, ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಆಮೇಲೆ BL40 ಮತ್ತು 57ನ 1 ವಾರ ಕಂಟಿನ್ಯೂಸ್ ಪ್ರೆಸ್ ಮಾಡಿ, ಈ ಸೀಡ್ ಹಾಕೊಳ್ಳೋದ್ರ ಜೊತೆಗೆ. ಓಕೆ, ಹೈಪರ್ ಆಕ್ಟಿವ್ ಇದ್ದಾಗ ನಂಬರ್ 3 ಸ್ಕೈ ಬ್ಲೂ ಹಾಕಿ ಮಕ್ಕಳಿಗೆ. ತುಂಬ ಚೆನ್ನಾಗಿ, ಅದೇ ವಿಂಡ್, ತುಂಬ ಎಕ್ಸೆಸ್ ವಿಂಡಿಂದ ತುಂಬ ಓಡಾಡ್ತಿರ್ತಾರೆ ಮಕ್ಕಳು, ಮನೆಯೆಲ್ಲ ಓಡಾಡ್ತಿರ್ತಾರೆ. ಸೊ ನಂಬರ್ 3 ಸ್ಕೈ ಬ್ಲೂ ಅಲ್ಲಿ ಹಾಕಿ. ಬ್ಯಾಕ್ ಸೈಡ್ ತಲೆನೋವು ಬಂದಾಗ ಕಿಡ್ನಿ ಕೋಲ್ಡ್ನೆಸ್ ಹೇಳ್ತೀವಿ. ಸೊ K3 ಪ್ರೆಸ್ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬರ್ತ್ ಚಾರ್ಟಲ್ಲಿ ಯಾವ ನಂಬರ್ ಇರುತ್ತೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾವು ಎನರ್ಜಿ ವೈಸ್ ಕೊಡ್ತಾ ಹೋಗ್ತೀವಿ. ಅಂದ್ರೆ ನಿಮ್ಮ ಎನರ್ಜಿಲಿ ಏನ್ ಬೇಕಾಗಿರುತ್ತೆ ನಿಮ್ಗೆ ಅನ್ನೋದ್ರ ರಿಕ್ವೈರ್ಮೆಂಟ್ ಮೇಲೆ ನಾವು ಕಲರ್ನ ಹೇಳ್ತೀವಿ. ರೈಟ್ ಸೈಡ್ ಲಿಪೋಮಾ. ಲಿಪೋಮಾ ಅಂತಂದ್ರೆ ಲಿವರ್ ಕೋಲ್ಡ್ನೆಸ್. ಸೊ liver 3 ಪ್ರೆಸ್ ಮಾಡಿ, ಮತ್ತೆ ಆ ಲಿಪೋಮಾ ಕಾಣಿಸುತ್ತಲ್ಲ, ನಿಮ್ಗೆಲ್ಲರೂ ಇಲ್ಲಿ ಲಿಪೋಮಾ ಏನಾದರೂ ಇತ್ತು ಅಂದ್ರೆ ಇಲ್ಲಿ ಡಾರ್ಕ್ ಬ್ಲೂ ಸರ್ಕಲ್ ಹಾಕ್ತಾ ಬನ್ನಿ. ಮತ್ತೆ liver 3 ಪಾಯಿಂಟ್ನ ಪ್ರೆಸ್ ಮಾಡ್ತಾ ಬನ್ನಿ. ಬ್ರೆಸ್ಟ್ ಸಿಸ್ಟ್ ಕ್ಯಾನ್ಸರ್ ಅದು ಇದು ಅಂತ ಹೇಳಿದ್ರೆ ಅದು ಈ ತುಂಬಾ ಲೆಂತಿ ಪ್ರೋಸೆಸ್ ಆಗುತ್ತೆ ಎಕ್ಸ್ಪ್ಲೇನ್ ಮಾಡಿದ್ರೆ. ಸೊ ನೀವು ಕನ್ಸಲ್ಟೇಷನ್ ಬಂದ್ರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ಬೋದು. ಸೊ ಯಾಕಂದ್ರೆ ಆಲ್ರೆಡಿ ಕ್ಯಾನ್ಸರ್ ಪೇಷಂಟ್ ಸಿಂಪ್ಟಮ್ಸ್ ಇದೆ ಅಂತಂದಾಗ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗಿರೋರು ಇದ್ದಾರೆ. ಮತ್ತೆ ಹಾರ್ಟ್ ಬ್ಲಾಕೇಜ್ ಇರುತ್ತಲ್ಲ ನೋಡಿ, ಅಂಥವ್ರು ಕೂಡ ತಗೊಂಡು ಫೀಡ್ಬ್ಯಾಕ್ ವಿತ್ ರಿಪೋರ್ಟ್ ಸಹಿತವಾಗಿ ನಮ್ಮ ಹತ್ರ ಇದೆ. ಗಮ್ ಇಶ್ಯೂಸ್ ಇದ್ದಾಗ ನೀವು ತುಂಬಾ ಗಮ್ ಅಂತ ಬಂದಾಗ, ಬ್ಲೀಡ್ ಆಗ್ತಾ ಇದೆ, ಪೇನ್ ಬರ್ತಾ ಇದೆ ಅಂತಂದಾಗ ಇಲ್ಲಿ ಒಂದು ಬ್ಲ್ಯಾಕ್ ಡಾಟ್ ಹಾಕಿ ಈ ಪಾಯಿಂಟಲ್ಲಿ. ಗಮ್ ಬ್ಲೀಡ್ ಸ್ಟಾಪ್ ಆಗುತ್ತೆ. ಮತ್ತೆ ಇಲ್ಲೂ ಕೂಡ ಅಷ್ಟೇ ಬ್ಲ್ಯಾಕ್ ಲೈನ್. ಬ್ಲ್ಯಾಕ್ ಹೆಡ್ಸ್ ಇದೆ ಅಂದ್ರೆ ಅದೇ ಹಾರ್ಟ್ ಏರಿಯಾ ಏನಿದೆ ಅದು ಕೋಲ್ಡ್ ಇದೆ ಅಂತ ಅರ್ಥ. ಸೊ ಈ ತರ ಪರ್ಪಲ್ ಕಲರ್ ಅಲ್ಲಿ 3 ಡಾಟ್ ಹಾಕಿ. ಓಕೆ,
ಅದಾದ್ಮೇಲೆ ಹಾರ್ಟ್ ಪಾಯಿಂಟ್ ಏನಿದೆ ಇಲ್ಲಿ ಬರುತ್ತೆ. ಇದು ನಾವು ಲಂಗ್ಸ್ ಅಂತ ತಗೋತೀವಿ ಇಲ್ಲಿ. ಸೊ ಅದ್ರ ಮಧ್ಯೆ ಬರೋದೇ ಹಾರ್ಟ್. ಸೊ ಇಲ್ಲಿಗೆ 20 ಟೈಮ್ ಪ್ರೆಸ್ ಮಾಡಿ. ಲಿವರ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಅದೇ ಟ್ರೀಟ್ಮೆಂಟ್ ತಗೊಳ್ಳಿ. ಅಂದ್ರೆ ಎಷ್ಟು ಚಿಕ್ಕ ಪುಟ್ಟ ಸಣ್ಣದಿರುತ್ತೆ ಅದೆಲ್ಲ ಕಲರಲ್ಲಿ ಆಕ್ಯುಪ್ರೆಷರ್ ಅಲ್ಲಿ ಕ್ಲೀನ್ ಆಗಿ ಹೋಗ್ಬಿಡುತ್ತೆ. ತುಂಬಾ ಸಿವಿಯರ್ ಪ್ರಾಬ್ಲಮ್ ಇದ್ದಾಗ ಕನ್ಸಲ್ಟೇಷನ್ ತಗೊಂಡಾಗ ಕ್ಯೂರ್ ಆಗ್ಬೋದು. ಫೋಟಲ್ ಕಾರ್ನ್ ಇದೆ ಅಂತಂತಂದ್ರೆ ಕೋಲ್ಡ್ನೆಸ್ಗೆನೆ ಅದ್ರ ಸುತ್ತ ಡಾರ್ಕ್ ಬ್ಲೂ ಸರ್ಕಲ್ ಹಾಕಿ, ಮತ್ತೆ ಆಕಾಶ ತತ್ವ ಯಾವುದೇ ಭಾಗದಲ್ಲಿ ಜಾಸ್ತಿ ಆದ್ರೂ ಅದು ದೊಡ್ಡದಾಗ್ತಾ ಬರುತ್ತೆ. ಅದನ್ನ ಕಮ್ಮಿ ಮಾಡೋದು ಸ್ಕೈ ಬ್ಲೂ, ಸಾರಿ ಡಾರ್ಕ್ ಬ್ಲೂ. ಬಾಡಿ ಪೇನ್ ಇದೆ ಅಂತಂದ್ರೆ ತುಂಬಾ ಕೆಲಸ ಮಾಡಿ ಅವತ್ತು ಮೈಕೈ ನೋವು ಬಂತು ಫುಲ್ಲು ಅಂತಂದ್ರೆ ಇಲ್ಲಿಗೆ, ಓಕೆ, ಈ ಪಾಯಿಂಟ್ಗೆ ಲಿವರ್ ರಿಫ್ಲೆಕ್ಷನ್ ಇಲ್ಲಿಗೆ ಡಾರ್ಕ್ ಗ್ರೀನ್ ಡಾಟ್. ಮೌತ್ ಅಲ್ಸರ್ ಆಗಿದೆ ಅಂದ್ರೆ ಎಕ್ಸೆಸ್ ಹೀಟ್ ಇಂದ, ಸ್ಟಮಕ್ ಹೀಟ್ ಇಂದ ಆಗಿರುತ್ತೆ. ಸ್ಟಮಕ್ ರಿಫ್ಲೆಕ್ಷನ್ ಏನಿದೆ, ಸ್ಟಮಕ್ ರಿಫ್ಲೆಕ್ಷನ್ಗೆ ಡಾರ್ಕ್ ಗ್ರೀನ್ ಡಾಟ್ ಹಾಕಿ, ಪ್ರೆಸ್ ಕೊಟ್ಟು ಡಾರ್ಕ್ ಗ್ರೀನ್ ಡಾಟ್. ಬ್ಲೀಡಿಂಗ್ ಆಗಲ್ಲ ಅಂದ್ರೆ K3 ಲಿವರ್ 3 ಪಾಯಿಂಟ್ ಪ್ರೆಸ್ ಮಾಡ್ತಾ ಬನ್ನಿ. ಮತ್ತೆ ಇಲ್ಲೇನಿದೆ ಇಲ್ಲಿಗೆ ಮತ್ತೆ ಇಲ್ಲಿಗೆ ಸ್ಕೈ ಬ್ಲೂ ಸರ್ಕಲ್ ಹಾಕಿ. ತುಟಿ ಹೊಡೆದಿದೆ ಅಂತಂದ್ರೆ ಹೀಟ್ ಆಗಿರುತ್ತೆ. ಓಕೆ, ಸೊ SP6 ಪಾಯಿಂಟ್ನ ಪ್ರೆಸ್ ಮಾಡಿ. ಬಾಲ್ಡ್ನೆಸ್ ಅಂತಂದ್ರೆ ಕೂದಲು ಉದುರೋದು ಅಂದ್ರೆ ಎಲ್ರಿಗೂ ಒಂದೇನೆ. ಸೊ ಎಕ್ಸೆಸ್ ಜಾಸ್ತಿ ಯಾಂಗ್ ಜಾಸ್ತಿ ಆಗಿರುತ್ತೆ. ಸೊ ತಲೆ ತುಂಬಾ ಕೆಡಿಸ್ಕೊಳ್ಳೋದು, ಬಿಸಿ ಮಾಡ್ಕೊಳ್ಳೋದು, ಸ್ಟಮಕ್ ಮತ್ತೆ ಸ್ಟಮಕ್ಗೆ ತುಂಬಾ ಸ್ಪೈಸಸ್ ಕೊಡ್ತಿರ್ತಾರೆ ಕೆಲವರು. ಆ ಸ್ಪೈಸಸ್ನ ಅವಾಯ್ಡ್ ಮಾಡಿ, ಟೆನ್ಷನ್ನ ಕಮ್ಮಿ ಮಾಡಿ. ಸರಿ ಹೋಗುತ್ತೆ. ಎಸ್ ಸರ್, ಯೂಟರಸ್ ಫೈಬ್ರಾಯ್ಡ್ ಕ್ಯೂರ್ ಮಾಡ್ಬೋದು. ಅಂದ್ರೆ ಅವ್ರದ್ದು ಎಷ್ಟು ಇದೆ, ಏನು ಪ್ರಾಬ್ಲಮ್ ಇದೆ ಅಂತ ನೋಡಿ ಡಯಾಗ್ನೈಸ್ ಮಾಡಿ ಒಂದಷ್ಟು ದಿವಸ ಅಂದ್ರೆ ಕರೆಕ್ಟಾಗಿ 6 ರಿಂದ 8 ವಾರ ನಾವು ಆರ್ಗನ್ಸ್ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ತಗೋತೀವಿ. 6 ರಿಂದ 8 ವಾರ. ಸೊ ಅದನ್ನ ಆರ್ಗನ್ಸ್ ಬ್ಯಾಲೆನ್ಸ್ ಆದಾಗ 1-2 ವಾರ ಅಬ್ಸರ್ವ್ ಮಾಡ್ತೀವಿ. ಅಬ್ಸರ್ವೇಷನ್ ಹೇಗಿದೆ, ಪಾಯಿಂಟ್ ಕೊಡದೇ ಇದ್ದಾಗ ಅವ್ರದ್ದು ಸಿಂಪ್ಟಮ್ಸ್ ಏನು ಬರುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಮಂತ್ ಅವ್ರದ್ದು ಪ್ರಾಬ್ಲಮ್ಸ್ ಏನಿದೆ ಒಂದ್ಸಲ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಆಮೇಲೆ ಏನಿದೆ ಅಂತೇಳಿ ಇನ್ನೊಂದು ತಿಂಗಳು ಕನ್ಸಲ್ಟೇಷನ್ ತಗೊಳ್ಳಿ ಅಂತ ಹೇಳ್ತೀವಿ ಅಷ್ಟೇನೆ. ಕಂಪಲ್ಸರಿ 6 to 8 ವೀಕ್ಸ್ ತಗೊಂಡಾಗ ಆರ್ಗನ್ಸ್ ಎಲ್ಲ ಅದ್ರ ಕೆಲಸ ಫಾಲೋ ಅಪ್ ಮಾಡ್ತಾ ಇರುತ್ತೆ. ಸೊ ಅಷ್ಟು ಮಾಡ್ಕೊಂಡು ಹೋದಾಗ ಸಾಕು, 50-80% ಅಂತೂ ರಿಸಲ್ಟ್ ಬಂದೇ ಬರುತ್ತೆ. ನೀವು ಕೊಲೆಸ್ಟ್ರಾಲ್ಗೆ ಕೇಳಿದ್ರಿ. ಕೊಲೆಸ್ಟ್ರಾಲ್ಗೆ ಅಂತ ಕೊಲೆಸ್ಟ್ರಾಲು ಫ್ಯಾಟಿ ಲಿವರ್ ಎಲ್ಲ ಒಂದೇನೆ. ಎಲ್ಲ ಒಂದೇ ಅಂದ್ರೆ ಲಿವರ್ಗೆ ಸಂಬಂಧಪಟ್ಟಿದ್ದು. ಲಿವರ್ ಅಲ್ಲಿ ಇನ್ ಎಕ್ಸೆಸ್ ಆಗಿದೆ. ಸೊ ಲಿವರ್ ಪಾಯಿಂಟ್ನ ಪ್ರೆಸ್ ಮಾಡಿ ಸ್ಕೈ ಬ್ಲೂ ಡಾಟ್ ಹಾಕಿ. ಮತ್ತೆ ಇದು ಲಿವರ್ ಜಾಯಿಂಟ್, ಇಲ್ಲಿಗೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಸರ್ಕಲ್ ಹಾಕಿ, ಮತ್ತೆ ಲಿವರ್ 3 ಪಾಯಿಂಟ್ನ ಪ್ರೆಸ್ ಮಾಡಿ. ಓಕೆ, GB41 ಪ್ರೆಸ್ ಮಾಡಿ. ಗಾಲ್ ಬ್ಲಾಡರ್ ಸ್ವೆಲ್ಲಿಂಗ್ GB41 ಪಾಯಿಂಟ್ ಬರುತ್ತೆ, ಪ್ರೆಸ್ ಮಾಡಿ. ಸ್ಟೋನ್ಗೆ GB ಸ್ಟೋನ್ ಅಂತಂದ್ರೆ ಕೊಲೆಸ್ಟ್ರಾಲ್ ಸ್ಟೋನ್ ಇದೆಯಾ, ಕ್ರಿಸ್ಟಲ್ ಸ್ಟೋನ್ ಇದೆಯಾ, ಯಾವ್ದಿದೆ ಅಂತ ಬೇಕು. ಅದು ನೋಡಿ, ರಿಪೋರ್ಟ್ ನೋಡಿ, ನಿಮ್ಮ ಟಂಗ್ ನೋಡಿ ನಾವು ಪಾಯಿಂಟ್ ಕೊಡ್ತಾ ಹೋಗ್ತೀವಿ. ಸೌಂಡ್ ಬರ್ತಾ ಇದೆ ನಡೆಯುವಾಗ, ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಇದು ಲಿಗಮೆಂಟ್ಸ್ ಏನಿದೆ ಡೌನ್ ಇದೆ. ಸೊ ಅಲ್ಲಿ ಸೌಂಡ್ ಬರ್ತಾ ಇದೆ ಅಂದ್ರೆ ಮೂಮೆಂಟ್ಸ್ ಹಿಂಗ್ ಒತ್ತುತ್ತಿರುತ್ತೆ ಮೂಳೆಗಳು ಒಂದಕ್ಕೊಂದು. ಓಕೆ, ಆ ಟೈಮಲ್ಲಿ ನೀವು ಮಾಯಿಶ್ಚರ್ ಮಾಡಬೇಕು. ಅದನ್ನ ಎಣ್ಣೆ ಅಂಶ ಏನಿರುತ್ತೆ ಅದಿರಲ್ಲ ಲಿಗಮೆಂಟ್. ಸೊ ಆ ಟೈಮಲ್ಲಿ ನೀವು LU7 ಕ್ಲಾಕ್ ವೈಸ್ ಮಸಾಜ್ ಮಾಡಿ ಮಾಯಿಶ್ಚರ್ ತುಂಬಿ, ಅಥವಾ K10 ಪಾಯಿಂಟ್ ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಲ್ಲಿ ಮಾಯಿಶ್ಚರೈಸರ್ ಬೇಕು, ಮಾಯಿಶ್ಚರ್ ಬೇಕು ದೇಹಕ್ಕೆ. ಓಕೆ, ಪ್ರಿಮೆಚೂರ್ ವೈಟ್ ಹೇರ್ ಅಂತಂದ್ರೆ GB20 ಮತ್ತೆ GB32. GB20 ನೆತ್ತಿ ಮೇಲೆ ಬರುತ್ತೆ. GB32 ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ. ಗ್ರೇ ಹೇರ್ ಏನ್ ಚಿಕ್ಕ ವಯಸ್ಸಿಗೆ ಬರುತ್ತೆ ಇದು ಹೋಗುತ್ತೆ. ಇದನ್ನ ಡೈಲಿ ಪ್ರೆಸ್ ಮಾಡಿ, 1 ತಿಂಗಳು ಪ್ರೆಸ್ ಮಾಡಿ. ಓಕೆ,
ಡೇಟ್ ಆಫ್ ಬರ್ತ್ ಎಲ್ಲ ಹಾಕ್ಬಿಡಿ ಸರ್. ಅದೇ ರೈಟ್ ಹ್ಯಾಂಡ್ ಗೊರಕೆ ಹೊಡಿತಾ ಇದ್ದಾಳೆ ಮಗಳು ಅಂತಂದ್ರೆ ರೈಟ್ ಹ್ಯಾಂಡ್ ಫಸ್ಟ್ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಸರ್ಕಲ್ ಹಾಕ್ತಾ ಬನ್ನಿ. ಓಕೆ, ಸರಿ ಹೋಗಿ. ಥೈರಾಯ್ಡ್ ಪಾಯಿಂಟ್ ಹೇಳಿದೆ ನಾನು, ಥೈರಾಯ್ಡ್ ಜಾಯಿಂಟ್ ಬರುತ್ತೆ. ಚೆನ್ನಾಗಿ ಪ್ರೆಸ್ ಕೊಡಿ ಮಾರ್ನಿಂಗ್ ಎದ್ದ ತಕ್ಷಣ 40 ಟೈಮ್ಸು. ಇಲ್ಲೂ ಕೂಡ ಚೆನ್ನಾಗಿ ಪ್ರೆಸ್ ಕೊಡಿ. ಇಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಪ್ರೆಸ್ ಕೊಡಿ ಎರಡು ಕೈಯಲ್ಲಿ. ಬೆಳಿಗ್ಗೆ ಸಂಜೆ 40 ಟೈಮ್ಸ್ ಮಾಡಿ. ಒಂದು ತಿಂಗಳಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಲೆಫ್ಟ್ ಹೀಲ್ ಪೇನ್ ಆಗ್ತಾ ಇದೆ ಅಂದರೆ ಲಿವರ್ 3 ಪ್ರೆಸ್ ಮಾಡಿ. ಲಿವರ್ 3 K3 ಪ್ರೆಸ್ ಮಾಡಿ. ಲೆಫ್ಟ್ ಅಂತಂದಾಗ ಕೋಲ್ಡ್ ಅಂತಾನೆ ನಾವು ತಗೋತೀವಿ. ಓಕೆ, ಮೆಮೊರಿ ಲಾಸ್ ಆಗ್ತಾ ಇದೆ ಓಲ್ಡ್ ಏಜಲ್ಲಿ ಅಂದರೆ ST36 ಪಾಯಿಂಟ್ನ ಪ್ರೆಸ್ ಮಾಡಿ. ಅಂಗೈಯಲ್ಲಿ ನಂಬರ್ 5 ಯೆಲ್ಲೋ ಕಲರಲ್ಲಿ ಬರೀರಿ. ನಿಮಗೆ ಕೊಲೆಸ್ಟ್ರಾಲ್ ಹಾರ್ಟ್ ಬ್ಲಾಕೇಜ್ ಇತ್ತು ಅಂತಂದರೆ ಇದು ಹಾರ್ಟ್ ರಿಫ್ಲೆಕ್ಷನ್ ಬರುತ್ತೆ. ಸೊ ಜಾಯಿಂಟ್ ಆರೆಂಜ್ ಇಲ್ಲಿಗೆ ಡಾರ್ಕ್ ಬ್ಲೂ ಸರ್ಕಲ್ ಹಾಕಿ. ಹಾರ್ಟ್ ಕಫಾನೆ, ವಾತ ಪಿತ್ತ ಕಫ, ಹಾರ್ಟ್ ರಿಫ್ಲೆಕ್ಷನ್ ಬರುತ್ತೆ ಈ ಜಾಯಿಂಟಲ್ಲಿ. ಇಲ್ಲಿಗೆ ಡಾರ್ಕ್ ಬ್ಲೂ ಸರ್ಕಲ್ ಹಾಕಿ. ಇಲ್ಲಿ ಹಾರ್ಟ್ ಏರಿಯಾ ಬರುತ್ತೆ, ಇಲ್ಲಿ ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡಿ. ಕಿಡ್ನಿ ಸ್ವೆಲ್ಲಿಂಗ್ ಇದೆ ಅಂತಂದ್ರೆ ಅಂದ್ರೆ ಗಂಟ್ಲು ನೋವು ಬರ್ತಾ ಇದೆ ಫುಡ್ ತಗೊಂಡ್ಮೇಲೆ ಅಂತಂದ್ರೆ ನೀವು ತಗೊಂಡ್ರ ಫುಡ್ ಅಲ್ಲಿ ಕಫ ಆಗಿ ಕನ್ವರ್ಟ್ ಆಗ್ತಾ ಇದೆ, ಡೈಜೆಸ್ಟ್ ಆಗ್ತಾ ಇಲ್ಲ. ಮತ್ತೆ ನೀವು ಫ್ಯಾಟ್ ಫುಡ್ ಅಂದ್ರೆ ಫ್ಯಾಟ್ ಮೆಟಬಾಲಿಸಮ್ ಮಾಡೋದ್ ಲಿವರ್, ಆ ಫ್ಯಾಟ್ ತಗೊಂಡಾಗ ಕೆಟ್ಟದು ಮೀನ್ಸ್ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬಗ್ಗೆ ಅಲ್ಲ ಇದು, ಈ ಪಾಮ್ ಆಯಿಲ್ ಅಥವಾ ರಿಫೈನ್ಡ್ ಆಯಿಲ್ ಈ ತರ ತಗೊಂಡಾಗ ತಿಂದ ಮೇಲೆ ಗಂಟ್ಲು ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಫಸ್ಟು ನಾವು ತಿನ್ನೋದೇನು ಅಕ್ಕಿ, ಗೋಧಿ, ರಾಗಿ ಮೇಯ್ನ್. ಅದು ಬಿಟ್ರೆ ಆಯಿಲ್, ಅವು 4 ಕರೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಯಾವುದೇ ಡಾಕ್ಟರ್ ಹತ್ರ ಹೋಗೋ ನೆಸಿಟಿ ಬರಲ್ಲ. ಏನಿದೆ ಇರೋ ಸಣ್ಣ ಪುಟ್ಟ ಕಾಯಿಲೆಗಳು ನಮ್ದು ಪ್ರೆಷರ್ ಪಾಯಿಂಟು ಕಲರಲ್ಲಿ ಕ್ಯೂರ್ ಮಾಡ್ಕೋಬಹುದು. ನೆಕ್ಸ್ಟ್ ಬರೋ ಅಂಥ ಕ್ರಾನಿಕ್ ಡಿಸೀಸ್ಗಳನ್ನ ಮಸ್ಟ್ ಆ್ಯಂಡ್ ಶುಡ್ ಅವಾಯ್ಡ್ ಮಾಡಬೇಕು ಅಂದರೆ ಆಹಾರದಲ್ಲೇ ಸಾಧ್ಯ. ಅದು ನಾವು ಏನೇ ಪಾಯಿಂಟ್ ಹಾಕಿದ್ರು ಏನೇ ಮಾಡಿದ್ರು ಆಹಾರ ಸರಿ ಇರಬೇಕಷ್ಟೇನೆ. ಶೋಲ್ಡ್ರು ಪೇನ್ ಇತ್ತು ಅಂತಂದ್ರೆ GB21 ಪಾಯಿಂಟ್ ಪ್ರೆಸ್ ಮಾಡಿ. ಟೀತ್ ಗ್ಯಾಪ್ ಬೈ ಬರ್ತ್ ಆಗ್ತಾ ಇದೆ. ಸೊ ನೋಡಿ ಇಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಸರ್ಕಲ್ ಹಾಕ್ತಾರೆ. ಓಕೆ, ಎವಿಟಿ ST36 ಪಾಯಿಂಟು ಪ್ರೆಸ್ ಮಾಡಿ 5 days 20 ಟೈಮ್ಸು. ಮತ್ತು ಕೋಲ್ಡ್ ಫುಡ್ಡು ಮತ್ತು ಶುಗರ್ ಐಟಮ್ ಮಸ್ಟ್ ಆ್ಯಂಡ್ ಶುಡ್ ಅವಾಯ್ಡ್ ಮಾಡಿ ಕ್ಯಾವಿಟಿ ಇರೋ ಟೈಮಲ್ಲಿ. ಫಿಟ್ಸ್ ಅಂತ ಬಂದಾಗ GB26 GB20. ಓಕೆ, P6 ಈ ಪಾಯಿಂಟನ್ನು ಪ್ರೆಸ್ ಮಾಡಿ 1 month, ಈಚ್ ಪಾಯಿಂಟ್ 20 ಟೈಮ್ಸ್. ನೀ ಪೇನ್ ಅಂದಾಗ ಈ 2 ನೀ ಪೇನ್ಗೆ ಸೀಡ್ ಥೆರಪಿ ಹೇಳ್ತೀನಿ. ಅಂದರೆ 2 ರೈಟ್ ಬಂದಿದೆ ಅಂದರೆ ಹೀಟಿಂದ ಆಗಿದೆ ಅಂತ, ಲೆಫ್ಟಲ್ಲಿ ಇದೆ ಅಂದರೆ ನಿಮಗೆ ಗೊತ್ತು ಕೋಲ್ಡ್ ಅಂತ. 2 ಬಂದಿದೆ ಅಂದರೆ ಹೇಗೆ ತಿಳ್ಕೊಳ್ಳೋದು ಅಂತಂದರೆ 2 ಬಂದಿದೆ ಅಂದರೆ ಕೋಲ್ಡಿಂದಾನೇ ಬಂದಿದೆ ಅಂತಲೇ ಅರ್ಥ. ಓಕೆ, ಇದು ಮಂಡಿ ಜಾಯಿಂಟ್ ಬರುತ್ತೆ, ನೀ ಜಾಯಿಂಟ್ ಸುಜೋಕ್ ರಿಫ್ಲೆಕ್ಷನ್ ಪ್ರಕಾರ. ಈ ಸೆಕೆಂಡ್ ಜಾಯಿಂಟ್ ಏನಿದೆ ಇಲ್ಲಿಗೆ ಓವರ್ ನೈಟು ಮೆಂತೆ ಸ್ಟ್ರಿಪ್ ಕಟ್ಟಿ. ಓಕೆ, ಇದು ಬಂದು ಥೊರಾಸಿಕೋ ಸರ್ವೈಕಲ್ ಬರುತ್ತೆ. ಇದು ಕೆಳಗಡೆ ಹಿಂಭಾಗ ನಮ್ಮದು ಲಂಬರ್ ರಿಫ್ಲೆಕ್ಷನ್ ಬರುತ್ತೆ. ಸೊ ಇಲ್ಲಿಗೆ ಮೆಂತೆ ಸ್ಟ್ರಿಪ್ ಕಟ್ಟಿ ಬ್ಯಾಕ್ ಪೇಯ್ನು ಮತ್ತು ನೀ ಪೇಯ್ನ್ ಎರಡೂ ಇದ್ದಾಗ ಇಲ್ಲಿಗೆ 2 ಕಾಲಿಗೆ ಮೆಂತೆ ಸೀಡ್ ಕಟ್ಟಿ, ಮೆಂತೆ ಸ್ಟ್ರಿಪ್, ಮತ್ತು ಇಲ್ಲಿಗೆ ಮೆಂತೆ ಸ್ಟ್ರಿಪ್ ಕಟ್ಟಿ, ಇಲ್ಲಿಗೆ ರಾಜ್ಮಾ ಸೀಡ್ ಕಟ್ಟಿ.
ಓಕೆ, ಇದನ್ನು 1 ತಿಂಗಳು 1.5 ತಿಂಗಳು ಫಾಲೋ ಅಪ್ ಮಾಡ್ತಾ ಬನ್ನಿ, ಸರಿ ಹೋಗುತ್ತೆ. ಯಾವುದೇ ಸೀಡ್ ಹಾಕುವಾಗ ಸ್ಟಿಮ್ಯುಲೈಸ್ ಮಾಡಿ, ಮರಿಬೇಡಿ. ತುಂಬ ಕಫ ಆಗ್ತಾ ಇದೆ ಅಂತಂದರೆ ಅದೇ ಲಂಗ್ಸ್ ರಿಫ್ಲೆಕ್ಷನ್ನು, ಅಲ್ಲಿಗೆ ಶುಂಠಿ ಕಟ್ಟಿ. ಕಫನ ಕ್ರಿಯೇಟ್ ಮಾಡೋದು ಮೇಯ್ನು ಸ್ಪ್ಲೀನು ಸ್ಟಮಕ್. ನಮ್ಮ ಸ್ಟಮಕ್ ನಾವೇನು ಫುಡ್ ಕೊಡ್ತೀವಿ ಅದೇ ನಮಗೆ ಕಫ ಆಗ್ಬಿಡ್ತಾ ಇರುತ್ತೆ. ಸೊ ಸ್ಟಮಕ್ನ ಸ್ಟ್ರೆಂತ್ ಆಗಿ ಇಟ್ಕೊಳ್ಳಿ. ಇಲ್ಲಿ ಸ್ಕೈ ಬ್ಲೂ ಹಾಕಿ, ಇಲ್ಲಿ ಸ್ಕೈ ಬ್ಲೂ ಹಾಕಿ. ಸ್ಲೋ ಯೂರಿನೇಷನ್ ಅಂತಂದರೆ BL58 ಅಂತ ಪಾಯಿಂಟ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಶುಗರ್ ಇದೆ ಅಂದರೆ ಕನ್ಸಲ್ಟೇಷನ್ ತಗೊಳ್ಳಿ. ಅದೇ ಜಠರಾಗ್ನಿ ದುರ್ವಾಸನೆ, ಬಾಯಿ ದುರ್ವಾಸನೆ ಬರ್ತಾ ಇದೆ ಅಂತಂದಾಗ ಜಠರದಲ್ಲಿ ಅಗ್ನಿ ಇರಲ್ಲ. ಸೊ ಜಠರಾಗ್ನಿ ಲೋ ಇರುತ್ತೆ, ಸ್ಟಮಕ್ ಯಾಂಗ್ ಡೌನ್ ಇರುತ್ತೆ. ಸೊ ಇಲ್ಲಿ ಸ್ಕೈ ಬ್ಲೂ ಡಾಟ್ ಹಾಕಿ. ಓಕೆ, ಸ್ಕೈ ಬ್ಲೂ ಡಾಟ್ ಹಾಕಿ ಪ್ರೆಸ್ ಕೊಡಿ. ಓಕೆ, ಫಿಂಗರಲ್ಲಿ ಆರ್ಥರೈಟಿಸ್ ಅಂತಂದರೆ LI4 ಪಾಯಿಂಟ್ ಬರುತ್ತೆ. ಸೊ ಈ ಪಾಯಿಂಟ್ನ ಪ್ರೆಸ್ ಮಾಡಿ, ವಾರಕ್ಕೆ ದಿವಸ ಒಂದು 4 ವಾರ ಪ್ರೆಸ್ ಮಾಡಿ. ವೈಟ್ ಹೇರು ಇಲ್ಲಿ GB20 ಅಂತ ನೆತ್ತಿಯಲ್ಲಿ ಬರುತ್ತೆ. ಹಿಂಗೆ ತಗೊಂಡಾಗ ಎರಡು ಕೈನ ಇಲ್ಲಿ ಇದನ್ನು ಚೆನ್ನಾಗಿ ನೋಡಿ, ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಇದನ್ನು ಪ್ರೆಸ್ ಕೊಡಿ, ಒಂದು 20 ಟೈಮ್ಸ್ ಪ್ರೆಸ್ ಕೊಡಿ. ಆಮೇಲೆ ಈ ಥರ ಪ್ರೆಸ್ ಕೊಡಿ. ಓಕೆ, ನಕ್ಕಲ್ಸಿಂದ. ಆಮೇಲೆ ಈ ಥರ ಎಲ್ಲ 30 ಸೆಕೆಂಡ್ಸ್ ಕೊಡಿ, ಇಲ್ಲಾಂದರೆ 20 ಟೈಮ್ಸ್ ಕೊಡಿ. ಈ ಥರ ಪ್ರೆಸ್ ಕೊಡಿ. ವೈಟ್ ಹೇರ್ ಇದ್ದಾಗ, ಮೆಮೊರಿ ಲಾಸ್ ಇದ್ದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಸ್ಟ್ರೆಸ್ ಇದ್ದಾಗ ಈ ಪಾಯಿಂಟಲ್ಲಿ ಪೇನ್ ಬರುತ್ತೆ ನಿಮಗೆ. ಎಸ್ಪೆಷಲಿ ಲೊಕೇಟ್ ಮಾಡ್ಕೊಳ್ಳೋದು ಈ ಎಂಡ್ ಇರುತ್ತೆ ನೋಡಿ, ಲೊಕೇಟ್ ಮಾಡ್ಕೊಳ್ಳೋದು ಈ ಥರ. ಓಕೆ, ಬ್ಯಾಕ್ ಪೇನ್ ಏನಿಲ್ಲ, ಬರೀ ನೀ ಪೇನ್ ಇದೆ ಅಂದರೆ ಇವೆರಡಕ್ಕೂ ಮೆಂತೆ ಸ್ಟ್ರಿಪ್ ಕಟ್ಟಿ ಸಾಕು. ಇವೆರಡು ಜಾಯಿಂಟ್ ಮೆಂತೆ ಸ್ಟ್ರಿಪ್ ಕಟ್ಟಿ ಇಲ್ಲಿ ರಾಜ್ಮಾ ಹಾಕಿ. ಲಿವರ್ 3K3 ಪ್ರೆಸ್ ಮಾಡಿ. ಓಕೆ, ಯೂರಿಕ್ ಆ್ಯಸಿಡ್ ಅಂದರೆ ನಮ್ಮದು ಫ್ಯಾಟ್ನ ಮೆಟಬಾಲಿಸಮ್ ಮಾಡೋದು ಲಿವರು, ಕಿಡ್ನಿ ಪ್ರೋಟೀನ್ನ ಮೆಟಬಾಲಿಸಮ್ ಮಾಡುತ್ತೆ. ಓಕೆ, ಅವೆರಡನ್ನೂ ಸ್ಟ್ರೆಂತ್ ಆಗಿ ಇಟ್ಕೋಬೇಕು. ಅಲ್ಲಿ ಯಾವಾಗ ಪ್ರೋಟೀನ್ನ ಸಿಂಥಸಿಸ್ ಆಗ್ತಾ ಇಲ್ಲ ಅಂದರೆ ಪ್ರಾಬ್ಲಮ್ ಇದೆ ಅಂತ. ಸೊ ಅವೆರಡನ್ನೂ ಸ್ಟ್ರೆಂತ್ ಮಾಡಿ, ಕಿಡ್ನಿ ಮತ್ತು ಲಿವರ್. ಕಿಡ್ನಿ ಜಾಯಿಂಟ್ಗೆ ಡಾರ್ಕ್ ಗ್ರೀನ್ ಹಾಕಿ, ಮತ್ತು ಲಿವರ್ ಜಾಯಿಂಟ್ ಒಂದು, ಕಿಡ್ನಿ ಜಾಯಿಂಟ್ ಒಂದು ಡಾರ್ಕ್ ಗ್ರೀನ್ ಹಾಕಿ. ಮತ್ತು ಇಲ್ಲಿ ಒಂದು ಯೂರಿಕ್ ಆ್ಯಸಿಡ್ಗೆ. ಬ್ಯಾಕ್ ಹೆಡ್ ಹಾಕಿದ್ರೆ ಕಿಡ್ನಿ ಕೋಲ್ಡ್ ಇರುತ್ತೆ, K3 ಪ್ರೆಸ್ ಮಾಡಿ ಅಂತ ಹೇಳಿದ್ದೀನಿ. ಮುಖದಲ್ಲಿ ಕಪ್ಪು ಇಲ್ಲಿ. ಒಂದು ನಿಮಿಷ, ಐಫೋನ್ ಅವರು ಏನೋ ಆಗ್ತಾ ಇದ್ದಾರೆ, ಬ್ರೆಸ್ಟ್ ಮಿಲ್ಕ್ ಬರ್ತಿದೆ ಹೇಳಿ, ಅದು ಪಾಸ್ ಆಗ್ತಾನೆ ಇದೆ, ಗೊತ್ತಾಗ್ತಾ ಇಲ್ಲ. ಹಾಸ್ಪಿಟಲ್ ಒಂದು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದರೆ ಯಾವ ಕಣ್ಣು ಅಂತ ಮೆನ್ಷನ್ ಮಾಡಿ. ಲೆಫ್ಟ್ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದರೆ ಆರೆಂಜ್ ಸರ್ಕಲ್ ಹಾಕಿ, ಆರೆಂಜ್ ಸ್ಕೈ ಬ್ಲೂ. ರೈಟಲ್ಲಿ ಬರ್ತಾ ಇದೆ ಅಂದರೆ ಈ ಬೆರಳಿಗೆ ಹಾಕಿ. ಡ್ರಿಂಕ್ಸ್ ಬಿಡಿಸ್ಲಿಕ್ಕೆ ಅಂತಂದರೆ ಪಿಂಕ್ ಡಾಟ್ ಹಾಕಿ, ಇಲ್ಲಿ ಎರಡು ಮಿಡಲ್ ಫಿಂಗರ್ ಹಿಂಭಾಗ ಪಿಂಕ್ ಡಾಟ್ ಹಾಕಿ. ಮತ್ತು ಲಿವರ್ ರಿಫ್ಲೆಕ್ಷನ್ಗೆ ನಂಬರ್ 7 ಅಂತ ಬರೀರಿ ಇಲ್ಲಿ ಪಿಂಕಲ್ಲಿ. ಹ್ಯಾಂಡ್ ಜೂಮ್ ಅಂತಿದೆ, ಯಾವ ರೈಟ್ಸ್ ಹ್ಯಾಂಡ್ ಜೂಮ್ ಅಂತ ಇದೆ, ಎರಡೂ ಕೈ ಜೂಮ್ ಅಂತಿದೆಯಾ? ಜೂಮ್ ಬರ್ತಿದೆ ಅಂದರೆ LI11 ಪಾಯಿಂಟ್ ಪ್ರೆಸ್ ಮಾಡಿ. ವಾರಕ್ಕೆ 2 ಸರಿ ಪ್ರೆಸ್ ಮಾಡಿ, 1 ವಾರ ಸಾಕು. ಗಾಲ್ ಸ್ಟೋನ್ GB41 ಪ್ರೆಸ್ ಮಾಡಿ. ಹೇರ್ ಗ್ರೌತ್ GB20 ಚೆನ್ನಾಗಿ ವರ್ಕ್ ಆಗುತ್ತೆ. ಕ್ರಿಯಾಟಿನೈನ್ ಜಾಸ್ತಿ ಇದೆ ಅಂದರೆ ಕಿಡ್ನಿ ಪರ್ಫಾರ್ಮೆನ್ಸ್ ಲೋ ಇದೆ. K3 ಮತ್ತು BL58 ಈ ಪಾಯಿಂಟನ್ನು ಪ್ರೆಸ್ ಮಾಡಿ, ವಾರಕ್ಕೆ 3 ಸರಿ 4 ವಾರ ಪ್ರೆಸ್ ಮಾಡಿ. ಓಕೆ, ಮಾರ್ನಿಂಗ್ ಸ್ನೀಸಿಂಗ್ ಆಗ್ತಾ ಇದೆ. ಸೊ ಸ್ನೀಸಿಂಗ್ ಆಗ್ತಾ ಇದೆ ಅಂದರೆ ಕೋಲ್ಡ್, ಬೆಳಿಗ್ಗೆನೆ ಕೋಲ್ಡ್ ಇರುತ್ತೆ. ಸೊ ಇಲ್ಲಿ ಲಂಗ್ಸ್ ರಿಫ್ಲೆಕ್ಷನ್ಗೆ ಸ್ಕೈ ಬ್ಲೂ ಡಾಟ್ ಹಾಕಿ. ಓಕೆ, ಸ್ಕೈ ಬ್ಲೂ ಡಾಟ್ ಹಾಕಿ, ಸರಿ. ಡಾರ್ಕ್ ಸರ್ಕಲ್ಗೆ ಕಿಡ್ನಿ ಮತ್ತು ಸ್ಟಮಕ್ ಸ್ಟ್ರೆಂತ್ ಆನ್ ಮಾಡಿ, ಕಣ್ಣು ಸುತ್ತ ಪ್ರೆಸ್ ಕೊಡಿ. ಮತ್ತು ST36 K3
ಒಂದಿನ ಎಷ್ಟೇ 36 ಮಾಡಿ ನೆಕ್ಸ್ಟ್ ಡೇ K3 ಪ್ರೆಸ್ ಮಾಡಿ. ಓಕೆ, ವಾರಕ್ಕೆ 2 ಸರಿ 4 ವಾರ ಮಾಡಿ. ಡಸ್ಟ್ ಅಲರ್ಜಿ ಅಂದರೆ LI20 ಪಾಯಿಂಟ್ ಬರುತ್ತೆ, ಇಲ್ಲಿ ಪ್ರೆಸ್ ಮಾಡಿ. ಬೋತ್ ಹ್ಯಾಂಡ್ ಬೋತ್ ಲೆಗ್ ನಮ್ನೆಸ್ ಬರ್ತಿದೆ ಅಂತಂದರೆ ಈ 4 ಬೆರಳ ಕೆಳಗಡೆ ರೆಡ್ ಲೈನ್ ಹಾಕಿ. ಓಕೆ, ತುಂಬ ಇಚ್ಚಿಂಗ್ ಆಗ್ತಾ ಇದೆ ಪ್ರೈವೇಟ್ ಪಾರ್ಟಲ್ಲಿ ಅಂತಂದರೆ ಇಲ್ಲಿ ಸ್ಕೈ ಬ್ಲೂ ಹಾಕಿ ಒಂದು ದಿವಸ ಬ್ಲ್ಯಾಕ್ ಹಾಕಿ ಪ್ರೆಸ್ ಕೊಡಿ, ಎರಡೂ ಕೈಯಲ್ಲಿ ಮಾಡಿ. ಓಕೆ, ಇಲ್ಲಿ ಮತ್ತು ಇಲ್ಲಿ ಬ್ಲ್ಯಾಕ್ ಒಂದು ದಿವಸ, ಸ್ಕೈ ಬ್ಲೂ ಒಂದು ದಿವಸ. ಅಪ್ಪ ಪ್ರೈವೇಟ್ ಪಾರ್ಟ್ ಏನಿದೆ, ವಜೈನಾ ಏರಿಯಾ ಆಗಿರ್ಬೋದು, ಪ್ರೈವೇಟ್ ಪಾರ್ಟ್ ಆಗಿರ್ಬೋದು, ಅಲ್ಲೇನಾದರೂ ಪಾರ್ಟ್ ವೆಟ್ಟಿದೆ ಅಂದಾಗ ಇಲ್ಲಿ ಇದು ಕಟ್ಟಿ, ಮೆಣಸು ಕಟ್ಟಿ 1 2 3 1 2 3 1 2 3 ಆಯಿತಾ. ಇಲ್ಲೂ ಅಷ್ಟು 1 2 3 ಡೇ ಟೈಮಲ್ಲಾದರೂ ಒಂದು 2 ಅವರ್ಸ್ ಸಾಕು ಅಷ್ಟೇ. ಓಕೆ, ನಿಮಗೆ ಅಲ್ಲಿ ಡ್ರೈ ಇದೆ ಅಂತಂದಾಗ ಮೆಂತ್ಯ ಕಟ್ಟಿ, ತುಂಬ ವೆಟ್ಟಿದೆ ಅಂತಂದಾಗ ಮೆಣಸು ಕಟ್ಟಿ 2 ಅವರ್ಸ್ ಸಾಕು. ನಿಮ್ಮ ಸಿಂಪ್ಟಮ್ಸ್ ಒಂದು 3 days to 5 days ಕಟ್ಟಿದ್ರೆ ಸಾಕು, ಕಮ್ಮಿ ಆಗಿಬಿಡುತ್ತೆ. PR ಬೆಳವಣಿಗೆ ಆಗಲ್ಲ. ಯಾವುದೇ ST36 ಪಾಯಿಂಟ್ ಪ್ರೆಸ್ ಮಾಡಿ. ತೊಡೆ ಬೋನ್ಗೆ ಅಂದರೆ ಕಿಡ್ನಿನ ನಾವು ಟ್ರೀಟ್ ಮಾಡಬೇಕು. ಅದು ಹೀಟಿಂದ ಆಗಿದೆಯೋ ಕೋಲ್ಡಿಂದಾಗ ಆಗ್ತಿದೆಯೋ ಇಲ್ಲ ಗೊತ್ತಿಲ್ಲಲ್ಲ. ಸೊ ಕಿಡ್ನಿ ರಿಫ್ಲೆಕ್ಷನ್ಗೆ ಬೀನ್ಸ್ ಕಟ್ಟಿ, ಏನೇ ಪ್ರಾಬ್ಲಮ್ ಇದ್ರೂ ಬ್ಯಾಲೆನ್ಸ್ ಆಗುತ್ತೆ. K3 ಬ್ಯಾಕಲ್ಲಿ ನನಗೆ ತಲೆನೋವು ಬರ್ತಾ ಇದೆ, ಇಲ್ಲಿ ಇಬ್ಬಾಗ ತಲೆನೋವು ನೋಡ್ತಾ ಇದೆ ಅಂತಂದಾಗ ಕಿಡ್ನಿ K3 ಪಾಯಿಂಟ್ನ ಪ್ರೆಸ್ ಮಾಡಿ. ಈ ಫೋರ್ ಹೆಡ್ ಏನಿದೆ ಇಲ್ಲಿ ಪೇನ್ ಬರ್ತಾ ಇದೆ ಅಂದರೆ ST36 ಪ್ರೆಸ್ ಮಾಡಿ. ಓಕೆ, ಈ ಭಾಗದಲ್ಲಿ ಆಗ್ತಾ ಇದೆ ಅಂದರೆ ಗಾಲ್ ಬ್ಲಾಡರ್ ಇಲ್ಲಿ ಜಸ್ಟ್ ಒಂದು ಡಾಟ್ ಹಾಕಿ, ಇಲ್ಲಿ ಗಾಲ್ ಬ್ಲಾಡರ್. ವೀಸಿಂಗ್ ಪ್ರಾಬ್ಲಮ್ ಇದೆ ಅಂತಂದರೆ LU7 ಮಾಡಿ, ಡ್ರೈ ಕಾಫ್ ಇದೆ ಅಂತಂದಾಗ. ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದರೆ SP6 ಪಾಯಿಂಟ್ ಪ್ರೆಸ್ ಮಾಡಿ, ಎರಡೂ ಕಾಲಲ್ಲಿ 20 ಟೈಮ್ಸ್. ರೆಡ್ಯೂಸ್ ಮಾಡಲಿಕ್ಕೆ ಅಂತಂದಾಗ ನೋಡಿ, ಇಲ್ಲಿ ಹೇಳಿದೆ ಅಲ್ಲ, ಇಲ್ಲಿ ಡಾರ್ಕ್ ಬ್ಲೂ ಡಾಟ್ ಹಾಕಿ. ಥೈರಾಯ್ಡ್ಗೆ ಹೇಳಿದ್ದೀನಿ, ಇಲ್ಲಿ ಪ್ರೆಸ್ ಕೊಡಿ ಅಂತ. ಮತ್ತು ಈ ಸೈಡಲ್ಲಿ 40 ಟೈಮ್ಸ್, ಬೆಳಗ್ಗೆ ಸಂಜೆ. ಯಾರನ್ನಾರು ಕ್ವಶನ್ ಕೇಳೋಣ? IBS ಅಂದರೆ ಜಠರದಲ್ಲಿ ಅಗ್ನಿ ಇರಬೇಕು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತಿಂದಿದ್ದು. ಸೊ ಲಿವರ್ 3 ಪ್ರೆಸ್ ಮಾಡಿ. ತುಂಬ ವೀಕ್ನೆಸ್, ರೆಡ್ ಲೈನ್ ಹಾಕಿ. ಇಲ್ಲಿ ವಾಮೆಂಟ್ ಆಗ್ತಾ ಇದೆ ಅಂದರೆ P6 ಪಾಯಿಂಟ್ ಬರುತ್ತೆ. ಇಲ್ಲಿ ತಗೊಂಡಾಗ 3 ಬೆರಳು ಬರುತ್ತೆ, ಇಲ್ಲಿ ಕಾಣಿಸ್ತಿದೆಯಾ? ಇಲ್ಲಿ ಎಂಡ್ ಆಗುತ್ತಲ್ಲ, ಈ ಲಾಸ್ಟ್ ಪಾಯಿಂಟ್ ಕಿರುಬೆರಳು. ಸೊ ಇಲ್ಲಿ ಪ್ರೆಸ್ ಕೊಡಿ, ಇದು P6 ಪಾಯಿಂಟ್ ಅಂತ ಕರಿತೀವಿ. ವಾಮೆಂಟ್ ಆಗ್ತಾ ಇದೆ ಅಂತಂದಾಗ ಇಲ್ಲಿ ಪ್ರೆಸ್ ಕೊಡಿ. ಓಕೆ, ಮತ್ತು 2 ಮಿಡಲ್ ಫಿಂಗರ್ ಫ್ರಂಟ್ ಸೈಡು ಪಿಂಕ್ ಲೈನ್ ಹಾಕಿ. ಓಕೆ, ಸ್ಕ್ರೀನ್ ಸ್ಟ್ರೆಂತ್ ಆನ್ ಮಾಡಬೇಕು ಅಂದರೆ ಸ್ಕ್ರೀನ್ ಪಾಯಿಂಟ್ನ ಪ್ರೆಸ್ ಕೊಡಿ. ಇದು ನಿಮ್ಗೆ ಸುಜೋಕ್ ರಿಫ್ಲೆಕ್ಷನ್ ಪ್ರಕಾರ ಇದು ಸ್ಟಮಕ್ ಅಂತ ಗೊತ್ತು. ಸೊ ಇಲ್ಲಿಂದ ಕೆಳಗಡೆ ಬರುತ್ತೆ, ಚೆನ್ನಾಗಿ ಪ್ರೆಸ್ ಕೊಡಿ, ಸ್ಟಿಮ್ಯುಲೈಸ್ ಮಾಡಿ. ಫೈಬ್ರಾಯ್ಡ್ ಇದೆ ಅಂದಾಗ ಇಲ್ಲಿ ಅಂದರೆ ಯಾವ ಏರಿಯಾದಲ್ಲಿ, ಯೂಟರಸ್ ಅಲ್ಲಿ. ಸೊ ಇಲ್ಲಿ ಡಾರ್ಕ್ ಬ್ಲೂ ಸರ್ಕಲ್ ಹಾಕಿ. ಓಕೆ, ಮತ್ತು ಇಲ್ಲಿ ಡಾರ್ಕ್ ಬ್ಲೂ ಸರ್ಕಲ್ ಹಾಕಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದಾಗ ಇಲ್ಲಿ ಡಾರ್ಕ್ ಗ್ರೀನ್ ಡಾಟ್ ಹಾಕಿ. ಓಕೆ, ಸ್ಟಮಕ್ ರಿಫ್ಲೆಕ್ಷನ್ ಬರುತ್ತೆ. ಊಟ ಹೇಗಿರಬೇಕು ಸಮ್ಮರಲ್ಲಿ?
ಯಾರು ವೈಟ್ ಬೋರ್ಡ್ ಯಾರೋ ಯೂಸ್ ಮಾಡ್ತಾ ಇದ್ದಾರೆ. ಪಾದ ಉರಿ ನೆತ್ತಿ ಉರಿ ಎರಡೂ ಆಗ್ತಾ ಇದೆ ಅಂತಂದ್ರೆ K10 ಪ್ರೆಸ್ ಮಾಡಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ್ರೆ ತುಂಬಾ ಸ್ಟಮಕ್ ಬೈಲ್ ಜ್ಯೂಸ್ ಕಮ್ಮಿ ಇರುತ್ತೆ, ಸೊ ಇಲ್ಲಿ ಡಾರ್ಕ್ ಗ್ರೀನ್ ಹಾಕಿ. ಊಟ ಅಂತಂದ್ರೆ ಮಧ್ಯಾಹ್ನ ನೀವು ಏನೇ ಫುಡ್ ತಗೊಂಡ್ರು, ಕೋಲ್ಡ್ ಫುಡ್ ಏನಾದ್ರು ಮಜ್ಜಿಗೆ ಆಗಿರ್ಲಿ, ಮತ್ತೆ ಜ್ಯೂಸ್ಗಳಾಗಿರ್ಲಿ, ಯಾವುದೇ ಒಂದು ತಗೋತೀನಿ ಅಂದ್ರೆ ಮಧ್ಯಾಹ್ನ 2 ಗಂಟೆ ಒಳಗಡೆ ತಗೊಳ್ಳಿ. ಯಾವುದೇ ಫ್ರೂಟ್ಸ್ ಆಗಿರ್ಲಿ ಏನೇ ತಗೊಂಡ್ರು. ಓಕೆ. ಹೊಟ್ಟೆ ಸ್ಟಮಕ್ ಪೇನ್ ಬರ್ತಾ ಇದೆ ಅಂದ್ರೆ ಇಲ್ಲಿ SI1 ಮತ್ತೆ ST1 ಮತ್ತೆ ST2 ಬರುತ್ತೆ. ನೀವು ಗೂಗಲ್ ಕೂಡ ಸರ್ಚ್ ಮಾಡ್ಬೋದು. ಈ ಪಾಯಿಂಟ್ ನ ಪ್ರೆಸ್ ಮಾಡಿ ಹಾಫ್ ಅನ್ ಅವರ್ ಹೊಟ್ಟೆ ನೋವಿರುತ್ತೆ, ಮಗುದು ಹೊಟ್ಟೆ ನೋವಿರುತ್ತೆ. ಗೊರ ಗೊರ ಅಂತ 6 months ಮಗುಗೆ ನಂಬರ್ 3 ಸ್ಕೈ ಬ್ಲೂ ಅಲ್ಲಿ ಬರ್ದು ಪಿಲ್ಲೋ ಕೆಳಗಡೆ ಇಡಿ 5 days ಸಾಕು. ಜರ್ನಿಯಲ್ಲಿ ವಾಮಿಟ್ ಆಗ್ತಾ ಇದೆ ಅಂದ್ರೆ P6 ಪಾಯಿಂಟ್ ಪ್ರೆಸ್ ಮಾಡಿ. ಇಲ್ಲಿ ಬರುತ್ತೆ ನೋಡಿ, P6 ಪಾಯಿಂಟ್ ಈ ರೆಸ್ಟಿಂದ 3 ಬೆರಳು ಇಲ್ಲಿ ಲಾಸ್ಟ್ ಇಲ್ಲಿ ಸೆಂಟ್ರಲ್ ಬರುತ್ತೆ ಪಾಯಿಂಟ್ ಇಲ್ಲಿ. ಇಲ್ಲೂ ಅಷ್ಟೇ P6 ಪಾಯಿಂಟ್ ಪ್ರೆಸ್ ಮಾಡಿ. ನಿಮಗೆ ಸಯಾಟಿಕಾ ತುಂಬಾ ಪೇನ್ ಆಗ್ತಾ ಇದೆ, ಇನ್ಸ್ಟೆಂಟ್ ರಿಲೀಫ್ ಏನಾದರೂ ಬೇಕು ಅಂತಂದ್ರೆ ನಕ್ಕಲ್ಸ್ ಇದಾವಲ್ಲ, ಚೆನ್ನಾಗಿ ಸ್ಟಿಮ್ಯುಲೈಸ್ ಮಾಡಿ. ಇಲ್ಲಿ 2 minutes ಚೆನ್ನಾಗಿ ಮಸಾಜ್ ಕೊಟ್ಟು ಇಲ್ಲಿಗೆ ಶುಂಠಿ ಹಾಕಿ 2 hours. ಓಕೆ. ಆಂಕಲ್ ಸ್ವೆಲ್ಲಿಂಗ್ ಇದೆ ಅಂದ್ರೆ ಇದು 2 ಪಾದಗಳು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ. ಇಲ್ಲಿ ನೀವು ಪೆಪ್ಪರ್ ಹಾಕಿ. ಓಕೆ. ಪೆಪ್ಪರ್ ಹಾಕಿ ತುಂಬ ಏನಾದ್ರು ಬರ್ನಿಂಗ್ ಆಯಿತು ಅಂದರೆ ನೀವು ಇದು ಕಟ್ಟಿ, ಅಕ್ಕಿ ಕಾಳು. ಇಲ್ಲಿ ಸ್ವೆಲ್ಲಿಂಗ್ ಇದೆ, ಪಾದಗಳು ಸ್ವೆಲ್ಲಿಂಗ್ ಇದೆ, 2 ದಿನ ಮೆಣಸು ಕಟ್ಟಿ 2 ದಿನ ಅಕ್ಕಿ ಕಟ್ಟಿ. ಲಿವರ್ 3 K3 ಪಾಯಿಂಟ್ ಪ್ರೆಸ್ ಮಾಡಿ. ಡ್ಯಾಂಡ್ರಫ್ ಕೇಳಿದ್ದೀನಿ, 2 ಇಂಡೆಕ್ಸ್ ಫಿಂಗರ್ ನೈಲ್ ಕೆಳಗಡೆ ಡಾರ್ಕ್ ಗ್ರೀನ್ ಡಾಟ್ ಹಾಕಿ ಅಂತ. ಮಕ್ಕಳಿಗೆ ಜಂತು ಹುಳು ಆಗ್ತಾ ಇದೆ ಅಂತಂದ್ರೆ ಆನಸ್ ರಿಫ್ಲೆಕ್ಷನ್ ಏನು ಬರುತ್ತೆ, ಇಲ್ಲಿಗೆ ಬ್ಲ್ಯಾಕ್ ಡಾಟ್ ಹಾಕಿ 1 ದಿವಸ ಸ್ಕೈ ಬ್ಲೂ ಡಾಟ್ ಹಾಕಿ. ಓಕೆ, ಸರಿ ಹೋಗುತ್ತೆ. ವಾಯ್ಸ್ ತುಂಬ ಲೋ. ಓಕೆ. ಐ ಇಚಿಂಗ್ ಆಗ್ತಾ ಇದೆ ಅಂದರೆ ಡ್ರೈನೆಸ್ ಆಗಿದೆ ಅಂತ. ಸೊ ಡ್ರೈನೆಸ್ ಇದೆ ಅಂತಂದರೆ 2 ಇಂಡೆಕ್ಸ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಡಾರ್ಕ್ ಗ್ರೀನ್ ಸರ್ಕಲ್ ಹಾಕಿ. ಓಕೆ. ಪ್ಯಾನ್ಕ್ರಿಯಾಸ್ ಸ್ಟೋನ್ ಆಗ್ತಾ ಇದೆ ಅಂದರೆ ಟ್ರೀಟ್ಮೆಂಟ್ ತಗೊಳ್ಳಿ. ಮಲದಲ್ಲಿ ಬ್ಲಡ್ ಹೋಗ್ತಾ ಇದೆ, ದೇಹ ಉರಿ ಇದೆ ಅಂತಂದರೆ ನಿಮಗೆ ಇದು ಆನಸ್ ರಿಫ್ಲೆಕ್ಷನ್ ಬರುತ್ತೆ. ಓಕೆ. ಇಲ್ಲಿಗೆ ಡಾರ್ಕ್ ಬ್ಲೂ ಸರ್ಕಲ್ ಹಾಕಿ, ಇಲ್ಲೊಂದು ಡಾರ್ಕ್ ಬ್ಲೂ ಸರ್ಕಲ್ ಹಾಕಿ, ಇಲ್ಲಿಗೆ ಇದು ಡಾರ್ಕ್ ಗ್ರೀನ್ ಸರ್ಕಲ್ ಹಾಕಿ. ಅದ್ರ ಜೊತೆಗೆ K10 ಪಾಯಿಂಟ್ ಪ್ರೆಸ್ ಮಾಡಿ. ವಾರಕ್ಕೆ 2 ಸರಿ, 3 ವಾರ ಸಾಕು. ಓಕೆ. ಭಯ ಆಗ್ತಾ ಇದೆ, ಸ್ಟೇಜ್ ಫಿಯರ್ ಇದೆ ಅಂತಂದಾಗ ನಂಬರ್ 6 ಆರೆಂಜ್ ಮೊಬೈಲ್ ವಾಲ್ಪೇಪರ್ಗಾರು ಹಾಕೋಬೋದು, ಪಾಮಲ್ಲಾದರೂ ಬರ್ಕೋಬೋದು. ಓಕೆ. ಹೇಳಿದ್ದೀನಿ, ಇನ್ಫಿರಿಯಾರಿಟಿ ನಂಬರ್ 6 ಯೂಸ್ ಮಾಡಿ. ರನ್ನಿ ನೋಸ್ ಇದೆ, ಲೂಸ್ ಮೋಷನ್ ಆಗ್ತಾ ಇದೆ ಅಂದರೆ 2 ಅಂಗೈಗೆ ಸ್ವಲ್ಪ ಒದ್ದೆ ಮಾಡಿ ಅರ್ಶಿನ ಹಾಕಿ. ಓಕೆ. 2 ಒದ್ದೆ ಮಾಡಿ ಅರ್ಶಿನ ಹಾಕಿ ಲಿವರ್ 3 ಪಾಯಿಂಟ್ ಏನಿದೆ ಅದನ್ನು ಪ್ರೆಸ್ ಮಾಡಿ.
ವೆಯ್ಟ್ ಗೇನ್ ನಂಬರ್ 5 ಹಾಕ್ಬೋದು, ನಂಬರ್ 1 ಪರ್ಪಲ್ ಕೂಡ ಯೂಸ್ ಮಾಡ್ಬೋದು. ಓಕೆ. ಕ್ರ್ಯಾಕ್ ಡೀಲ್ ಅಂತಂದ್ರೆ ಲಂಗ್ಸ್ ಅಲ್ಲಿ ಡ್ರೈನೆಸ್ ಇದೆ, LU7 ಕ್ಲಾಕ್ ವೈಸ್ ಮಸಾಜ್ ಮಾಡಿ ವಾರಕ್ಕೆ 2 ದಿವಸ 4 ವಾರ. ವೆಯ್ಟ್ ಲಾಸ್ ಅಂದ್ರೆ 2 ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಸರ್ಕಲ್ ಹಾಕಿ, ಮತ್ತೆ ನಾನು CV6 ಬಗ್ಗೆ ಹೇಳಿದೆ, 1 ಕನ್ನ ಹೆಂಗ್ ಲೊಕೇಟ್ ಮಾಡ್ಕೋಬೇಕು ಅಂತ. ಸೊ CV6 ಮತ್ತೆ ST25 ಈ ಪಾಯಿಂಟನ್ನು ಮಲಗಿದ್ದಾಗ ಅಂದ್ರೆ ಮಾರ್ನಿಂಗ್ ಎದ್ದೇಳ್ತಿರಲ್ಲ ಆಗ ಚೆನ್ನಾಗಿ ಈ ಥರ ಪ್ರೆಸ್ ಕೊಡಿ. ಮುಖ ಗ್ಲೋ ಆಗ್ಲಿಕ್ಕೆ ನಮ್ಮ ಹೆಣ್ಮಕ್ಳಿಗೆ ಇಲ್ಲಿಂದ ಮುಖ ಗ್ಲೋ ಆಗ್ಲಿಕ್ಕೆ ಇಲ್ಲಿಂದ ಈ ತರ ಪಾಯಿಂಟ್ ತಗೊಳ್ಳಿ. ಇಲ್ಲಿ SI18 ಅಂತ ಪಾಯಿಂಟ್ ಬರುತ್ತೆ, ಇಲ್ಲಿ ಪ್ರೆಸ್ ಮಾಡಿ. ತುಂಬಾ ಜನ ಪೇಯ್ನ್ ಇರುತ್ತೆ, ಹಾಕಿ ಬೇಕಿದ್ರೆ ಚಾಟ್ ಗ್ರೂಪ್ ಅಲ್ಲಿ. ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿ, ಡೈಲಿ 20 ಟೈಮ್ಸ್ ಪ್ರೆಸ್ ಮಾಡಿ. 1 ಮಂತ್ 2 ಮಂತ್ಸ್ ಮುಖ ಗ್ಲೋ ಆಗುತ್ತೆ. ಸೌಮ್ಯ ಮಹೇಶ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ. ಹಲೋ ಮಾತಾಡಿ ಅಮ್ಮ. ನಮಸ್ತೆ ನಮಸ್ಕಾರ, ಹೇಳಿ. ಮ್ಯಾಮ್. ನನ್ನ ಬಾಡಿ ಎಲ್ಲ ಫುಲ್ ಸಣ್ಣನೇ ಇದೆ, ಆದ್ರೆ ಇವೆರಡು ತೋಳ್ ಮಾತ್ರ ದಪ್ಪ ಇದೆ ಮ್ಯಾಮ್. ದಪ್ಪ ಇದೆ ಅಂದ್ರೆ ಹಾ ಅಲ್ಲಿ ಆಕಾಶ ತತ್ವ ಜಾಸ್ತಿ ಇದೆ ಅಂತ. ಸೊ ಇದು ಡಾರ್ಕ್ ಬ್ಲೂ ತಗೊಳ್ಳಿ, ಆಕಾಶ ಹಾ ತತ್ವ ಮ್ಯಾಮ್. ಇಲ್ಲಿ ಹಾ ಈ ಸೈಡು ಮತ್ತೆ ಈ ಸೈಡ್ ಹಾ ಮ್ಯಾಮ್. ಹಾ ಡಾರ್ಕ್. ಇನ್ನೊಂದು ಡಾರ್ಕ್ ಮ್ಯಾಮ್, ಬ್ಲೂ ನನ್ ಲೈನ್ ಓಕೆ ಮ್ಯಾಮ್. ಹಾಕಿ. ಓಕೆ. ಮೇಡಮ್, ನನ್ ಕಣ್ಣು ತುಂಬಾ ಒಳಗಡೆ ಹೋಗ್ಬಿಟ್ಟಿದೆ ಮೇಡಮ್. ಕಣ್ಣು ಮುಚ್ಚಿದ್ರೆ ಅಕ್ಕಿ ತುಂಬೋದು ಆ ತರ ತುಂಬಾ ಒಳಗಡೆ ಹೋಗಿದೆ. ಅಲ್ಲ, ಬೈ ಬರ್ತಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಓಕೆ. ಹಾ ಬೈ ಬರ್ತೆ ನೇಚರ್ ಇದ್ದಾಗ ಅದನ್ನೇನು ಮಾಡ್ಲಿಕ್ಕೆ ಆಗಲ್ಲ. ಹೌದಾ ಓಕೆ. ನಾನು ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್? ಇನ್ನೊಂದು ಮ್ಯಾಮ್, ಬೇರೆಯವ್ರ ಇನ್ನೊಂದು ಚಾನ್ಸ್ ಕೊಡೋಣ. ಇನ್ನೊಂದು ಕ್ವಶನ್ ಮೇಡಮ್. ಬ್ರೆಸ್ಟ್ ನ ಇನ್ಕ್ರೀಸ್ ಮಾಡ್ಬೇಕಂತ ಬ್ರೆಸ್ಟ್ ಇನ್ಕ್ರೀಸ್ ಹೆಚ್ಚಲ್ಲ ಮಾಡ್ತೀವಿ, ಇನ್ಕ್ರೀಸ್ ಮಾಡ್ಬೇಕು ಅಂತನ. ಇನ್ಕ್ರೀಸ್ ಮಾಡಿದ್ರೆ ಇಲ್ಲಿಗೆ 2 ಡಾಟ್ ಹಾಕಿ, ಯೆಲ್ಲೋ ಕಲರ್ ಡಾಟ್ ಹಾಕಿ. ಈ ಬೆರಳು ಯೆಲ್ಲೋ ಪೃಥ್ವಿ ಕಲರ್ ತತ್ವದಲ್ಲಿ ರೈಟ್ ಇಲ್ಲಿ ಸೈಡ್ ಮೇಡಮ್. ಓಕೆ ರೈಟ್ ಸೈಡ್. ಯೆಲ್ಲೋ ಕಲರ್. ಓಕೆ, ಥ್ಯಾಂಕ್ ಯು. ಅನ್ಮ್ಯೂಟ್ ಮಾಡ್ಕೊ. ಸೌಮ್ಯ ಮಹೇಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೌಮ್ಯ ಮಹೇಶ್ ನೀವೇನಾ? ನಿಮ್ನೆ ಕರೆದಿದ್ದ ನಾನು. ಹೌದು ಹೌದು ಮ್ಯಾಮ್, ಹೌದು. ಓಕೆ ಓಕೆ, ಸಾರಿ ಸಾರಿ ಸಾರಿ. ಓಕೆ. ವೀಣಾ ವೀಣಾ ಹಲೋ ಮಾತಾಡಿ. ಮ್ಯಾಮ್, ಇದು ಹೊಟ್ಟೆ ಬಜ್ಜಿಗೆ ಅಂದ್ರಲ್ರಿ ಮ್ಯಾಮ್, ನಾಭಿನ ಪ್ರೆಸ್ ಮಾಡ್ಬೇಕಾ ಅಥವಾ ಏನ? ಇದು ಆರೆಂಜ್ ಕಲರ್ ನಾಭಿ ಆಗ್ಬೇಕಾ ಮ್ಯಾಮ್? ನಾಭಿ ಅಲ್ಲ, ನಾಭಿ ಅಲ್ಲ. ನಾಭಿ, ಹಾ ಇದು ನಾಭಿ ಅಂತ ತಗೊಂಡಾಗ ಇದು ನಾಭಿ ಪಾಯಿಂಟ್. ಓಕೆ. ಹಾ ಇಲ್ಲಿಂದ ಇಲ್ಲಿ CV6 ಬರುತ್ತೆ. 1 ಕಣ್ಣು, 1 ಕಣ್ಣು ಅಂದ್ರೆ ಇದು, ಇದಿಷ್ಟು. ಹಾ ಹಾ ಹಾ. ಇದು ನಾಭಿ ಅಂದ್ರೆ 1 ಕಣ್ಣಿಂದ ಮೇಲ್ ತಗೊಂಡಾಗ ಇಲ್ಲೊಂದು ಪಾಯಿಂಟ್ ಬರುತ್ತೆ. ಇದು ನಾಭಿ ಅಂದಾಗ ನಾಭಿಯಿಂದ 1 ಕಣ್ಣು ಅಂತಂದಾಗ ಇಲ್ಲಿ ಬರುತ್ತೆ. ಆ ತರ ಅಂದ್ರೆ ಹೊಟ್ಟೆ ಮೆಜರ್ಮೆಂಟ್ ತಗೊಳ್ಳಿ. ಬಜ್ಜಿಗೆ ಬರುತ್ತಾ ಮ್ಯಾಮ್ ಅದು? ಅಲ್ಲ, ಹೊಟ್ಟೆ ಬೊಜ್ಜು ಕೂಡ ಹೋಗುತ್ತೆ ಅಂತ. CV6 ಅಂತ ಪಾಯಿಂಟ್ ನೋಟ್ ಹೌದು. ಮಾಡ್ಕೊಳ್ಳಿ. CV6 ST25 ಅಂತ. ಓಕೆ. ಎಷ್ಟು? ಹಾ, ಸರಿ ಮ್ಯಾಮ್. ಆಮೇಲೆ ಇದು 25. ಇನ್ನೊಂದ್ ಅದ್ರ ಸಲ ಜೊತೆಗೆ ಕೇಳಿಸ್ಕೊಳ್ಳಿ, ಅದ್ರ ಜೊತೆಗೆ ಇಲ್ಲಿ ಆರೆಂಜ್ ಸರ್ಕಲ್ ಹಾಕಿ, ಮತ್ತೆ ಇಲ್ಲ ಆರೆಂಜ್ ಡಾಟ್ ಹಾಕಿ. ಓಕೆ. ಆರೆಂಜ್ ರೆಡ್. ಎಸ್ಪೆಷಲಿ ಹೊಟ್ಟೆ ಬೊಜ್ಜು ಹೋಗುತ್ತೆ. ಮ್ಯಾಮ್, ಇನ್ನೊಂದ್ಸರಿ ಪ್ರೆಸ್ ಮಾಡೋದು ಇನ್ನೊಂದ್ಸರಿ ಹೇಳ್ರಿ ಮ್ಯಾಮ್. CV25
ಲೆಫ್ಟ್ ಈಗ ನಾಭಿ ಅಂದ್ರೆ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಬರುತ್ತೆ. 25 ಈ ಮತ್ತೆ ಕಡೆ ಮ್ಯಾಮ್ 25. CV6 ಮೇಲೆ ಕೆಳಗಡೆ ಬರುತ್ತೆ. CV6. ಆಮೇಲೆ ವೈಟ್ ಎರ್ಸಿಗೆ ಹೇಳಿದ್ರಲ್ರಿ ಮ್ಯಾಮ್ ಇಲ್ಲೆಲ್ಲ ಪ್ರೆಸ್ ಮಾಡ್ಬೇಕಂತ. ಆಮೇಲೆ ಇದು ಒಂದು GB32 ಏನ್ ಮ್ಯಾಮ್? GB32. GB32. ಸರಿ, ಹೌದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. GB20. GB32 ಕಾಲಲ್ಲಿ ಬರುತ್ತೆ, ಕೈಯಲ್ಲಿ ಸೈಡ್ ನಿಂತ್ಕೊಂಡಾಗ ನಾವು ಕೈ ಬಿಡ್ತೀವಿ ನೋಡಿ. ಕೈ ಬಿಟ್ಟಾಗ ಲಾಸ್ಟ್ ಪಾಯಿಂಟ್ ಎಂಡ್ ಆಗುತ್ತೆ ಇದು. ಓಕೆ, ಎಂಡ್ ಆದ್ಮೇಲೆ ಒಂದ್ ಕನ್ನಿಂದ ಕೆಳಗಡೆ ಬರೋದೇ GB32. ಆಮೇಲೆ GB20 ಈ ತರ ತಗೋಬೇಕ್ರ ಮ್ಯಾಮ್? ಹೌದು, ಈ ತರನೇ ತಗೋಬೇಕು. ಈ ತರ ಏನಿರುತ್ತೆ ಪ್ರೆಸ್ ಮಾಡಿದಾಗ ಅಂದ್ರೆ ಮಿಡಲ್ ಫಿಂಗರ್ ಮ್ಯಾಮ್? ಮಿಡಲ್ ಫಿಂಗರ್. ಹೌದು. ಸರಿ, ಓಕೆ, ಥ್ಯಾಂಕ್ ಯು ಮ್ಯಾಮ್. ನೀವು ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ನಾನು ಕರಿತೀನಿ. ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಐಫೋನ್, ನಿಮ್ಗೆ ಐಫೋನ್ ಅಂತಾನೆ ನಾ ಹೆಸರು? ಅನ್ಮ್ಯೂಟ್ ಮಾಡಿ. ಮೈಂಡ್ ಕಾಮ್ ಆಗಬೇಕು ಅಂತಂದ್ರೆ ಇಲ್ಲಿ ಡಾರ್ಕ್ ಗ್ರೀನ್ ಡಾಟ್ ಹಾಕಿ. ಓಕೆ, ಮತ್ತೆ ಫಸ್ಟ್ ಮಿಡಲ್ ಫಿಂಗರ್ ಫಸ್ಟ್ ಜಾಯಿಂಟ್ಗೆ ಡಾರ್ಕ್ ಗ್ರೀನ್ ಮತ್ತೆ ಪರ್ಪಲ್ ಸರ್ಕಲ್ ಹಾಕಿ. ಮೈಂಡ್ ಕಾಮ್ನೆಸ್ ಆಗುತ್ತೆ. ಅಥವಾ ಮೊಬೈಲ್ ವಾಲ್ಪೇಪರ್ಗೆ ನಂಬರ್ 7 ಡಾರ್ಕ್ ಗ್ರೀನ್ ಅಲ್ಲಿ ಹಾಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಐಫೋನ್. ನಮಸ್ತೆ ಮ್ಯಾಮ್. ನಮಸ್ಕಾರ. ನನಗೆ ಆಕ್ಚುಲಿ ಇದು ಬ್ರೆಸ್ಟ್ ಅಲ್ಲಿ ಮಿಲ್ಕ್ ತರ ಬರ್ತಾ ಇತ್ತು, ಎರಡ್ ಕಡೆ ಪೇನ್ ಆಗ್ತಾ ಇತ್ತು. ಸೊ ಆಕ್ಚುಲಿ ನಾನು ಅದು ಸಿರಮ್ ಪ್ರೊಡಕ್ಟಿವ್ ಅಂತೇಳಿ ಸ್ಕ್ಯಾನ್ ಕೂಡ ಮಾಡಿಸಿದ್ರು, ಬ್ಲಡ್ ಟೆಸ್ಟ್. ಅದರಲ್ಲಿ 10.32 ನಾರ್ಮಲ್ ಇದೆ ಅಂತ ಹೇಳಿದ್ರು. ಅಕಸ್ಮಾತ್ ವೇರಿಯೇಷನ್ಸ್ ಬಂದ್ರೆ ಸ್ಕ್ಯಾನ್ ಮಾಡ್ಸೋಣ ಅಂತ ಹೇಳಿದ್ರು. ಸೊ ಈಗೇನು ವೇರಿಯೇಷನ್ ಇಲ್ಲ ಅಂತ ಹೇಳಿದ್ರು, ಬಟ್ ಆದ್ರೂ ನನ್ಗೆ ಪೇನ್ ತರ ಫೀಲ್ ಆಗುತ್ತೆ. ಒಂಥರ ಟಚ್ ಮಾಡಿದಾಗ ಒಂಥರ ಗಂಟ್ ತರ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಲಿವರ್ 3 ಪಾಯಿಂಟ್ ಪ್ರೆಸ್ ಮಾಡ್ತಾ ಬನ್ನಿ, ಸರಿ ಹೋಗಿ. ಸ್ವಲ್ಪ ಮೂಮೆಂಟ್ಸ್ ಇಲ್ಲದೆ ಇದ್ದಾಗ್ಲೂ ಕೂಡ ಹಂಗೆ ಆಗುತ್ತೆ. ಸೊ ಅದನ್ನ ಪ್ರೆಸ್ ಮಾಡಿ. ಲಿವರ್ 3 ಯಾವ್ದು ಗೊತ್ತಿಲ್ಲ, ಗೊತ್ತಾಗ್ತಿಲ್ಲ. ಪಾಯಿಂಟ್ ಕಾಲಲ್ಲಿ ಬರುತ್ತೆ. ನೀವು ಲಿವರ್ 3 ಆಕ್ಯುಪ್ರೆಷರ್ ಪಾಯಿಂಟ್ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲೂ ಸಿಗುತ್ತೆ ಕ್ಲೀನ್ ಆಗಿ. ಎರಡೂ ಕಾಲಲ್ಲಿ 20 ಟೈಮ್ ಪ್ರೆಸ್ ಮಾಡಿ. 20 ಟೈಮ್ಸ್. ಎಷ್ಟು ದಿವಸ ಮಾಡಬೇಕು ಮ್ಯಾಮ್ ಅದು? ವಾರಕ್ಕೆ ಎರಡು ದಿವಸ 4 ವಾರ ಪ್ರೆಸ್ ಮಾಡಿ. ಕಲರ್ ಥೆರಪಿ ಆತರ ಏನಿಲ್ಲ ಮ್ಯಾಮ್ ಅದು? ಇಲ್ಲ, ಅಷ್ಟ್ ಮಾಡಿ ನಮ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ, ಆಯುಷ್ ಮಂಡಲಂ ಗ್ರೂಪ್ ಅಲ್ಲಿ. ಜಾಯಿನ್ ಆಗಿದ್ದೀನಿ, ಪೇಡ್ ಲಿಂಕ್ ಮಾಡಿದ್ದೀನಿ. ಇದನ್ ಮಾಡಿ ಸರಿ ಹೋಗುತ್ತೆ. ಸರಿ, ಥ್ಯಾಂಕ್ ಯು. ಅನ್ಮ್ಯೂಟ್ ಮಾಡಿಪ್ಪ. ಸರಸ್ವತಿ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ಥ್ಯಾಂಕ್ ಯು ಮೇಡಮ್ ಅನ್ಮ್ಯೂಟ್ ಮಾಡೋದಕ್ಕೆ. ಮೇಡಮ್, ನನ್ನ ಮಗಳು ಮಲಗಿರ್ಬೇಕಾದ್ರೆ ಚಿಕ್ಕ ವಯಸ್ಸಿಂದನೂ ಹಾಗೆ ಮೇಡಮ್. ಅವಳು ತುಂಬಾನೇ ಸೌಂಡ್ ಮಾಡ್ತಾಳೆ. ಗೊರಕೆ ಸೌಂಡ್ ಅಲ್ಲ, ಅದು ತುಂಬಾ ಸೌಂಡ್ ಮಾಡ್ತಾಳೆ ಅದು. ಓಕೆ, ಲಂಗ್ಸ್ ರಿಫ್ಲೆಕ್ಟರ್ಗೆ ಇಲ್ಲಿಗೆ ವಿಕ್ಸ್ ಹಚ್ಚಿ. ಓಕೆ, ನೈಟ್ ಟೈಮು ಇಲ್ಲ, ಅವಳಿಗೆ 25 ಇಯರ್ಸ್ ಇವಾಗ. ಅಲ್ಲ, ನೀವು ಹಚ್ಚಿ ಫೀಡ್ಬ್ಯಾಕ್ ನಾನು ನೆಕ್ಸ್ಟ್ ಕ್ಲಾಸ್ ತಗೊಂಡಾಗ ಹೇಳಿ. ಇಲ್ಲಾಂದ್ರೆ ಆಯುಷ್ ಮೇಡಮ್ ಗ್ರೂಪ್ ಇದೆಯಲ್ಲ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ಹೇಳಿದ್ರೆ ರೆಮಿಡಿ ಮಾಡಿ. ಮತ್ತೆ ಇಲ್ಲಿಗೆ ಡಾರ್ಕ್ ಬ್ಲೂ ಹಾಕಿ. ಯಾಕೆ ಇನ್ನಂಗೆ ಈಗ ಕಲಿತಾ ಇದ್ದೀರಲ್ವಾ, ಒಂದ್ ಸ್ವಲ್ಪ ದಿವಸ ಆದ್ರೆ ನೀವೇ ಟ್ರೀಟ್ಮೆಂಟ್ ಮಾಡ್ತೀರಾ. ATM ಕ್ಲಾಸ್ ಅಲ್ಲಿ ಇದ್ರೆ ನೆಕ್ಸ್ಟ್ ನೀವೇ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀರಾ. ಲೆಫ್ಟ್ ಹ್ಯಾಂಡ್ಗೆ ರೈಟ್ ಹ್ಯಾಂಡ್ಗೆ ಮ್ಯಾಮ್? ಲೆಫ್ಟ್ ಹ್ಯಾಂಡ್ ಇಲ್ಲಿಗೆ ವಿಕ್ಸ್ ಹಚ್ಚಿ, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ಗೆ ಫಸ್ಟ್ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಸರ್ಕಲ್ ಹಾಕಿ. ಥ್ಯಾಂಕ್ ಯು ಮ್ಯಾಮ್. ಫೀಡ್ಬ್ಯಾಕ್ ಯಾರು ಇದ್ರೆ ಹೇಳಿ, ಎಲ್ಲ ಹ್ಯಾಂಡ್ಸ್ ಡೌನ್ ಮಾಡ್ಕೊಳ್ಳಿ.
ಸರಿ. ಫೀಡ್ಬ್ಯಾಕ್ ಇದ್ರೆ ಹೇಳಿ. ಫೀಡ್ಬ್ಯಾಕ್. ಹಲೋ ಹಾಂ ಮ್ಯಾಮ್, ಫೀಡ್ಬ್ಯಾಕು ನಿಮ್ಮ ಹತ್ರ ನಾನು ಒಂದ್ಸಲ ಕೇಳಿದ್ದೆ. ಇದು ಕಾಲು ಕಾರ್ನ್ ಆಗಿತ್ತು ನನ್ಗೆ. ಹ್ಮ್ ಗ್ರೂಪ್ ಅಲ್ಲಿ ನಾನು ಮೆಸೇಜ್ ಮಾಡಿದ್ದೆ ನಿಮ್ಗೆ. ನೀವು ಹ್ಮ್ ಮತ್ತೆ ಅದು ಕೇಳಿದ್ರಿ, ಡಾರ್ಕ್ ಬ್ಲೂ ಸರ್ಕಲ್ ಹಾಕ್ಬಿಟ್ಟು ಮತ್ತೆ LU7 ಪ್ರೆಸ್ ಮಾಡಿ ಅಂತ. ಅದು ವಾಸಿ ಆಯ್ತು ಮ್ಯಾಮ್ ನನ್ಗೆ. ಇದಕ್ಕಿದ್ದಾಗೆ ಅದು ಹ್ಮ್ ಗಂಟೆಲ್ಲ ಬಿದ್ದೋಯ್ತು. ಮತ್ತೆ ನಮ್ಮ ಹ್ಮ್ ಹಸ್ಬೆಂಡ್ಗೆ ಡ್ರೈ ಕಾಫ್ ಎಲ್ಲ ಆಗಿತ್ತು. ಅಂದ್ರೆ ಹ್ಮ್ ಹ್ಮ್ ಈವ್ನಿಂಗ್ ಟೈಮ್ ಮಾತ್ರ ಅವ್ರಿಗೆ ಕಾಫ್ ಬರ್ತಾ ಇತ್ತು ಅವ್ರಿಗೆ. ಹ್ಮ್ ಅದು ಹ್ಮ್ 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 ಏನಾದ್ರೂ ವಾಸಿ ಆಗ್ತಾ ಇರ್ಲಿಲ್ಲ. ಆಮೇಲೆ ನೀವು ಹೇಳಿದ್ರಿ SP6 ಏನೋ ಪ್ರೆಸ್ ಮಾಡಕ್ ಕೇಳಿದ್ರಿ ನೀವು. ಪ್ರೆಸ್ ಮಾಡದೆ ಅದು ಹೋಯ್ತು ಮ್ಯಾಮ್ ಎಲ್ಲ. ಅವರು ನೆಕ್ಸ್ಟ್ ಒಂದು 15 ಮಿನಿಟ್ಸ್ಗೆ ಅವರು ಚೆನ್ನಾಗಾಗೋದ್ರು. ಮತ್ತೆ ಅದು ಬಂದೇ ಇಲ್ಲ ಮ್ಯಾಮ್ ಮತ್ತೆ ಅವ್ರಿಗೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್, ನಿಮ್ಗೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಭವಾನಿ, ಅನ್ಮ್ಯೂಟ್ ಮಾಡಿ ಭವಾನಿ. ನಮಸ್ತೆ ಮ್ಯಾಮ್. ನಮಸ್ಕಾರ. ಲಾಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಇದು ತಲೆ ತುಂಬಾ ನೋವ್ತಾ ಇದೆ, ಬಾಚೋದಿಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅನ್ಬಿಟ್ಟು ಕೇಳಿದ್ದೆ ಇದೇ ಹ್ಮ್ ಹ್ಮ್ ಕ್ಲಾಸ್ ಅಲ್ಲಿ. ಅವಾಗ ನೀವು ST36 ನ ಪ್ರೆಸ್ ಮಾಡ್ಲಿಕ್ಕೆ ಹೇಳಿದ್ರಿ. ಅದು ಪ್ರೆಸ್ ಹ್ಮ್ ಹ್ಮ್ ಜಸ್ಟ್ ನಾನು ಒಂದ್ಸಲಿ ಪ್ರೆಸ್ ಮಾಡಿದ್ದು. ಅವತ್ತಿಂದ ಯಾವ್ದು ಪೇನ್ ಇಲ್ಲ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಫೀಡ್ಬ್ಯಾಕ್. ಮತ್ ನನ್ ಮಗಳಿಗೆ ತುಂಬಾ ಬೆನ್ನೋವಿದೆ ಮ್ಯಾಮ್. ಅವಳಿಗೆ ಹಾ, ಅದು ಬ್ಯಾಕ್ ಕಡಿಮೆ ಪೇನ್ ಇತ್ತು ಅಂದ್ರೆ ಅದೇ ಬ್ಯಾಕ್ ಪೇನ್ ಇತ್ತು ಅಂದ್ರೆ ಇಲ್ಲಿಗೆ ಲಂಬರ್ ಅದೆಲ್ಲ ಇನ್ಫೆಕ್ಷನ್ಗೆ ಮಾಡಿದೀನಿ ಬ್ಲಾಕ್ ಮ್ಯಾಮ್. ಆಗ್ತಾ ಬಟಾಣಿ ಇದ್ದೀರಾ? ಹಾಕೋದ್ರಿಂದ ಬಟಾಣಿ ಬ್ಲಾಕ್ ಹಾಕಿದ್ದೀರಾ? ಇತ್ತು, ಎಲ್ಲಾನು ಮಾಡಿದೀನಿ. ಬಟ್ BL ಅವಳಿಗೆ 4057 ಅಲ್ಲ, BL 4057 ಪ್ರೆಸ್ ಮಾಡಿದ್ದೀರಾ? ಇಲ್ಲ ಮ್ಯಾಮ್, ಅದು ಅದನ್ನ ಪ್ರೆಸ್ ಪ್ರೆಸ್ ಮಾಡ್ಬೇಕು. ಮಾಡಿ ಸರಿ. ಓಕೆ ಕೈಯಿಂದ ಕೆಳಗಡೆ ಚೆನ್ನಾಗಿ ಸ್ಟಿಮ್ಯುಲೈಸ್ ಮಾಡಿ, ಅಂದ್ರೆ ಪ್ರೆಸ್ ಕೊಡಿ. ಇದು ತೊಡೆ ಅಂತಂದ್ರೆ ಚೆನ್ನಾಗಿ ಪ್ರೆಸ್ ಕೊಡಿ. ಪ್ರೆಸ್ ಕೊಟ್ಟು ಹಾ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ. ಇಂಪ್ರೂವ್ ಮಾಡಿ BL 4057 ಎರಡು ಪಾಯಿಂಟ್ ಬರುತ್ತೆ. ಓಕೆ, ಅದನ್ನ 47, 50. BL 40 ಬರ್ಕೊಂಬಿಡಿ. BL 40 BL ಓಕೆ 57 ಎರಡನ್ನು ಕೂಡ ಓಕೆ ಪ್ರೆಸ್ ಮಾಡಿ. 2 ವೀಕ್ಸ್ ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಅರ್ಚನಾ, ಲತಾ ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್, ನಮಸ್ತೆ ಮೇಡಮ್. ಲತಾ, ಹಾ ಮೇಡಮ್. ನಮಸ್ಕಾರ. ಹೇಳಿ ಹೇಳಿ. ನನ್ನ ಮಗನಿಗೆ ತುಂಬಾ ಕೆಮ್ಮಾಗಿದೆ ಮೇಡಮ್. ಡ್ರೈ ಕೆಮ್ಮಿದ್ಯಾ? ಕಫ ತರ ಸೌಂಡ್ ಬರ್ತಿದ್ಯಾ ಏನಾದ್ರು ಹಾ, ಬರಬರ ಅಂತ? ಕಫ ಸೌಂಡ್ ಬರ್ತಾ ಇದೆ. ಇದು ಯೆಲ್ಲೋ ಕಲರ್ ಇದೆ ಮೇಡಮ್. ಶುಂಠಿನೂ ಹಾಕಿದ್ದೆ, ಅದೇ ಪ್ರೆಸ್ ತುಂಬಾ. ಎಷ್ಟು ದಿವಸ ಶುಂಠಿ ಹಾಕಿದ್ರಿ? 2 days ಹಾಕಿದ್ದೀನಿ ಮೇಡಮ್. ಇನ್ನೊಂದು 2 days ಹಾಕಿ, ಸರಿ ಹೋಗುತ್ತೆ. ನೈಟ್ ಟೈಮ್ ವಿಕ್ಸ್ ಹಚ್ಚಿ, ವಿಕ್ಸ್ ಹಚ್ಚಿ ಪ್ರೆಸ್ ಕೊಡಿ. ಒಂದ್ಸರಿ ಪ್ರೆಸ್ K3 ಪಾಯಿಂಟ್ ಪ್ರೆಸ್ ಮಾಡಿ, ಸರಿ ಹೋಗುತ್ತೆ. K3 ಪಾಯಿಂಟ್ ಕೇತ್ರಿ ಪ್ರೆಸ್ ಮಾಡಿ. ಕೇತ್ರಿ ಮೊನ್ನೆ ನೈಟು ಅದು ಕೋಲ್ಡಿಗೆ ಮೇಡಮ್ ಕಿವಿ ಎಲ್ಲ ನೋವು ಬಂದ್ಬಿಟ್ಟಿತ್ತು. ಕೇತ್ರಿ ಪ್ರೆಸ್ ಮಾಡಿದ್ದೆ ಅವತ್ತು. ಇಲ್ಲಿ ಹಿಂದೆ ಬ್ಯಾಕ್ ಮಾಡಿ ರಾಜ್ 2 days ಬ್ಯಾಕ್ ಅಂತಂದ್ರೆ ಬಹಳ ಪ್ರೆಸ್ ಮಾಡಿ, ಸರಿ ಹೋಗುತ್ತೆ. ಕಿವಿ ನೋವು ತುಂಬಾ ಬರ್ತಾ ಇರುತ್ತೆ ಮೇಡಮ್ ಅವನಿಗೆ. ಕಿವಿ ನೋವು ಬರ್ತಾ ಇದೆ ಅಂತಂದ್ರೆ ಕಿಡ್ನಿ ರಿಫ್ಲೆಕ್ಷನ್ ಪ್ರೆಸ್ ಕೊಡಿ. ಸ್ಕೈ ಬ್ಲೂ ಹಾಕಿ ಇಲ್ಲಿ. ಓಕೆ, ಮತ್ತೆ ಅದೇ ಕೆಮ್ಮಿಗೆ ಇನ್ನೂ ಸ್ವಲ್ಪ ಏನಾದ್ರು ಮಾಡ್ಬೇಕಾ? ಅದೇ ಸಾಕಾಗುತ್ತೆ ಮೇಡಮ್. ತುಂಬಾ ಕೆಮ್ಮಿದೆ, ಅವ್ನು ಕೆಮ್ತಾನೆ ಸಾಕು, ಅದೇ ಸಾಕು, ಅದೇ ಸಾಕು. ರೆಡ್ ಡಾಟ್ ಹಾಕಿ ಇಲ್ಲಿ. ರೆಡ್ ಆಟ ತಲೆನೋವು ಇದೆ ಮೇಡಮ್ ಅವನಿಗೆ ಕೋಲ್ಡಿಂದ. ಯಾವ ಸೈಡ್? ಎಲ್ಲ ತುಂಬಾ ಯಾವ ಸುತ್ತಿ ಸೈಡ್ ತಲೆ ಬರುತ್ತೆ. ನೋವು? ಸುತ್ತು ಫುಲ್ ತಲೆ ಸುತ್ತೇ ಸುತ್ತು. ಬರುತ್ತಾ? ಓಕೆ, ಇಲ್ಲಿ LU9 ಅಂತ ಪಾಯಿಂಟ್ ಬರುತ್ತೆ. LU9 ಪಾಯಿಂಟ್ ನ 20 ಟೈಮ್ಸ್ ಪ್ರೆಸ್ ಮಾಡಿ. ಓಕೆ, ಅವ್ನಿಗೆ ಕೋಲ್ಡ್ ಇದೆಯಾ? ಪಕ್ಕ ನಿಮ್ಗೆ ಕೋಲ್ಡ್ ಇದೆ ಅಂತ ಗೊತ್ತಲ್ವಾ? ಕೋಲ್ಡ್ ಇಂದ ಕೋಲ್ಡ್ ಇದೆ ಆಗಿರೋದಲ್ವಾ? ಮೇಡಮ್. ಹಾ ಕೋಲ್ಡ್ ಇಂದ ಆಗಿರೋದಾದ್ರೆ ಶುಂಠಿ ಕಂಟಿನ್ಯೂ ಮಾಡಿ. ಮತ್ತೆ ಹ್ಮ್ ಅದಾದ್ಮೇಲೆ LI11 ಪಾಯಿಂಟ್ ಬರುತ್ತೆ.
ಇಲ್ಲಿ ಅದೊಂದು ಪಾಯಿಂಟ್ ನ ಪ್ರೆಸ್ ಮಾಡಿ. ಓಕೆ, ನಾಳೆ ಪ್ರೆಸ್ ಮಾಡಿ ಮಾರ್ನಿಂಗು. ಇನ್ 3 days ಬಿಟ್ಟು ಒಂದ್ಸರಿ ಪ್ರೆಸ್ ಮಾಡಿ ಸಾಕು. ಇನ್ ಯಾವ ಪಾಯಿಂಟ್ ಬೇಡ, ಸಾಕಿದ್ರಲ್ಲೇ ಕಮ್ಮಿ. ಹ್ಮ್ ಥ್ಯಾಂಕ್ ಯು. ಅರ್ಚನಾ ಸೈದಾಪುರ್. ಅನ್ಮ್ಯೂಟ್ ಮಾಡಿ ಮಾ. Hello, ma'am. ಅರ್ಚನಾ Good evening. ಸೈದಾಪುರ್. ಗುಡ್ ಈವ್ನಿಂಗ್. Hello. Good evening, ma'am. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. Good ಹೇಳಿ. evening. Okay. ಕೇಳಿಸ್ತಾ Belated ಇಲ್ವಾ? happy birthday. Belated ಥ್ಯಾಂಕ್ ಯು. happy ಥ್ಯಾಂಕ್ ಯು birthday. ಸರ್. First, I wish you. And you are ಥ್ಯಾಂಕ್ an ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. amazing healer and very sweet healer also. And you are cured my bro. And last week he taking treatment from you, and today he become okay. He have swelling in the heart. So now he become and 60% I think he will be okay. Thank you very much. God bless you, my child. ಗುಡ್ ಫೀಡ್ಬ್ಯಾಕ್. ಒಳ್ಳೆದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ. ಗುಡ್ ಈವ್ನಿಂಗ್. ಹಾಂ ಹೇಳಿ. ಗುಡ್ ಈವ್ನಿಂಗ್ ಮಾ. ಹೇಳಿ. ತುಂಬಾ ಸೈನಸ್ ನೋವು ಆಗ್ತಿದೆ ಮ್ಯಾಮ್. ಅದು ಟ್ರೀಟ್ಮೆಂಟ್ ತಗೊಂಡ್ರು ವಾಸಿ ಆಗ್ತಾ ಇಲ್ಲ. ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು, ಈ ತರ ಕ್ಲಾಸಸ್ ನಡೀತಾ ಇದೆ, ಅದ್ರಲ್ಲಿ ಕನ್ಸಲ್ಟ್ ಮಾಡಿ ಅಂತ. ಕಣ್ಣಿಂದ ನೀರ್ ಬರ್ತಾನೆ ಇರುತ್ತೆ, ರೈಟ್ ಸೈಡ್ ಫುಲ್ ಸ್ವೆಲ್ಲಿಂಗ್ ಇದೆ ಮ್ಯಾಮ್. ಮೆಡಿಸಿನ್ ತಗೊಂಡಾಗ ಸ್ವಲ್ಪ ಬೆಟರ್ ಇತ್ತು, ಮತ್ತೆ ಸೇಮ್ ಕಂಡೀಷನ್. ಈ ಪಾರ್ಟ್ ಫುಲ್ ಕಂಟಿನ್ಯೂ ಇಲ್ಲಿ ತನಕ ಇದೆ ಮ್ಯಾಮ್. ಫ್ಲೆಮ್ ಅಕ್ಯುಮುಲೇಷನ್, ಫ್ಲೆಮ್ ಇದೆ ಅನ್ನೋ ತರ, ಕಫ ಕಟ್ಟಿದೆ ಅಂತ. ಹಾ ಮ್ಯಾಮ್, ಅದು ಮೂಗಲ್ಲಿ ಬರ್ತಾ ಇರತ್ತೆ, ಗ್ರೀನಿಶ್ ಆಗಿ ಬರ್ತಾ ಇತ್ತು. ಸೆಂಟ್ ಜಾನ್ಸ್ ಅಲ್ಲಿ ತೋರ್ಸ್ಕೊಂಡೆ, ಆವಾಗ ಅದು ಕಲರ್ ಚೇಂಜ್ ಆಯಿತು. ಮೆಡಿಸಿನ್ 7 days ಕೊಟ್ರು, ಮತ್ತೆ ಸೇಮ್ ತಲೆ ಎಲ್ಲ ನೋವು, ಸೇಮ್ ಇದೇ ತರ ಸ್ವೆಲ್ಲಿಂಗ್ ಬರ್ತಾ ಇದೆ ಮ್ಯಾಮ್. ಕಣ್ಣಂತೂ ಕಂಟಿನ್ಯೂಸ್ ನೀರ್ ಬರ್ತಲೇ ಇರುತ್ತೆ. ಅದೇ ಇಲ್ಲಿಗೆ ನಾನು ಹೇಳ್ದೆ ಅಲ್ಲ, ಇಲ್ಲಿ ಡಾಟ್ ಇಟ್ಟಿದ್ದು. ಇಲ್ಲಿಗೆ ಪೆಪ್ಪರ್ ಹಾಕಿ 1/2 hour. ಓಕೆ, ಈ ಪಾಯಿಂಟ್ ಕಾಣಿಸ್ತಿದ್ಯಾ? ಓಕೆ ಓಕೆ ಇಲ್ಲಿ ಪೆಪ್ಪರ್ ಮ್ಯಾಮ್. ಪೆಪ್ಪರ್ ಹಾಕಿ 1/2 hour. ಓಕೆ ಮ್ಯಾಮ್. ಮತ್ತೆ 5 days ಹಾಕಿ. ಓಕೆ ಮ್ಯಾಮ್. 5 days ಹಾಕಿ ಗ್ರೂಪ್ ಅಲ್ಲಿ ನನಗೆ ಇನ್ಫಾರ್ಮ್ ಮಾಡಿ. ನನ್ನ ನೇಮ್ ಮೆನ್ಷನ್ ಮಾಡಿದಾಗ ನೋಡಿರ್ತೀನಿ ಮ್ಯಾಕ್ಸಿಮಮ್. ಇಲ್ಲ ನನ್ನ ನಂಬರ್ ಕೊಡ್ತೀನಿ, ಅಲ್ಲಾದ್ರೂ ಟೈಮ್ ವಾಟ್ಸ್ಆಪ್ ಮಾಡಿ. ನೋಡ್ತಾ ಇರೋದು ಇವತ್ತೇ ಮ್ಯಾಮ್. ಆಕ್ಚುಲಿ ನಾನು ನೋಡಿದ್ದು ಪ್ಲಸ್ ಅಟೆಂಡ್ ಮಾಡಿದ್ದು ನನ್ಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಇದು ರೆಮಿಡೀಸ್ ಎಲ್ಲ ಕೊಡ್ತಿದಾರಂತ. ಅದಕ್ಕೆ ನಾನು ಇವತ್ತು ಕನ್ಸಲ್ಟ್ ಮಾಡೋಣ ಅಂತ. ಜೊತೆಗೆ ಎಲ್ಲ 11 ಪಾಯಿಂಟ್ ಬರುತ್ತೆ. ಎಲ್ಲ 11 ಪಾಯಿಂಟ್. ಎಲ್ಲ 11 ಪಾಯಿಂಟ್ ಇನ್ ಕ್ಲೋಸ್ ಮಾಡ್ಕೊಂಡಾಗ ಎಲ್ಲ 11. ಓಕೆ ಮ್ಯಾಮ್. ಇನ್ ಕ್ಲೋಸ್ ಮಾಡ್ಕೊಂಡಾಗ ಇಲ್ಲಿ ಪಾಯಿಂಟ್ ಬರುತ್ತೆ. ಸೊ ಮಾರ್ಕ್ ಮಾಡ್ಕೊಳ್ಳಿ, ಒಂದು ಪೆನ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ. ಆಮೇಲೆ ಕೈ ನೀಡಿ ಹಿಂಗ್ ಪ್ರೆಸ್ ಕೊಡಿ ಮಾಡಿರೋ ಜಾಗದಲ್ಲಿ. 2 ಕೈಯಲ್ಲಿ 20 ಟೈಮ್ಸ್ ವಾರಕ್ಕೆ 2 ದಿವಸ ಮಾಡಿ. ನೆಕ್ಸ್ಟ್ ವೀಕ್ ನಂಗೆ ಫೀಡ್ಬ್ಯಾಕ್ ಹೇಳಿ. ಓಕೆ ಓಕೆ ಮ್ಯಾಮ್. ಮತ್ತೆ PCODಗೆ ಏನಾದ್ರೂ ರೆಮಿಡೀಸ್ ಮಾಡಿ ನೆಕ್ಸ್ಟ್ ನೋಡೋಣ ಇದನ್ನ. ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್. ಮಂಜುನಾಥ್ ಎಂ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುನಾಥ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ ಸರ್. ಮೇಡಮ್ ಏನ್ ತಿಂದ್ರು ಗ್ಯಾಸ್ಟ್ರಿಕ್ ಹೀಟು ಆಗುತ್ತೆ ಮೇಡಮ್. ಹೈಪರ್ ಅಸಿಡಿಟಿ ಅಂತಾರೆ. ಅಸಿಡಿಟಿನೇ ಬೇರೆ, ಗ್ಯಾಸ್ಟ್ರಿಕ್ ಬೇರೆ. ಅದೇ ಬಸವರಾಜ್ ಸರ್ ಅಸಿಡಿಟಿನೇ ಬೇರೆ, ಗ್ಯಾಸ್ಟ್ರಿಕ್. ಹೌದು ಮೇಡಮ್. ಬಸವರಾಜ್ ಸರ್ ತೋರಿಸಿದ್ರೆ ಹೋಗಿದ್ರೆ ಅವ್ರ ಕಲರ್ ಸರ್ಪಿನೋ ಕ್ಲಾಸ್ ಸೇರಿದ್ದೆ. ಆಮೇಲೆ ತಿರ್ಗಿ ಆಯ್ತು ಮೇಡಮ್ ನೋಡಿದೆ, ಕಲರ್ ಆಗ ಹಂಗಿರ್ತದೆ. ತಮಗೆ ಅವಾಗೆಲ್ಲ ಗ್ರೀನ್ ಅದೆಲ್ಲ ತೋರಿಸಿದ್ರು ಅವರು.
ಸ್ವಲ್ಪ ಬಿ ಪಿ ಇತ್ತು, ಅದಕ್ಕೆ ಹ್ಮ್ ಡಾಕ್ಟ್ರು ಹೇಳಿದ್ರು. ಆಮೇಲೆ ಏನ್ ತಿಂದ್ರು ಸ್ವಲ್ಪ ಹ್ಮ್ ಗ್ಯಾಸ್ಟ್ರಿಕ್ ಹೀಟ್ ಒಂಥರ. ಹೀಟ್ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಅಂದ್ರೆ ನಿಮ್ಗೆ ಊಟ ಮಾಡಿದ್ಮೇಲೆ ಪ್ರಾಬ್ಲಮ್ ಆಗ್ತಿದ್ಯಾ, ಹಾ, ಊಟಕ್ಕೂ ಮುಂಚೆ ಊಟ ಪ್ರಾಬ್ಲಮ್ ಆಗ್ತಿದ್ಯಾ? ಇಲ್ಲ, ಊಟ ಆದ್ಮೇಲೆ ಊಟ ಚೆಸ್ಟ್ ಆದ್ಮೇಲೆ ಇಂದ ಆಗ್ತಾ ಕೆಳಗೆ ಇದೆ ಅಂದ್ರೆ ಆಗ್ತಾ ಸ್ಕೈ ಬ್ಲೂ ಹಾಕಿ, ಆಗ್ತಾ ಇದೆ ಸ್ಕೈ ಬ್ಲೂ ಮೇಡಮ್. ಹಾಕಿ. ಕೈ ಆಗ್ತಾ ಇದೆ. ಆಯ್ತಾ? ಹಾ ಇಲ್ಲಿ ಸ್ಕೈ ಬ್ಲೂ ಹಾಕಿ. ಹಾ ಮತ್ತೆ CV6 ಅಂತ ಪಾಯಿಂಟ್ ಹೇಳೋದಿಲ್ಲ, ಅಂದ್ರೆ ಒಕ್ಲಿಂದ ಮೇಲ್ ಬರುತ್ತೆ, ಹಾ 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 ಒಕ್ಲಿಂದ ಇಷ್ಟು ಮೇಲ್ ಹಾ ಹಾ ಬರುತ್ತೆ, ಈ ಪಾಯಿಂಟ್ ಅಷ್ಟು ಮೇಲ್ ಬರುತ್ತೆ. ಈ ಒಂದ್ ನಿಮಿಷ. ಪಾಯಿಂಟ್ ನ ಹಾ ಪ್ರೆಸ್ ಮಾಡಿ 20 ಟೈಮ್ಸ್. ಹಾ 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 CV6 ಅಂತ ಈ ಪಾಯಿಂಟ್, ಒಂದು ಒಕ್ಲೇನಿದೆ, ನಾವೆಲ್ ಏನಿದೆ, ಅದರಿಂದ ಇಷ್ಟುದ್ದ ಮೇಲೆ ಪಾಯಿಂಟ್ ಬರುತ್ತೆ. ಆ ಹಾ ಪಾಯಿಂಟ್ ಹಾ ನ ಪ್ರೆಸ್ ಮಾಡಿ, ಸೆಂಟ್ರ್ ಬೆರಳು ಇಟ್ಕೊಂಡು ಈ ತರ ಪ್ರೆಸ್ ಕೊಡಿ. ಓಕೆ, ಊಟ ಆದ್ಮೇಲೆ ಕಂಟಿನ್ಯೂಸ್ 1 ವೀಕ್, ಊಟ 1 ವೀಕ್ 2 ವೀಕ್ಸ್. ಊಟ ಆದ್ಮೇಲೆ ಮೇಡಮ್, ಊಟ ಆದ ಮೊದ್ಲು. ಮಾರ್ನಿಂಗ್ ಎದ್ದಾಗ, ಊಟಕ್ಕೂ ಮುಂಚೆ ಯಾವ್ದು ಅಲ್ಲ, ಮಾರ್ನಿಂಗ್ ಎದ್ದೇಳ್ತಿರಲ್ಲ ಅಷ್ಟೊತ್ತಿಗೆ, ಆ ಹಾ ಬೆಡ್ ಹಾ ಅಲ್ಲೇ ಇರ್ತಿರಲ್ಲ, ಬೆಡ್ ಮಲಗಿದ್ದಾಗ್ಲೇನೆ ನಾವು ಹಾ ಮಲ್ಕೊಂಡೇನೆ ಪ್ರೆಸ್ ಕೊಡಿ. ಓಕೆ, ಇದನ್ನ ಓಕೆ 2 ವಾರ ಮೇಡಮ್. ಕಂಟಿನ್ಯೂ ಮಾಡಿ, ಹಂಗೆ ಆಯುಷ್ ಮಂಡಲಂ ಗ್ರೂಪ್ ಅಲ್ಲಿ ಇನ್ಫಾರ್ಮ್ ಮಾಡಿ. ಓಕೆ ಮೇಡಮ್. ಬುಕ್ ತರಿಸಿದಿನ, ಬುಕ್ಕೇ ಬರ್ಲಿಲ್ಲ ಮೇಡಮ್. ಬರುತ್ತೆ ಸರ್, ಬುಕ್ 2 ವೀಕ್ಸ್ ಬಂದ್ಬಿಡುತ್ತೆ ಟ್ರೀಟ್ಮೆಂಟ್. ಒಂದೂವರೆ ತಿಂಗಳಾಗುತ್ತೆ ತರಿಸ್ಕಟ್ಟೆ ಅಂತ ಹೇಳಿದ್ರು ಸರ್, ಬರ್ತದೆ ಅಂತ, ಇನ್ನೂ ಬರ್ಲೇ ಇಲ್ಲ. ಹ್ಮ್ ಹಾ, ನಮಸ್ಕಾರ ಬರುತ್ತೆ ಮೇಡಮ್. ಬರುತ್ತೆ ಸರ್, 2 ವೀಕ್ಸ್ ಬರುತ್ತೆ. ಹಾ, ಓಕೆ ಗೀತಾ, ಮೇಡಮ್. ಗೀತಾ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾಯ್ ಮ್ಯಾಮ್. ಹೇಳಿ. ಮ್ಯಾಮ್, ನಿಮ್ಮನ್ನ ನೋಡಿ ಫಸ್ಟ್ ಆಫ್ ಆಲ್ ಇವತ್ತು ತುಂಬಾ ಖುಷಿ ಆಯ್ತು ಮ್ಯಾಮ್ ನನಗೆ. ಆಕ್ಚುಲಿ ನಾನು ವೆಯ್ಟ್ ಮಾಡ್ತಿದ್ದೆ ನಿಮ್ಮನ್ನ ನೋಡ್ಬೇಕು, ಮಾತಾಡ್ಬೇಕು ಡೈರೆಕ್ಟ್ ಆಗಿ ಅಂತ. ಸೊ ಇವತ್ತು ಚಾನ್ಸ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್, ಆಕ್ಚುಲಿ ಈಗ ಅಟ್ ಪ್ರೆಸೆಂಟ್ ನಾನು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ನನಗೆ C-section ಆಗಿತ್ತು ಮ್ಯಾಮ್, 5 ಮಂತ್ಸ್ ಆಗಿತ್ತು. ಈಗ 5 ಮಂತ್ಸ್ ಬೇಬಿ ಇದೆ ನನಗೆ. ಡೆಲಿವರಿ ಆಗಿ ಮತ್ತೆ ನನಗೆ ಒಂದು 2.5 ಮಂತ್ಸ್, 1.5 ಮಂತಿಂದನೇ ನನಗೆ ಟೇಲ್ ಬೋನ್ ಪೇನ್ ಸ್ಟಾರ್ಟ್ ಆಗೋಯ್ತು ಮ್ಯಾಮ್. ಸೊ ನನಗೆ ಅದು ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಇಂದ ಸಫರ್ ಆಗ್ತಿದ್ದೆ. ಮಗುಗೆ ಕುತ್ಕೊಂಡು ಫೀಡ್ ಮಾಡ್ಸಕ್ಕೂ ಆಗ್ತಿರ್ಲಿಲ್ಲ, ಪ್ಲಸ್ ಕುತ್ಕೊಳಕ್ಕೂ ಏನ್ ಮಾಡಕ್ಕೂ ಆಗ್ತಿರ್ಲಿಲ್ಲ, ತುಂಬಾ ಸಫರ್ ಆಗ್ತಿದೆ ನಾನು. ಅದನ್ನ ನಾನು ಹಾಸ್ಪಿಟಲ್ಗೂ ಹೋಗಿದ್ದೆ ಮ್ಯಾಮ್. ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ಆಂಟಿಬಯೋಟಿಕ್ ಇಂಜೆಕ್ಷನ್ಸು, ಟ್ಯಾಬ್ಲೆಟ್ಸು, ಮತ್ತೆ ಸರ್ಜರಿ ಮಾಡ್ಬೇಕಂತ ಎಲ್ಲ ಹೇಳಿದ್ರು. ಸೊ ಹಾಗಾಗಿ ಮಗುಗೆ ಫೀಡಿಂಗ್ ಅಲ್ಲಿ ಇದ್ದೆ ನಾನು. ಮಗುಗೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡಿದೆ. 1 ಸೆಕೆಂಡ್, ಗಲಾಟೆ ಮಾಡಿ, ಸಾರಿ ಮ್ಯಾಮ್. ಸೊ ಹಾಗಾಗಿ ನಾನು ಮಗುಗೆ ಸ್ವಲ್ಪ ಅಟ್ಲೀಸ್ಟ್ 1 ಇಯರ್ ಆಗ್ಲಿ, ಸೊ ಅದಾದ್ಮೇಲೆ ನಾನು ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಲ್ಡ್ ಅಲ್ಲಿ ಇಟ್ಟಿದ್ದೆ. ನಾನು ಯೂಟ್ಯೂಬ್ ಅಲ್ಲಿ ನೋಡುವಾಗ ನನಗೆ ಇದು ಆಯುಷ್ ಮಂಡಲಂ ನನಗೆ ಸಿಕ್ತು ಮ್ಯಾಮ್. ಸೊ ಅಲ್ಲಿಂದ ನಾನು ವಾಟ್ಸಪ್ಗೆ ಇದ್ ಮಾಡ್ಕೊಂಡು ನಾನು ಗ್ರೂಪ್ ಅಲ್ಲಿ ನೋಡಿದೆ. ಗ್ರೂಪ್ ಅಲ್ಲಿ ನನಗೆ ನಿಮ್ ನಂಬರ್ ಸಿಕ್ತು, ಹಾಗಾಗಿ ನಿಮ್ಗೆ ಕನ್ಸಲ್ಟ್ ಮಾಡಿದೆ ನಾನು. ನಾನು ಆಲ್ಮೋಸ್ಟ್ ಒಂದು 4 ಮಂತ್ಸ್ ಇಂದ ಸಫರ್ ಆಗ್ತಾ ಇದ್ದು ಟೇಲ್ ಬೋನು, ಮತ್ತೆ ನನಗೆ ಲೋವರ್ ಪಾರ್ಟ್ಸ್ ಎಲ್ಲ ತುಂಬಾ ಪೇನ್ ಇತ್ತು ಮ್ಯಾಮ್. ಲೈಕ್ ಅಂದ್ರೆ ಮಸಲ್ಸ್ ಪೇನು, ಟಚ್ ಮಾಡಕ್ ಆಗ್ತಿರಲ್ಲ, ನೈಟ್ ಎಲ್ಲ ನಿದ್ದೆ ಮಾಡ್ತಿರಲ್ಲ, ತುಂಬಾ ಸಫರ್ ಆಗ್ತಿದ್ದೆ. ಮತ್ತೆ ನಿಮ್ ಹತ್ರ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. 1 ವೀಕ್ಗೆಲ್ಲ ಆಲ್ಮೋಸ್ಟ್ ಒಂದು 70-80% ಎಲ್ಲ ನನಗೆ ಟೇಲ್ ಬೋನ್ ಪೇನು ಕಡಿಮೆ ಆಗೋಯ್ತು ಮ್ಯಾಮ್. ಸೊ ಅದು ನನಗೆ ಸಖತ್ ಖುಷಿ ಆಯ್ತು. ಈಗ ಆಲ್ಮೋಸ್ಟ್ 10 ಡೇಸ್ ಆಯ್ತು ಮ್ಯಾಮ್ ಈಗ ಸ್ಟಾರ್ಟ್ ಮಾಡಿ. ಈಗ ಆಲ್ಮೋಸ್ಟ್ 90% ನನಗೆ ಟೇಲ್ ಬೋನ್ ಪೇನ್ ಕಡಿಮೆ ಆಗೋಗಿದೆ. ಸೊ ಗುಡ್ ಥ್ಯಾಂಕ್ ಯು ಫೀಡ್ಬ್ಯಾಕ್. ಸೋ ಮಚ್ ಮ್ಯಾಮ್. ಆಲ್ಮೋಸ್ಟ್ ಈಗ 10 ಡೇಸ್ಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್. ಹೌದು ಮ್ಯಾಮ್. ಮೇನು ಹೆಣ್ಮಕ್ಳಿಗೆ ಇದೇ ಬೇಕಿತ್ತು ಮ್ಯಾಮ್. ಆಕ್ಚುಲಿ ಈಗ ತುಂಬಾ ಜನ ಹೆಣ್ಮಕ್ಳು ತುಂಬಾ ಸಫರ್ ಆಗ್ತಿದ್ದಾರೆ ಈ ಪೇನ್ ಇಂದ. ಏನಾದ್ರೂ ಮನೆಯಲ್ಲಿ ಹೇಳ್ಕೊಂಡ್ರು ಕೂಡ ಅವ್ರ ಟೆನ್ಷನ್ಸ್ ಅಲ್ಲೇ ಅವ್ರವ್ರು ಇರ್ತಾರೆ. ಸೊ ಏನು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋ ತರ ಮಾತಾಡ್ತಾರೆ. ಇನ್ನೊಂದೇನು ಅಂದ್ರೆ ನಮ್ಗೆ ಆಗೋ ಪೇನ್ಸ್ ಎಲ್ಲ ನಾವು ಎಕ್ಸ್ಪ್ರೆಸ್ ಮಾಡಕ್ಕೂ ಆಗಲ್ಲ ಮ್ಯಾಮ್. ಸೊ ಈಗ ನಮ್ಗೆ ಲೋವರ್ ಪಾರ್ಟ್ಸ್ ಎಲ್ಲ, ಬಟಕ್ಸು, ಥೈಸು ಎಲ್ಲ ತುಂಬಾ ಪೇನ್ ಆಗ್ತಿತ್ತು, ಮಸಲ್ಸ್ ಪೇನು, ಫುಡ್ ಬರ್ನಿಂಗು ಎಲ್ಲ ಆಗ್ತಿತ್ತು, ಟಚ್ ಮಾಡಕ್ಕೂ ಸಹ ಆಗ್ತಿರ್ಲಿಲ್ಲ. ಅದ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಮನೆಯಲ್ಲಿ ಅಂತಾನು ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಆಲ್ಮೋಸ್ಟ್ ನಾನು 4-5 ಮಂತ್ಸ್ ಇಂದ ಅದೇ ಎಲ್ಲದಕ್ಕೂ ತುಂಬಾ ಸಫರ್ ಮಾಡಿದೆ. ಸೊಲ್ಯೂಷನ್ ಬಂದು ಸರ್ಜರಿ ಅಲ್ಲ, ಎಲ್ಲದಕ್ಕೂ ಸೊಲ್ಯೂಷನ್ ಬಂದು ಸರ್ಜರಿ ಅಲ್ಲ. ಮೇನ್ ಇದನ್ನ ಎಲ್ಲರೂ ಹೌದು ತಿಳ್ಕೊಳ್ಳಿ. ಸೊ ಆಲ್ಟರ್ನೇಟಿವ್ ಮೆಡಿಸನ್ ಇದೆ. ಈಗ ನಿಮ್ಮ ಹೆಸರು ಗೀತಾ ಅಲ್ಲ? ಗೀತಾ, ಹೌದು ಮ್ಯಾಮ್. 10 ಡೇಸ್ ಆಯ್ತು. ಸೊ 10 ಡೇಸ್ ಈಗ ನಮ್ ಟ್ರೀಟ್ಮೆಂಟ್ ಕೆಲವು ಕೊಡ್ತೀವಿ, 4 ವೀಕ್ಸ್ ಕೊಡ್ತೀವಿ, 6 ವೀಕ್ಸ್ ಕೊಡ್ತೀವಿ. ಸೊ ಏನಕ್ಕೆ ಅಂದ್ರೆ ಎಲ್ಲ ಆರ್ಗನ್ಸ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಅವ್ರ ಎನರ್ಜಿ ಮತ್ತೆ ಅವ್ರದ್ದು ಫುಡ್ ಸ್ಟೈಲು, ಲೈಫ್ ಸ್ಟೈಲ್ ಚೆನ್ನಾಗಿದ್ದಾಗ ತುಂಬಾ ಬೇಗ ರಿಸಲ್ಟ್ ಬಂದ್ಬಿಡುತ್ತೆ. ಯಾಕಂದ್ರೆ ನಾವ್ ಹೇಳೋದ್ನ ಅವರು ಕೂಡ ಫಾಲೋ ಮಾಡ್ಬೇಕು, ಅದು ಮೇನ್ ಹೌದು ರೀಸನ್. ಮ್ಯಾಮ್. ಸೊ ಎಷ್ಟೋ ನಾವ್ ದಿನ ನೈಟ್ ಹೇಳೋದೊಂದು ಎಲ್ಲ ನಿದ್ದೆ ಮಾಡೋದೊಂದು ಮಾಡ್ತಿರೋ ಅಂದಾಗ
ಸಾರಿ ಮ್ಯಾಮ್. ಎಷ್ಟೋ ದಿನ ನೈಟ್ ಎಲ್ಲ ನಿದ್ದೆ ಮಾಡಿದಿರ, ತುಂಬಾ ಅಳ್ತಿದ್ದೆ ಮ್ಯಾಮ್, ಪೇನ್ ತಡಿಯಕ್ ಆಗ್ದಿರಾ. ನಿಜವಾಗ್ಲೂ ನನಗೆ ದೇವ್ರು ಸಿಕ್ದಂಗೆ ಸಿಕ್ಕಿದ್ರೆ ನೀವು. ತುಂಬಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ಗದು ಇವಾಗ ನನ್ಗೆ ಅದು ರಿಯಲೈಸ್ ಮಾಡಕ್ಕೆ ಆಗ್ತಿಲ್ಲ. ನನಗ್ ಪೇನ್ ಇತ್ತಾ, ನಾನು ಅಷ್ಟು ಸಫರ್ ಆದ್ನಾ ಅನ್ನೋ ಒಂದು ನನಗೆ ಸೆನ್ಸೇಷನ್ ಆಗ್ತಿಲ್ಲ ಮ್ಯಾಮ್. ಈಗ ಬಾಡಿ ಅಷ್ಟು ಫ್ರೀ ಆಗಿದೆ, ಲೋವರ್ ಪಾರ್ಟ್ಸ್ ಏನು ಸೆನ್ಸ್ ಆಗ್ತಿಲ್ಲ. ಟೇಲ್ ಬೋನ್ ಪೇನ್ ಇತ್ತಾ, ನಾನ್ ಸಫರ್ ಆಗ್ತಿದ್ನಾ ಅಂತ ಕ್ವಶನ್ ಮಾರ್ಕ್ ಈಗ ನನ್ಗೆ ಬರುತ್ತೆ. ಅಷ್ಟು ಫ್ರೀ ಆಗಿದೆ ಮ್ಯಾಮ್. ಈಗ ನನ್ಗೊಂಥರ ಮಿರಾಕಲ್ ಅನ್ನಿಸ್ತಿದೆ, ಆಶ್ಚರ್ಯ ಅನ್ನಿಸ್ತಿದೆ, ಇಷ್ಟು ಬೇಗ ನನ್ಗೆ ಇಷ್ಟು ಕ್ಯೂರ್ ಆಯ್ತಾ ಅಂತ ಹೇಳ್ಬಿಟ್ಟು. ಆಕ್ಚುಲಿ ನೀವು ಹೇಳಿದ್ದು 1.5 month ನೀವು ಟ್ರೀಟ್ ತಗೋಬೇಕಂತ, ಬಟ್ 10 daysಗೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ಏನ್ ತಗೊಂಡ್ರು ಟ್ರೀಟ್ಮೆಂಟ್ ಅಂದ್ರೆ ಇವ್ರು ಸಿಂಗಲ್ ಸೀಡ್ ಪಾಯಿಂಟ್ ಮೇನ್. ಸಿಂಗಲ್ ಸೀಡ್ ಥೆರಪಿ ನೀವೇ ಹೇಳ್ಬಿಡಿ ಏನೇನ್ ತಗೊಂಡೆ ಅಂತ. ಮ್ಯಾಮ್ ಏನಿಲ್ಲ, ಜಸ್ಟ್ ನೀವು ನಂಗೆ ಸಿಂಪಲ್ ಕೊಟ್ಟಿದ್ದು ಸಿಂಗಲ್ ತೀಟ್ ಥೆರಪಿ ಕೊಟ್ರಿ ನೀವು ಫಸ್ಟ್ ಡೇ. ಅದು ಜಸ್ಟ್ 15 minutes ಕೊಟ್ರಿ. ಅದಾದ್ಮೇಲೆ ನೈಟ್ ನನ್ಗೆ ಮೇಥಿ ಸ್ಟ್ರಿಪ್ಸ್ ಹಾಕೋದಿಕ್ ಕೊಟ್ಟಿದ್ರಿ. ಮತ್ತೆ ಇದು ರಾಜ್ಮಾ ಬಿನ್ಸ್ ಕೊಟ್ಟಿದ್ರಿ ಕಿಡ್ನಿ ಇದಕ್ಕೆ. ಜಸ್ಟ್ 20 times ಪ್ರೆಷರಿಂಗ್ ಪಾಯಿಂಟ್ ಹೇಳಿದ್ರಿ ಅಷ್ಟೇ ಮಾರ್ನಿಂಗು. ಅದಾದ್ಮೇಲೆ ಕಿವಿ ಪ್ರೆಷರ್ ಮಾಡಕ್ಕೆ ಹೇಳಿದ್ರಿ, ಪರ್ ಡೇ 3 times ಹೇಳಿದ್ರಿ. ಮತ್ತೆ ಕೈಗೆ ಏನನ್ನ ಆರ್ಗನ್ಸ್ ಇದೆಯೋ ಅದರಲ್ಲಿ ಆಲ್ಟರ್ನೇಟ್ ಆಗಿ ಪ್ರೆಷರ್ ಕೊಡಕ್ ಹೇಳಿದಿರಾ. ಮತ್ತೆ ಇಲ್ಲಿ K3 ಮತ್ತೆ ಲಿವರ್ 3 ಪ್ರೆಸ್ ಮಾಡಕ್ ಹೇಳಿದ್ರಿ. ವೀಕ್ಲಿ 2 times 20 times ಹೇಳಿದ್ರಿ ಮ್ಯಾಮ್ ಅಷ್ಟೇ. ಈಗ 10 days ಆಗಿದೆ, ಈಗ 90% ಕ್ಯೂರ್ ಆಗೋಗಿದೆ ಮ್ಯಾಮ್. ಹಾಗೆ ಕಣ್ಣದು ಒಂದು ಪ್ರಾಬ್ಲಮ್ ಇತ್ತು ಮ್ಯಾಮ್. ಕಣ್ಣದು ತುಂಬಾ ರೆಡ್ ಆಗಿತ್ತು, ನನಗೆ ಇಚ್ಚಿಂಗ್ ಆಗ್ತಿತ್ತು, ಮತ್ತೆ ಕಣ್ಣಲ್ಲಿ ನೀರ್ ಬರ್ತಿತ್ತು ನೈಟ್ ಆದ್ರೆ. ನನಗೆ ಈವ್ನಿಂಗ್ ಆದ್ರೆ ಕಣ್ಣಲ್ಲಿ ನೀರ್ ಬರ್ತಿತ್ತು, ಮತ್ತೆ ಅದು ಐಬಾಲ್ ಪಕ್ಕ ವೈಟ್ ಕಲರ್ ಆಗಿ ಏನೋ ಪಿಂಪಲ್ ತರ ಸ್ಟಾರ್ಟ್ ಆಗಿತ್ತು ಮ್ಯಾಮ್. ಅದು ಅದಕ್ಕೂ ಅಷ್ಟೇ ಜಸ್ಟ್ 3 days ಆಗಿತ್ತು ಅಷ್ಟೇ ನಿಮ್ಮ ಹತ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಆಲ್ರೆಡಿ ಅದು 50% ಹೋಗ್ಬಿಡಿದೆ ಮ್ಯಾಮ್ ಈಗ. ಸೊ ಅದನ್ನ ನಿಮ್ಗೆ ಕಳಿಸ್ಕೊಡ್ತೀನಿ ಆಶ್ಚರ್ಯ ಆಯ್ತು ಕೊಲಾಜ್ ನಂಗೂ ಮಾಡಿ. ಕೂಡ. ಹೌದು ಮ್ಯಾಮ್, ನಂಗೂ ತುಂಬಾ ಕೂಡ ಮ್ಯಾಜಿಕ್ ಆಶ್ಚರ್ಯ ಅನಿಸ್ತಿದೆ, ಆಯ್ತು 3 days ಮಿರಾಕಲ್ ಅಲ್ಲಿ. ಅನ್ನಿಸ್ತಿದೆ. ಆಕ್ಚುಲಿ ಇದನ್ನ ಯಾರಿಗಾದ್ರು ಹೇಳಿದ್ರೆ ಯಾರು ನಂಬ್ತಾನೂ ಇಲ್ಲ ಮ್ಯಾಮ್. ಬಟ್ ನಾವು ಇವು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ ಅಷ್ಟೇ. ಹೌದು ಥ್ಯಾಂಕ್ ಯು ಹೌದು ಸೋ ನಿಜ. ಮಚ್ ಮ್ಯಾಮ್. ಥ್ಯಾಂಕ್ ಯು. ಒಳ್ಳೆದು. ಅಂಬಿಕಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಂಬಿಕಾ. ಅಂಬಿಕಾ ಮೇಡಮ್. ಪ್ರಮೀಳಾ ಅನ್ಮ್ಯೂಟ್ ಮಾಡಿ. ಪ್ರಮೀಳಾ. ನಮಸ್ತೆ ಮ್ಯಾಮ್. ನಮಸ್ಕಾರ ಹೇಳಿ. ಮ್ಯಾಮ್ ನನ್ನ ಹೆಸರು ಪ್ರಮೀಳಾ ಅಂತ ಮೇಡಮ್. ಹಾವೇರಿಯಿಂದ ಕಾಲ್ ಮಾಡ್ತಿರೋದು ಮೇಡಮ್. ಮೇಡಮ್ ಏನಂದ್ರೆ ಡೆಲಿವರಿ ಆಗಿ 7 month ಆಯ್ತು ಮೇಡಮ್. ಇವ್ 2.5 month ನಾನು ಮಿಲ್ಕ್ ಕೊಟ್ಟೆ ಮೇಡಮ್ ಮಗುಗೆ. ಆಮೇಲೆ ಮನೇಲಿ ಮಗು ಅಳೋದ್ರ ಸಲುವಾಗಿ ಅವ್ರೇನಂದ್ರು, ಇಲ್ಲ ಬೇಡ ನೀನು ಫಾರ್ಮುಲಾ ಮಿಲ್ಕ್ ಕೊಡು ಅಂತಂದೇಳಿ, ಸಾಲ್ತಿಲ್ಲ ಮಗುಗೆ ಅಂತ ಹೇಳಿದ್ರು. ಹಂಗಾಗಿ ನಾನು ಫಾರ್ಮುಲಾ ಮಿಲ್ಕ್ ಸ್ಟಾರ್ಟ್ ಮಾಡಿದೆ ಮೇಡಮ್. ಇವಾಗ ಅವನ್ಗೆ 7 month ಮೇಡಮ್. ನಾನು ಬ್ರೆಸ್ಟ್ ಮಿಲ್ಕ್ ಕೊಡ್ಬೇಕು ಅಂತ ಬಾಳ ಅವನ್ಗೆ ಕೊಡೋಕ್ ಸ್ಟಾರ್ಟ್ ಮಾಡಿದ್ರೆ ಅವ್ನ್ ತಗೋತಿಲ್ಲ. ಹಂಗಾಗಿ ಮೇಡಮ್ ನಂಗ್ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗೋಕೆ ಏನಾದ್ರು ಹೇಳ್ತೀರಾ ಮೇಡಮ್? ನಿಮ್ಗೆ ನೈಟ್ ಟೈಮ್ ಚೆನ್ನಾಗಿ ನಿದ್ದೆ ಬರುತ್ತಾ? ಹಾ ಮೇಡಮ್ ಬರುತ್ತೆ. ಬರುತ್ತೆ. ಓಕೆ. H8 ಪಾಯಿಂಟ್ ಇದೆ ಇಲ್ಲಿ H8 ಹಾ ರೀ. ಪಾಯಿಂಟ್. ಹಾ ರೀ. ಇದನ್ನ 20 times ಪ್ರೆಸ್ ಮಾಡಿ ಇಲ್ಲಿ. ಎಷ್ಟು ಟೈಮ್ ಮ್ಯಾಮ್? 20 times ಅಷ್ಟೇ. ಹಾ ರೀ. ಯಾವಾಗ್ರಿ ಮ್ಯಾಮ್? ಓಕೆ. ನಾಳೆ ಒಂದ್ ದಿವಸ ಪ್ರೆಸ್ ಮಾಡಿ ಸಾಕು. ನಾಳೆ ಒಂದ್ ದಿವಸ, ನೆಕ್ಸ್ಟ್ ವೀಕ್ ಒಂದ್ ದಿವಸ ಅಷ್ಟೇನೆ. ಡೈಲಿ ಮಾಡಬಾರ್ದು ಇದನ್ನ. ಓಕೆ, ಈ ಪಾಯಿಂಟ್. ಓಕೆ, ಈ ನಾಳೆ ಬೆಳಗ್ಗೆ ಒಂದ್ ದಿವಸ ಟಿಫನ್ ಮಾಡಿ 2 hours ಮೇಲೆ 11 ಗಂಟೆಗೆ ಪ್ರೆಸ್ ಮಾಡಿ. ನೆಕ್ಸ್ಟ್ ವೀಕ್ ಒಂದ್ಸರಿ 20 times ಪ್ರೆಸ್ ಮಾಡಿ ಸಾಕು. ಒಳ್ಳೆ ಫುಡ್ ತಗೊಳ್ಳಿ. ಓಕೆ, ಒಳ್ಳೆ ಕ್ವಾಲಿಟಿ ಫುಡ್ ತಗೊಳ್ಳಿ, ಆಟೋಮೆಟಿಕ್ ಆಗಿ ಬರುತ್ತೆ. ಆಮೇಲೆ ಈ ಬ್ರೆಸ್ಟ್ ಏನಿದೆ ಇದನ್ನ ಸ್ವಲ್ಪ ಮಸಾಜ್ ಮಾಡಿ ಸ್ನಾನಕ್ಕೆ ಹೋಗೋ ಟೈಮಲ್ಲಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ಕಾರ ಹೇಳಿ. ನಮಸ್ತೆ ಮೇಡಮ್, ನಾನು ಅಂಬಿಕಾ ಅಂತ. ಹೇಳಿ ಮೇಡಮ್, ನಮ್ಗೆ ಆಯುಷ್ಯ ಮಾಡಲ್ಲಮ್ಮ ಈ ಬಸವರಾಜ್ ಸರ್ದು ಎರಡೂ ಬಂದು ನನಗೆ ಬಹಳ ಉಪಯೋಗ ಆಯ್ತು. ಎಷ್ಟು ಮಾತ್ರೆ ನುಂಗ್ತಿದ್ದೆ ಅಂದ್ರೆ ಅಷ್ಟು ಮಾತ್ರೆ ನುಂಗ್ತಿದ್ದೆ ನಾನು. ತುಂಬಾ ಅಳೋದು ಎಲ್ಲ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ನನಗೆ ರುಮೆಟೆಡ್ ಇದೆ. ಅದಕ್ಕಲ್ದೆ ನನ್ನ ಆಂಗ್ಸೈಟಿ, ಅದನ್ನ ತಡಿಲಾರ್ದೆ ಆಂಗ್ಸೈಟೀಸು ಬಂತು. ಅದರಿಂದ ಬಹಳ ಸಫರ್ ಪಟ್ಟಿದ್ದೀನಿ. ಬಸವರಾಜ್ ಸರ್ದು ನಿಮ್ದು ನೋಡಿ ನೋಡಿ ನಾನು ಎಷ್ಟೋದಕ್ಕೂ ಉಪಯೋಗ ಆಗಿದೆ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್.
ಆ, ಎಲ್ಲರೂ ಈ ಉಪಯೋಗನ ಎಲ್ರಿಗೂ ಹಂಚಬೇಕು ಸಾಧ್ಯ ಆದಷ್ಟು. ಇಲ್ಲ ನಾನು ಸೊ ಅದೇ ನಾನು ಮಾಡ್ತಾ ಇದ್ದೀನಿ. ಕೆಲವು ನನ್ನ ಹ್ಮ್ ಫ್ರೆಂಡ್ಸ್ ಲೆವೆಲ್ ಅದನ್ನ ಗ್ರೂಪ್ ಮಾಡ್ಕೊಂಡು ಅದ್ರಲ್ಲಿ ಬಂದಿದ್ದು ಇದ್ರಲ್ಲಿ ನಾನು ನೋಡಿದ್ದು ನಾನು ಕಲ್ತಿದ್ದು ಅದನ್ನ ಉಪಯೋಗ ನನ್ನ ಮನೆಯಲ್ಲಿ ಅದನ್ನೆಲ್ಲ ನಾನು ಉಪಯೋಗ ಮಾಡ್ಕೊತಾ ಇದ್ದೀನಿ. ಎಷ್ಟೊಂದು ಮಾತ್ರೆಗಳು ಇವನ್ ನುಂಗ್ತಿದ್ದೆ ಫ್ರೀ ಆಗಿ ಅಷ್ಟು ನಮ್ಮ ಆಯುಷ್ ಮಂಡಲಂ ಟೆಲಿಗ್ರಾಮ್ ಆ, ಗ್ರೂಪ್ ಇದೆ. ಸೊ ಅನುಷ್ಕಾ ಟೆಲಿಗ್ರಾಮ್ ಗ್ರೂಪ್ ಮೇಡಮ್ಗಂತೂ ಅಲ್ಲಿ ನಾನು ಎಲ್ಲರೂ ಬಹಳ ಆಕ್ಟಿವ್ ಮಾಡ್ತಾರೆ. ದಯಾನಂದ್ ಸರ್ಗೂ ಅನುಷ್ಕಾ ಮೇಡಮ್ಗೂ ಬಹಳಷ್ಟು ಹೇಳ್ಬೇಕು. ಅಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹಂಗೆ ಬಸವರಾಜ್ ಸರ್ಗೂ ನಿಜ. ತುಂಬಾ ಅಲ್ಲ ಥ್ಯಾಂಕ್ಸ್. ಮನೆ ಮನೆಗೆ ಈ ಥೆರಪಿನ ಹಂಚ್ತಾ ಇದಾರೆ ಮನೆ ಮನೆಗೂ ಅಂದ್ರೆ ನೀವು ನೀವು ರೀಚ್ ಸ್ವಲ್ಪ ಮಾಡ್ತಾ ಗ್ರೇಟ್. ಇದ್ದೀರಾ. ಇದನ್ನ ಅಂದ್ರೆ ಈ ಹೌದು ಮೆಡಿಕಲ್ ದಂಧೆ ಆಗ್ಬಿಟ್ಟಿತ್ತು, ತುಂಬಾ ದಂಧೆ ಆಗ್ಬಿಟ್ಟಿತ್ತು. ಬಹಳಷ್ಟು ನೋವು ಪಟ್ಟಿದೀವಿ ಅದರಿಂದ. ಅಷ್ಟು ಜನ ಇನ್ನೂ ಪಡ್ತಾ ಇದ್ದಾರೆ. ಇನ್ನೂ ಡೆವಲಪ್ಮೆಂಟ್ ಆಗ್ಬೇಕು, ಮನೆ ಮನೆಗೂ ತಲುಪಬೇಕು ಅಂತ ನಮ್ಮ ಬಹಳ ಆಸೆ ಇದೆ. ಅಂದ್ರೆ ಮೆಡಿಸನ್ ಬಂದು ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ. ಮೇಡಮ್ ಈ ತರ ಆಲ್ಟರ್ನೇಟಿವ್ ತುಂಬಾ ಮೆಡಿಸನ್ ಇದೆ, ಪರ್ಮನೆಂಟ್ ತುಂಬಾ ಕ್ಯೂರ್ ಇದೆ. ಹೇಗೆ ಅಂದ್ರೆ ಅಷ್ಟು ಸವರ್ ಪಟ್ಟಿದೀವಿ, ಅಷ್ಟೊಂದು ಮೆಡಿಕಲ್ ದಂಧೆ ಆಗ್ಬಿಟ್ಟಿದೆ. ಪಾಪ ಬಡವರು ಅನ್ನಂಗಿಲ್ಲ, ಜಾಸ್ತಿ ಇದ್ರವ್ರು ಅನ್ನಂಗಿಲ್ಲ, ಮಿಡಲ್ ಅನ್ನಂಗಿಲ್ಲ, ಹೈ ಲೆವೆಲ್ ಅನ್ನಂಗಿಲ್ಲ, ಅಷ್ಟು ದಂಧೆ ಆಗ್ಬಿಟ್ಟಿದೆ. ಇಂಗ್ಲಿಷ್ ಮೆಡಿಸನ್ ಹೌದೌದು ಬಂದು 500 ಇಯರ್ಸ್ ಆಗಿದೆ. ಮ್ಯಾಕ್ಸಿಮಮ್ 500 ಹೌದೌದು ಇಯರ್ಸ್ ಆಗಿದೆ. ಹೌದು ಆಯುರ್ವೇದಿಕ್ ಬಂದು 2000 ಇಯರ್ಸ್ ಆಗಿದೆ. ಸೊ ಹಾ ನಮ್ಮ ಎನರ್ಜಿ ಮೆಡಿಸನ್ ಏನಿದೆ, ಈ ಪ್ರೆಷರ್ ಪಾಯಿಂಟ್ ಇದೆಲ್ಲ ಪ್ರೆಸ್ ಮಾಡ್ತೀವಲ್ಲ, ಇದು ಹೌದು 5000 ವರ್ಷಗಳಿಂದ ಇರುವಂತದ್ದು. ಹೌದು ಸೊ ಹಾಗೆಲ್ಲ ಅದನ್ನ ಯಾವ ಉಪಯೋಗ ಮೆಡಿಸನ್ ಇಲ್ಲ. ಮಾಡ್ಕೋತಿರ್ಲಿಲ್ಲ ಅಷ್ಟೇ. ಕನ್ನಡದಲ್ಲಿ ಬಂದಿದ್ದು ಅನುಷ್ಕಾ ಮೇಡಮ್ ಫಸ್ಟ್, ಆಮೇಲೆ ಹೌದು ಸರ್ ಹೌದು ಬಸವರಾಜ್ ಸರ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರು. ಹೌದು ಬಹಳಷ್ಟು ಖುಷಿ ಆಗ್ತಿದೆ. ಹೌದು. ನನ್ ಎಷ್ಟು ಹೇಳಿದ್ರು ಸಾಲದು ಅನ್ಸ್ತಾ ಇದೆ. ನಾನು ಅಷ್ಟು ಮೆಡಿಕಲ್ ಶಾಪ್ಗೆ ಹೋಗಿ ನಾನೇ ತಗೊಂಡು ನುಂಗ್ತಾ ಇದ್ದೆ. ಅಷ್ಟು ಅದನ್ನ ಒಳಗಡೆ ಇರೋ ಆರ್ಗನ್ಸ್ ಎಲ್ಲ ಅಷ್ಟು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಮೇಡಮ್ ಇನ್ನೊಂದು ಒಳ್ಳೇದಾಗಲಿ. ನನಗೆ ರುಮೆಟೆಡ್ ಇದೆ. ನನಗೆ ರುಮೆಟೆಡ್ ಇದೆ, ತುಂಬಾ ಇದೆ. ಆದ್ರೂ ತಲೆಯಿಂದ ಕಾಲ್ವರೆಗೂ ನನಗೆ ಸಫರ್ ಇದೆ. ಕಾಲ್ ಒಂದೊಂದ್ಸತಿ ಸ್ವೆಲ್ಲಿಂಗ್ ಬಂದ್ಬಿಡತ್ತೆ. ಅಂದ್ರೆ ಇನ್ನರ್ ರೈಸ್ ಆಗತ್ತೆ, ಒಂದೊಂದ್ಸತಿ ಕೋಲ್ಡ್ ರೈಸ್ ಆಗತ್ತೆ, ಎರಡೂ ತರನು ಹೀಟ್ ರೈಸ್ ಆಗತ್ತೆ. ಒಂದ್ ಮಾಡಿದ್ರೆ ಒಂದು ಆಗತ್ತೆ. ಆಮೇಲೆ ಕಾಲ್ ಸ್ವೆಲ್ಲಿಂಗ್ ನನಗೆ, ಆಮೇಲೆ ಒಂದ್ ರುಮೆಟೆಡ್ ಕೆಲಸ ಮಾಡಿ, ಯಾವ್ದಾದ್ರು ಓಕೆ ಮೇಡಮ್. ಹೀಲರ್ಸ್ ಹತ್ರ ಹೀಲರ್ಸ್ ಹತ್ರ ಯಾಕಂದ್ರೆ ಇನ್ನೂ ಹೆಂಗ್ ನಿಮ್ಗೆ ಯಾವ್ದು ಗೊತ್ತಿರಲ್ಲ. ಓಕೆ, ಹಾ ಹಾ ಸೊ ಇಲ್ಲ ಹೀಲರ್ಸ್ ಹತ್ರ ಗೊತ್ತಿದೆ ಮೇಡಮ್. ಪರ್ಫೆಕ್ಟ್ ಆಗಿ ನೀವು ನಾನು ಗೊತ್ತಿದ್ಯಾ? ಓಕೆ, ಸ್ವಲ್ಪ ಒಳ್ಳೇದು. ಕಲರ್ ಥೆರಪಿ, ಇದು ಸೀಡ್ ಥೆರಪಿ ಎಲ್ಲ ಕಲ್ತಿದ್ದೀನಿ ಆಲ್ಮೋಸ್ಟ್. ಅದ್ರದ್ ಬಗ್ಗೆ ನನ್ಗೆ ಹೇಳ್ಕೊಟ್ರೆ ಬಹಳ ಉಪಯೋಗ ಆಗುತ್ತೆ. ಹ್ಮ್ ಅದಕ್ಕೆ ಅಂದ್ರೆ ನನ್ಗೆ ಅದ್ರ ರುಮೈಟೈಡ್ ಆರ್ಥರೈಟಿಸ್ ಅಂದ್ರೆ ಒಂದ್ 6 to 8 weeks ಟ್ರೀಟ್ಮೆಂಟ್ ತಗೊಂಡಾಗ ಗ್ರಾಜುಲಿ ಕಮ್ಮಿ ಆಗ್ತಾ ಬರುತ್ತೆ. ಒಂದ್ 2-3 ವಾರಕ್ಕೆ ಆ ಪೇನ್ಸ್ ಏನಿದೆ ಅದನ್ನ ಕಮ್ಮಿ ಮಾಡ್ಕೋಬಹುದು. ಹಾ ಹಾ ನಮ್ಮ ಬಸವೇಶ್ವರ ನಗರಲ್ಲಿ ನಮ್ ಕ್ಲಿನಿಕ್ ಇದೆ ಆಫ್ಲೈನ್ದು, ಅಲ್ಲಾದ್ರೂ ಹೋಗಿ. ಆನ್ಲೈನ್ ಅಲ್ಲಿ ಅವೈಲೇಬಲ್, ನಾನು ಆನ್ಲೈನ್ ಮಾತ್ರ ತಗೊಳ್ಳೋದು. ನನ್ನನ್ನಾದ್ರು ಹಾ ಕನ್ಸಲ್ಟ್ ಮಾಡಿ, ಯಾರಾದ್ರೂ ನಿಮ್ಗೆ ಹತ್ರದಲ್ಲಿರೋ ಹೀಲರ್ಸ್ ಅನ್ನ ಕನ್ಸಲ್ಟ್ ಹಾ ಮಾಡಿ. ಓಕೆ, ಓಕೆ ಗುಡ್ ಫೀಡ್ಬ್ಯಾಕ್, ಓಕೆ ಒಳ್ಳೇದಾಗ್ಲಿ. ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಲಕ್ಷ್ಮಣ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕ್ಲೋಸ್ ಮಾಡೋಣ. ಮೇಡಮ್ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ ಹಲೋ ಸರ್. ಕೇಳಿಸ್ತಾ ಇದೆ, ಹೇಳಿ ಮೇಡಮ್ ಸರ್, ಮಾತಾಡಿ. ನಮ್ಮ ಪಾಪಗೆ 3 ವರ್ಷ. ಅವನಿಗೆ ಬಿಡ್ತಾನೆ ಮೋಸನ್ ಹೋಗೋ ಜಾಗ ಓಪನ್ ಇರ್ಲಿಲ್ಲ. ನಿಮ್ಮ ಹತ್ರ ಒಂದ್ಸರಿ ಕನ್ಸಲ್ಟೇಷನ್ ತಗೊಂಡಿದೆ. ಅವರು ಆದ್ರೂ ಟ್ರೈ ಮಾಡ್ಬೋದು, ಗ್ಯಾರಂಟಿ ಹೇಳಕ್ ಹಾಕಿಲ್ಲ, ಟ್ರೈ ಮಾಡ್ಬೋದು ಅಂತ ಹೇಳಿದ್ರಿ. ಅವನದೇನು ಮೋಸನ್ ಹೋಗೋ ಜಾಗ ಓಪನ್ ಆಗುತ್ತಾ ಮೇಡಮ್? ನೀವು ಎಲ್ಲಿ ಮೇಡಮ್ ಟ್ರೀಟ್ಮೆಂಟ್ ಕೇಳಿಸ್ತಿಲ್ವಾ? ತಗೊಂಡಿದ್ರಿ? ಅಲ್ಲ, ಎಲ್ಲಿ ಟ್ರೀಟ್ಮೆಂಟ್ ಮೇಡಮ್ ತಗೊಂಡಿದ್ದೀರಿ ಸರ್? ಆನ್ಲೈನ್. ಬೈ ಬರ್ತಿದ್ದಾಗ ಪ್ರಾಬ್ಲಮ್ ಏನೂ ಮಾಡ್ಲಿಕ್ಕೆ ಆಗಲ್ಲ. ಬೈ ಬರ್ತ್ ಹೌದು ಇರುತ್ತೆ ನೋಡಿ ಪ್ರಾಬ್ಲಮ್, ಅದು ಹೌದು ಸರಿ ಮಾಡಕ್ ಆಗಲ್ಲ. ಏನಾದ್ರೂ ಬೇರೆ ಆಮೇಲೆ ಏನಾದ್ರೂ ಆಗಿದೆ ಅಂತಂದ್ರೆ ಕ್ಲಿಯರ್ ಮಾಡ್ಕೋಬಹುದು. ಬೈ ಬರ್ತ್ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ, ಮೇಡಮ್. ಕ್ಯೂರ್ ಆಮೇಲೆ ಮಾಡಕ್ ಆಗಲ್ಲ ಜೊತೆಗೆ ಈಸಿಯಾಗಿ. ಅವನಿಗೆ ಮೋಸನ್ ಅಷ್ಟು ಫ್ರೀ ಆಗಿ ಹೋಗಕ್ಕಿಲ್ಲ. ಜೊತೆಗೆ ಏನಂದ್ರೆ ಅಷ್ಟು ಮೇಡಮ್. ಮೋಷನ್ ಕ್ಲಿಯರ್ ಆಗಿ ಹೋಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಫಸ್ಟ್ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಸರ್ಕಲ್ ಹಾಕಿ, ಮತ್ತೆ ಇಲ್ಲಿ ಹ್ಞೂ ಮೇಡಮ್. ಡಾರ್ಕ್ ಬ್ಲೂ ಲೈನ್ ಹಾಕಿ. ಓಕೆ, ಮೋಷನ್ ಕ್ಲಿಯರ್ ಲೈಟ್ ಗ್ರೀನ್ ಆಗುತ್ತೆ. ಮೇಡಮ್. ಸ್ವಲ್ಪ ಫೈಬರ್ ಫುಡ್ ಕೊಡಿ, ಸ್ವಲ್ಪ ಫೈಬರ್ ಫುಡ್ ಕೊಡಿ. ಸೆಮಿ ಸಾಲಿಡ್ ಇಲ್ಲ ಕೊಡಿ. ಮೇಡಮ್, ಈಗ ಆಯುಷ್ ಬೇಸಿಗೆ ಮಂಡಲ ಮುಂದೆ ಆಗಿರೋದ್ರಿಂದ ಸೆಮಿ ರಕ್ತ ಸಾಲಿಡ್ ಸಲಕ್ಕೆ ಕೊಡಿ. ತಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ, ತೊಂದರೆ ಇಲ್ಲ ಸದ್ಯಕ್ಕೆ. ಆದ್ರೆ ಅವನು ಅಷ್ಟು ಡೆವಲಪ್ ಆಗಿಲ್ಲ. ಈಗ ಅವ್ನಿಗೆ ಇನ್ನೂ ಆಗ್ಬೇಕು, ಆದ್ರೆ ಅಷ್ಟು ಡೆವಲಪ್ ಇಲ್ಲ. ಹಂಗಾಗಿ ಮೇಡಮ್ ಆಗ್ತಾನೆ ನೀವು ಬಿಡಿ. ಟ್ರೈ ಮಾಡ್ಬೋದು ಫುಡ್ ಅಂತ ಇದ್ದೀರಿ ಮೇಡಮ್. ಫುಡ್ ಒಳ್ಳೆ ಫುಡ್ ಕೊಡಿ.
ಅದ್ರ ಜೊತೆಗೆ ಅಂದಾಗ ಅಂದ್ರೆ ಎಲಿಮಿನೇಷನ್ ಆಗ್ಬೇಕು. ಎಲಿಮಿನೇಷನ್ ಮೀನ್ಸ್ ಅದು ಮಲದ ರೂಪದಲ್ಲಿ ಹೋಗ್ಬೇಕು, ನಾವು ತಿನ್ಬೇಕು, ಹೋಗ್ಬೇಕು. ಮಗು ಗ್ರೋತ್ ಆಗ್ಬೇಕು ಅಂದ್ರೆ ಫಿಸಿಕಲಿ ಮೂವ್ಮೆಂಟ್ ಇರ್ಬೇಕು. ಸೊ ಚೆನ್ನಾಗಿ ಆಡ್ಲಿಕ್ ಬಿಡಿ ಮಗುನ. ಅದಾದ್ಮೇಲೆ ನೀವು ಒಳ್ಳೆ ಫುಡ್ ಕೊಡ್ತಿದ್ದೆ, ಅದ್ರಲ್ಲೇನು ಇಲ್ಲ ಇಲ್ಲ ಎರಡು ಆಡ್ತಾನೆ ಮಾತಿಲ್ಲ, ಮೇಡಮ್. ಒಳ್ಳೆ ಫುಡ್. ಹ್ಮ್ ಓಕೆ. ಮತ್ತೆ ನಾನು ಹೇಳಿದ್ನಲ್ಲ ಆ ಕಲರ್ ಯೂಸ್ ಮಾಡಿ, ಸರಿ ಹೋಗುತ್ತೆ. ಓಕೆ. ಅದು ಪ್ರೇಮಲತಾ ಇದು ಏನ್ ಸರ್? ಅದು ಹಲೋ ಕ್ಲಿಯರ್ ಆಗಿಲ್ವಾ ಮೇಡಮ್? ಇದು ಮೇಡಮ್ ಕ್ಲಿಯರ್ ಆಗಲ್ವಾ ಅಂತ. ಸರ್, ಬೈ ಬರ್ತಿರೋ ಪ್ರಾಬ್ಲಮ್ ಆಗಲ್ಲ. ಹಾ ಹಾ ಹಾ. ಓಕೆ ಮೇಡಮ್, ಥ್ಯಾಂಕ್ ಯು. ಪ್ರೇಮಲತಾ. ಹಲೋ, ಅಮ್ಮ ಹೇಳಿ. ನಮಸ್ತೆ ಮ್ಯಾಮ್. ನಮಸ್ಕಾರ, ಹೇಳಿ. ನನಗೆ ಈಗ ಪೀರಿಯಡ್ ಆಗಿ 3 days ಕ್ಯಾಮ್ರಾ ಅಲ್ಲಿ ಓಪನ್ ಮಾಡ್ಕೊಡಿ. ಬ್ಲೀಡಿಂಗ್. ಕ್ಯಾಮ್ರಾ ಆನ್ ಮಾಡ್ಕೊಡಿ. ಇಲ್ಲಿ ಹಾ ಮ್ಯಾಮ್, ಹೇಳಿ. ನನಗೆ ಪೀರಿಯಡ್ ಆಗಿ 3 days ವರೆಗೆ ಬ್ಲೀಡಿಂಗ್ ಇರ್ತದೆ ಮ್ಯಾಮ್. ಮತ್ತೆ ಬ್ಲೀಡಿಂಗ್ ಸ್ಟಾಪ್ ಆಗಿ ಮತ್ತೆ ಪುನಃ 5 days ಇಂದ ಸ್ಟಾರ್ಟ್ ಆಗ್ತದೆ. ಮತ್ತೆ ಪುನಃ 5 days ಅಲ್ಲಿ ಇರ್ತದೆ ಸ್ವಲ್ಪ ಸ್ವಲ್ಪ. ಮತ್ತೆ ಪುನಃ ಸ್ಟಾಪ್ ಆಗಿ 7 days ಇಂದ ಒಂದು 11 days ವರೆಗೆ ಇರ್ತದೆ. ಸ್ವಲ್ಪ ಸ್ವಲ್ಪನೇ ಇರುದು. ಕಂಟ್ರೋಲ್ ಇರಲ್ಲ, ಅಂದ್ರೆ ಹೌದು. ಯಾವಾಗ ಸ್ಪಾಟ್ ಆಗ್ತಾ ಇರುತ್ತೆ. ಹೌದೌದಾ. ಫಸ್ಟ್ ಇಲ್ಲಿ ಆರೆಂಜ್ ಹಾಕೊಳ್ಳಿ. ಓಕೆ. ಲಿವರ್ 3K3 ಪಾಯಿಂಟ್ ಪ್ರೆಸ್ ಮಾಡಿ. ಈ ಮಂತ್ ಅಂದ್ರೆ ವೀಕ್ಲಿ 2 times 4 weeks ಪ್ರೆಸ್ ಮಾಡಿ. ಸೊ ಒನ್ ಮಂತ್ ಆಗುತ್ತಲ್ವಾ. ನೆಕ್ಸ್ಟ್ ಮಂತ್ ಆಯುಷ್ ಮಂಡಲಂ ನಮ್ದು ಗ್ರೂಪ್ ಇದೆಯಲ್ಲ, ಅಲ್ಲಿ ಫೀಡ್ಬ್ಯಾಕ್ ಹೇಳಿ. ಓಕೆ. ಇದು ಯಾಕಂದ್ರೆ ಎಡಕೈಗೆ. ಒಂದು ಫಂಕ್ಷನ್ ಯೂಟರಸ್ ಅಲ್ಲಿ ಒಂದು ಫಂಕ್ಷನ್ ನಡಿಬೇಕು ಅಂತಂದ್ರೆ, ಅಂದ್ರೆ ಅದು ರೆಪ್ರೆಸೆಂಟ್ ಮಾಡೋದು ಕಿಡ್ನಿ, ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದನ್ನ ವರ್ಕ್ ಮಾಡ್ಲಿ ಅಥವಾ ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಅಲ್ಲೊಂದು ಯಾಂಗ್ ಇರ್ಬೇಕು. ಯಾಂಗ್ ಅಥವಾ ಎರಡೂ ಇಂಬ್ಯಾಲೆನ್ಸ್ ಆದಾಗ ಈ ತರ ಪ್ರಾಬ್ಲಮ್ ಆಗುತ್ತೆ. ಸೊ ಅವಾಗ ಆಗ್ತಾ ಇದೆ ಅಂದ್ರೆ ಫಂಕ್ಷನ್ ಅಲ್ಲಿ ಲೋ ಇದೆ ಅಂತ ಅರ್ಥ. ಅದಕ್ಕೆ ನಾನು ಲಿವರ್ 3K3 ಪಾಯಿಂಟ್ ಹೇಳಿದೆ. ಓಕೆ. ಅದನ್ನ ಪ್ರೆಸ್ ಮಾಡಿ. ಪ್ರಾಬ್ಲಮ್ ಏನಾದ್ರು ಇತ್ತು ಅಂದ್ರೆ ಸರಿ ಹೋಗುತ್ತೆ. 5 years ಆಗ್ತಾ ಬಂತು ಮ್ಯಾಮ್. ಹಾಗೆ ಮಗುವಿನ 2ನೇ ಮಗುವಿನ ಡೆಲಿವರಿ ಪ್ರೆಸ್ ಆದ ಮಾಡಿ ನಂತರ ಈ ಮಾಡಿ ಇದನ್ನ ಪ್ರೆಸ್ ಮಾಡಿ. ಸರಿ ಹೋಗಿಲ್ಲ ಅಂತಂದ್ರೆ ಕನ್ಸಲ್ಟೇಷನ್ ಒಮ್ಮೆ ತಗೊಳ್ಳಿ. ಅದಕ್ಕೆ ನೋಡ್ಬಿಟ್ಟೆ ಡಯಾಗ್ನೈಸ್ ಮಾಡ್ಬೇಕಾಗುತ್ತೆ ಇದನ್ನ. ಅದಕ್ಕೋಸ್ಕರ ಇದನ್ನ ಮಾಡಿ. ಓಕೆ. ಲಿವರ್ 3K3 ಪ್ರೆಸ್ ಮಾಡಿ. ನೆಕ್ಸ್ಟ್ ಮಂತ್ ನನಗೆ ಫೀಡ್ಬ್ಯಾಕ್ ಹೇಳಿ, ಮರಿಬೇಡಿ. ಗ್ರೂಪ್ ಅಲ್ಲಿ ಇರ್ತೀನಿ, ಫೀಡ್ಬ್ಯಾಕ್ ಹೇಳಿ. ಇಲ್ಲ ನಮ್ಮ ನಂಬರ್ ಇದು ಇರುತ್ತಲ್ಲ. ಎಡಕೈಗೆ ಮ್ಯಾಮ್, ಆರೆಂಜ್. ಇಲ್ಲ, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್, ಸೆಕೆಂಡ್ ಜಾಯಿಂಟ್. ರೈಟ್. ಓಕೆ ಮ್ಯಾಮ್. ಓಕೆ. ಥ್ಯಾಂಕ್ ಯು. ಒಳ್ಳೆ ಫುಡ್, ಅದು ಕ್ವಾಲಿಟಿ ಫುಡ್ ನೋವೆಲ್ಲ, ತಗೊಳ್ಳಿ. ಬೆನ್ನು ನೋವೆಲ್ಲ ಅದರಲ್ಲಿ ಬರ್ಬೋದಾ ಮ್ಯಾಮ್? ಬೆನ್ನು ನೋವು ಹೇಳ್ದೆ ಬೆನ್ನು ಅಲ್ಲ ನೋವು. ನಾನು. ಬೆನ್ನು ನೋವು ಹೇಳ್ದೆ ನೋಡಿ, ಇಲ್ಲಿ ಬ್ಲ್ಯಾಕ್ ಹಾಕೊಳ್ಳಿ ಅಂತ. ನೀವು ಇದನ್ನ ಲಿವರ್ 3K3 ಪ್ರೆಸ್ ಮಾಡಿದ್ರೆ ಸಾಕು, ಮತ್ತೆ ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕೊಳ್ಳಿ ಸಾಕು, ಕಮ್ಮಿ ಆಗುತ್ತೆ. ಅಮೃತ ಅನ್ಮ್ಯೂಟ್ ಮಾಡಿ. ಅಮೃತ ಹಲೋ ಹೇಳಿ. ಮ್ಯಾಮ್, ನಿಮ್ದು ಓನ್ಲಿ ಆನ್ಲೈನ್ ಕನ್ಸಲ್ಟೇಷನ್ ಮ್ಯಾಮ್? ಮೈಸೂರಲ್ಲಿ ಏನಾದ್ರು ಸಿಗ್ತೀರಾ ನೀವು? ನಮ್ಮ ಮೈಸೂರಲ್ಲಿ ನಮ್ಮ ಪ್ರೇಮ ಮೇಡಮ್ ಇದ್ದಾರೆ, ಕನ್ಸಲ್ಟ್ ಮಾಡಿ. ನಾನ್ ಮಾತ್ರ ಆನ್ಲೈನ್ ಅಲ್ಲಿ ಮಾತ್ರ. ನಾನು ಆನ್ಲೈನ್ ಅಲ್ಲಮ್ಮ. ಓಕೆ ಓಕೆ. ನಾನು ಅದೇ ಅಮ್ಮಗೆ ಒಂದ್ಸಲ ಕರ್ಕೊಂಡ್ ಬರೋಣ ಅನ್ಕೊಂಡು. ಅವ್ರು ಮಂಡ್ಯದಲ್ಲಿ ಯಾರು ಇಲ್ಲಲ್ಲ ಹೀಲರ್ಸು, ಹಾಗಾಗಿ ಮಂಡ್ಯದಲ್ಲಿ ಯಾರಾದ್ರೂ ಇದ್ದಾರಾ ಮ್ಯಾಮ್? ಇಲ್ಲ, ಮಂಡ್ಯದಲ್ಲಿ ಇಲ್ಲ, ಮೈಸೂರಲ್ಲಿ ಇದ್ದಾರೆ. ಇಲ್ಲಾಂದ್ರೆ ಆನ್ಲೈನ್ ಕನ್ಸಲ್ಟೇಷನ್ ತಗೊಳ್ಳಿ. ಯಾಕಂದ್ರೆ ನನ್ನ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ನನ್ನ ಕ್ಲೈಂಟ್ಸ್ ಇರೋದು, ಇವನ್ ತಮಿಳ್ನಾಡಲ್ಲೂ ಕೂಡ ಇದ್ದಾರೆ, ಬೇರೆ ಬೇರೆ ಕಂಟ್ರಿಯಲ್ಲೂ ಇದ್ದಾರೆ. ಓಕೆ ಸೊ ಓಕೆ. ಅಂದ್ರೆ ನಮ್ ಕನ್ನಡದವರೇ ಎಲ್ಲೋದ್ರು. ಖಂಡಿತ. ಓಕೆ ಸೊ ಓಕೆ. ಆದ್ರಿಂದ ನಾನು ಆನ್ಲೈನ್ ಕನ್ಸಲ್ಟೇಷನ್ ಮಾತ್ರ ತಗೊಳ್ಳೋದು. ಸರಿ, ಅಂದ್ರೆ ವಿಡಿಯೋ ಕಾಲ್ ಮಾಡ್ಬೋದಾ ಮ್ಯಾಮ್ ಆನ್ಲೈನ್ ಕನ್ಸಲ್ಟೇಷನ್ ತಗೊಂಡ್ರೆ? ಪಾಯಿಂಟ್ ಅಂತ ಅಷ್ಟೊಂದು ಸಿವಿಯರ್ ಇರಲ್ಲ. ಪಾಯಿಂಟ್ ತುಂಬಾ ಈಸಿ ಇರುತ್ತೆ. ಯಾವ್ದಾದ್ರು ಪ್ರೆಷರ್ ಪಾಯಿಂಟ್ ಅಲ್ಲ, ಆಗ್ಲಿ, ನನ್ಗೆ ಪ್ರೆಸ್ ಗೊತ್ತಾಗತ್ತೆ ಮಾಡ್ಕೊಳ್ಳೋದಾಗ್ಲಿ. ಮ್ಯಾಮ್. ನಾನು ನಾಳಿದ್ದು ಊರಿಗೆ ಹೋಗ್ತಾ ಇದ್ದೆ, ಅವ್ರ ಊರ್ನಲ್ಲಿ ಇದ್ದಾರೆ. ಸೊ ಒನ್ಸ್ ನಿಮ್ಮ ಹತ್ರ ಆನ್ಲೈನ್ ಕನ್ಸಲ್ಟೇಷನ್ ಕೊಡಿಸಿ ಅವ್ರಿಗೆ ಹೇಳೋಣ ಅಂತ ಮ್ಯಾಮ್, ಅದಕ್ಕೋಸ್ಕರ. ಓಕೆ. ಅವೈಲೇಬಲ್ ಅಂತ ಟೈಮಿಂಗ್ಸ್ ಹೇಳ್ತೀನಿ, ಫ್ರೀ ಟೈಮಿಂಗ್ಸ್ ನ. ಆ ಟೈಮಲ್ಲಿ ಕಾಲ್ ಮಾಡಿದ್ರೆ ಅವೈಲೇಬಲ್ ಇರ್ತೀನಿ. ನನ್ನ ಥ್ಯಾಂಕ್ ಯು. ನಂಬರ್ ಬಂದು 93640 ಓಕೆ ಮ್ಯಾಮ್. 93640 16123. ಒನ್ಸ್ ಅಗೇನ್ ಮ್ಯಾಮ್, 9340 93640 93640
16123. 16123. 9364016123. ಓಕೆ ಓಕೆ. ಹೌದು. ಹಾ, ಅದೇ ಫಸ್ಟ್ ಥ್ಯಾಂಕ್ ಯು. ಟೈಮ್ ನಾನು ನಿಮ್ಮನ್ನ ಫ್ರೀ ಕನ್ಸಲ್ಟೇಷನ್ ತಗೊಂಡೆ ಮ್ಯಾಮ್ ಆನ್ಲೈನ್ ಅಲ್ಲಿ. ಸೊ ನಮ್ಗೆ ತುಂಬಾ ಇಂಪ್ರೆಸ್ ಆದೆ. ನಿಮ್ ಕಾಮ್ನೆಸ್, ನೀವು ಹೇಳೋ ರೀತಿ ನಂಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಮ್ಯಾಮ್. ಅದರಿಂದಾನೇ ನಾನು ಆಶ್ ಮಾಡಲ್ ಗ್ರೂಪ್ಗೆ ಜಾಯ್ನ್ ಆದೆ. ATM ಕ್ಲಾಸ್ ಅಲ್ಲಿ ಇದ್ದೀನಿ ಇವಾಗ. ಶುಗರ್ ಪಾಯಿಂಟ್ ಎಲ್ಲ ನೀವು ಹೇಳ್ಕೊಟ್ಟಿದ್ದು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ಗೆ ಕೂಡ ಇದು ಥೈರಾಯ್ಡ್ ಪಾಯಿಂಟ್ ಪ್ರೆಸ್ ಮಾಡ್ತಾ ಇದ್ದೀನಿ. ಅಮ್ಮಗೆ ಜಾಯಿಂಟ್ ಸ್ಟ್ರೈನ್ ಜಾಸ್ತಿ ಇದೆ. ಅದರಿಂದ ಅವ್ರಿಗೊಂದು ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ಸೋಣ ಅಂತ ಹೇಳಿ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಣ ಅನ್ಕೊಂಡೆ. ಸೊ ನಾಳಿಂದ ಫ್ರೀ ಕನ್ಸಲ್ಟೇಷನ್ ಅಲ್ಲಿ ಪಾಯಿಂಟ್ ತಗೊಂಡು ಕ್ಯೂರ್ ಆಗಿದೆ. ಹೌದು ಮ್ಯಾಮ್. ಪರವಾಗಿಲ್ಲ, ನನಗೆ ತುಂಬಾ ಇದಾಗಿದೆ. ಈಗ ಸ್ವಲ್ಪ ಹೀಲ್ಸ್ ಕ್ರ್ಯಾಕ್ ಆಗಿ ಪೇನ್ ಆಗ್ತಿದೆ ಮ್ಯಾಮ್. ಅದಕ್ಕೆ ಸ್ವಲ್ಪ ಪಾಯಿಂಟ್ಸ್ ಬೇಕಿತ್ತು. ಇಲ್ಲಿ ಎರಡು ರಿಂಗ್ ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ಏನಿದೆ ಇಲ್ಲಿಗೆ ಡಾರ್ಕ್ ಗ್ರೀನ್ ಸರ್ಕಲ್ ಹಾಕಿ. ಓಕೆ. ಮತ್ತೆ LU7 ಪಾಯಿಂಟ್ ಏನಿದೆ, LU7 ಪಾಯಿಂಟ್ ನ ವಾರಕ್ಕೆ 2 ಸರಿ 3 ವಾರ ಪ್ರೆಸ್ ಮಾಡಿ. ಓಕೆ. 1 ತಿಂಗಳ ಒಳಗಡೆ ಸರಿ ಹೋಗ್ತಾ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಮತ್ತೆ ಆನ್ಲೈನ್ ಅಲ್ಲಿ ನೀವು ಇನ್ನೊಬ್ರಿಗೆ ಹೇಳಿದ್ರಿ ಬೆಲ್ಲಿ ಫ್ಯಾಟ್ಗೆ. ಅದನ್ನ ಕೂಡ ಈಗ ಒನ್ ವೀಕ್ ಇಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಮ್ಯಾಮ್. ಫಸ್ಟ್ ಡೇ ಸ್ವಲ್ಪ ಪೇನ್ ಆಯ್ತು, ಆಮೇಲೆ ಬಿಟ್ಟೆ. ಮತ್ತೆ ಸೆಕೆಂಡ್ ಡೇ ಇಂದ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ಅದನ್ನ. ಯಾಕಂದ್ರೆ ಪಾತ್ವೆ ಏನಿದೆ ಅಲ್ಲಿ ಸ್ಟಾಗ್ನೇಷನ್ ಆಗಿದ್ದಾಗ ಅಲ್ಲಿ ಪಾಯಿಂಟ್ ಪೇನ್ ಬರುತ್ತೆ. ಈಗ ಕಿಡ್ನಿ ರಿಫ್ಲೆಕ್ಷನ್ ಆಗಿರ್ಬೋದು, ಲಿವರ್ 3K3 ಪಾಯಿಂಟ್ ಆಗಿರ್ಬೋದು, LI11 ಪಾಯಿಂಟ್ ಆಗಿರ್ಬೋದು, ಪ್ರತಿಯೊಂದು ಪಾಯಿಂಟ್ ಹೇಳ್ತೀವಿ ಅಂದಾಗ ಅವ್ರಿಗೆ ಅಂದ್ರೆ ಡಯಾಗ್ನೈಸ್ ಅಷ್ಟು ಬೇಗ ಮಾಡಿ ಕೊಟ್ಟಿರ್ತೀವಿ ಅಂದಾಗ ಅವ್ರಿಗೆ ಈ ಪ್ರಾಬ್ಲಮ್ ಇದೆ ಅಂದಾಗ ಅಲ್ಲಿ ಪೇನ್ ಬಂದೇ ಬರುತ್ತೆ. ಕೆಲವ್ರು ಬರುತ್ತೆ, ಮ್ಯಾಕ್ಸಿಮಮ್ 90% ಪೀಪಲ್ಸ್ ಅಂತೂ ಬಂದೇ ಬರುತ್ತೆ. ಅದು ಸ್ಟಾಗ್ನೇಷನ್ ಇದ್ದಾಗ ಹಂಗಾಗುತ್ತೆ. ಸೊ ನನ್ಗೆ ಭಯ ಆಯ್ತು ಪೇನ್ ಮ್ಯಾಮ್. ಸರಿ ಹೋಗ್ತಾ ಬರುತ್ತೆ. ಮಾಡ್ಬೋದಾ ಬೇಡ ಅಂತ ಒಂದ್ಸು ಭಯ ಆಯ್ತು. ಆಮೇಲೆ ಟ್ರೈ ಮಾಡೋಣ, ನೋಡೋಣ ಮ್ಯಾಮ್ ಯಾರಿಗೋ ಹೇಳಿದಾರಲ್ಲ, ನಾನು ಟ್ರೈ ಮಾಡೋಣ ಅಂತ ಹೇಳಿ 1 ವೀಕಿಂದ ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ಮ್ಯಾಮ್. ಮತ್ತೆ ಇದೆರಡು ಲಿಟ್ಲ್ ಫಿಂಗರ್ಗೆ ಡಾರ್ಕ್ ಬ್ಲೂ ಹಚ್ತಾ ಇದ್ದೀನಿ. ಮತ್ತೆ ಇಲ್ಲಿ ಲೆಗ್ ಪಾಯಿಂಟ್ಗೆ ಡಾರ್ಕ್ ಆರೆಂಜ್ ಕಲರ್ ಹಾಕ್ತಾ ಇದ್ದೀನಿ ಮ್ಯಾಮ್ ಸೈಡ್ ಅಲ್ಲಿ. ಅಂದ್ರೆ ಇದು ಆರ್ಮ್ಸ್ ಮತ್ತೆ ಲೆಗ್ಸ್ ಸ್ವಲ್ಪ ಫ್ಯಾಟಿ ಇರೋದ್ರಿಂದ ಸ್ವಲ್ಪ ಇಲ್ಲಿ ಆರೆಂಜ್ ಗ್ರೀನ್ ಕಲರ್. ಹಾಕ್ಬೇಡಿ, ಡಾರ್ಕ್ ಬ್ಲೂ ಹಾಕಿ. ಇಲ್ಲಿ ಜಾಸ್ತಿ ದಪ್ಪ ಇದೆ ಅಂತಂದಾಗ ಡಾರ್ಕ್ ಬ್ಲೂ ಹಾಕಿ, ಕಮ್ಮಿ ಆಗುತ್ತೆ. ಆಕಾಶ ತತ್ವ ಜಾಸ್ತಿ ಇರೋದ್ರಿಂದ ಅದು ಕಮ್ಮಿ ಮಾಡ್ಬೇಕಲ್ಲ, ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ಬೆಲ್ಲಿ ಫ್ಯಾಟ್ ಇದೆ ಅಂದ್ರೆ ಇಲ್ಲಿ ಆರೆಂಜ್ ಹಾಕಿ, ಇಲ್ಲಿ ಡಾರ್ಕ್ ಹಾಕಿ. ಅಲ್ಲಿ ಹಾಕ್ತಿದ್ದೀನಿ ಮ್ಯಾಮ್. ಇಲ್ಲಿ ಆರೆಂಜ್ ಆಗ್ತಾ ಇದೆ. ಈ ರೈಟ್ ಸೈಡ್ ಸ್ವಲ್ಪ ಜಾಸ್ತಿ ಶೋಲ್ಡರ್ ಪೇನ್ ಮ್ಯಾಮ್, ಕೆಲಸ ಜಾಸ್ತಿ ಮಾಡೋದ್ರಿಂದ. LI4 ಪಾಯಿಂಟ್ ಪ್ರೆಸ್ ಮಾಡಿ. LI4 ಪಾಯಿಂಟ್, LI4 ಈ ತರ ಇಟ್ಕೊಂಡಾಗ 1 ಕಣ್ ಬರುತ್ತೆ. 1 ಕಣ್ಣಿಂದ ಇಲ್ಲಿ ಇಲ್ಲಿ ಪ್ರೆಸ್ ಮಾಡಿ. ಇಲ್ಲಿ ಮ್ಯಾಮ್, ಇಲ್ಲಿ ಈ ಪಾಯಿಂಟ್, ಓಕೆ 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 ಓಕೆ. ಎರಡು ಕೈಯಲ್ಲಿ ಮಾಡಿ. ಇಲ್ಲ ರೈಟ್ ಸೈಡ್. ಎರಡು ಕೈಯಲ್ಲಿ ಇಲ್ಲ, ಎರಡು ಕೈಯಲ್ಲಿ ಮಾಡ್ಬೇಕು. ಎರಡು ಕೈಯಲ್ಲಿ 5 ಡೇಸ್ ಕಂಟಿನ್ಯೂ ಪ್ರೆಸ್ ಮಾಡಿ. ಇವತ್ ಬೇಡ, ನೈಟ್ ಬೇಡ, ನಾಳೆ ಬೆಳಗ್ಗೆಯಿಂದ 5 ಡೇಸ್ ಕಂಟಿನ್ಯೂ ಮಾಡಿ, ಕಮ್ಮಿ ಆಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾರೇ ಪಾಯಿಂಟ್ ತಗೊಂಡ್ರು ಆಯುಷ್ ಮಂಡಲದಲ್ಲಿ ನಾವು ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀವಿ. ಸೊ ನಿಮ್ ಫೀಡ್ಬ್ಯಾಕ್ ಗಳು ನಮ್ಗೆ ಎನರ್ಜಿ ಸಿಕ್ದಂಗ್ ಸಿಗುತ್ತೆ. ಸೊ ಸಾಧ್ಯ ಆದಷ್ಟು ನಿಮ್ಗೆ ಯೂಸ್ ಆಗಿಲ್ಲ ಪಾಯಿಂಟ್ ಹೋದಾಗ ನಮಗೂ ಒಂದು ಲೆಸನ್ ಕಲ್ತಂಗ್ ಆಗುತ್ತೆ. ಈ ಪಾಯಿಂಟ್ ಕೊಟ್ಟಿದ್ವಿ, ಇವ್ರಿಗೆ ಆಗಿಲ್ಲ, ನೆಕ್ಸ್ಟ್ ಪಾಯಿಂಟ್ ಕೊಡೋಣ, ಈ ತರ ಆಗುತ್ತೆ. ಯಾರೇ ಏನೇ ತಗೊಂಡಿದ್ರು ಅದು ಪಾಸಿಟಿವ್ ಇರ್ಲಿ ನೆಗೆಟಿವ್ ಇರ್ಲಿ ಫೀಡ್ಬ್ಯಾಕ್ ಹಾಕಿ, ಈ ತರ ಆಗಿದೆ ನನಗೆ, ನೆಕ್ಸ್ಟ್ ಪಾಯಿಂಟ್ ಕೊಡಿ ಅಂತ. ಸೊ ನಾವು ದಿನ ಅದೇ ಕೆಲಸ ಮಾಡೋದ್ರಿಂದ ಮಾಡ್ತಾನೆ ಹೋಗ್ತೀವಿ. ಇಲ್ಲ, ನೀವು ಆ ಗ್ರೂಪ್ ನಲ್ಲಿ ಹಾಕ್ತಿರೋದು ನಾನು ನೋಡ್ತಾ ಇರ್ತೀನಿ ಮೇಡಮ್. ರಿಪ್ಲೈಸ್ ಎಲ್ಲ ನೋಡ್ತಿರ್ತೀನಿ. ಅದ್ರಲ್ಲಿ ಕೆಲವೊಂದು ಪಾಯಿಂಟ್ಸ್ ನನ್ಗೂ ಅಪ್ಲೈ ಆದಾಗ ನಾವು ಟ್ರೈ ಮಾಡ್ಬೋದಲ್ವಾ ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ತುಂಬಾ ಹೆಲ್ಪ್ಫುಲ್ ಆಯ್ತು ಮ್ಯಾಮ್. ತುಂಬಾ ಕಾಮ್ ಆಗಿ ನೀವು ಆನ್ಸರ್ ಮಾಡ್ತೀರಾ. ನನ್ಗೆ ಅದೊಂದು ನಿಜ ಗಾಡ್ ಗಿಫ್ಟ್. ನೀವು ಮತ್ತೆ ದಯಾನಂದ್ ಸರ್, ಅನುಷ್ಕಾ ಮೇಡಮ್, ನಿಜವಾಗ್ಲೂ ಈ ಗ್ರೂಪ್ ಅಲ್ಲಿ ಇರೋದು ನಮ್ಗೊಂದು ಗಾಡ್ ಗಿಫ್ಟ್ ಮ್ಯಾಮ್. ನಿಜವಾಗ್ಲೂ ನೀವೆಲ್ಲ ಸಿಕ್ಕಿರೋದು ಅದೊಂದು ಯೂಸ್ ಆದ್ರೆ ನಾವೇ ಗ್ರೇಟ್ಫುಲ್ ಮೇಡಮ್ ಈ ಜನರೇಷನ್ಗೆ. ಸಾಧ್ಯ ಆದಷ್ಟು ಹಂಚಿ, ಇದನ್ನ ಎಲ್ಲಾ ಕಡೆ ಪ್ರಚಾರ ಮಾಡಿ. ಡ್ರಗ್ಲೆಸ್ ಥೆರಪಿನ ಏನಿದೆ ಅದನ್ನ ಸಾಧ್ಯ ಆದಷ್ಟು ಹಂಚಿದಾಗ ಯೂಸ್ ಆಗುತ್ತೆ ಎಲ್ಲರಿಗೂ. ಮೆಡಿಸನ್ ಅನ್ನೋದು ಸೊಲ್ಯೂಷನ್ ಅಲ್ಲ. ಸೊ ಇದು ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ನಮಸ್ಕಾರ. ಇಷ್ಟೊತ್ತು ಪೇಷನ್ಸ್ ಆಗಿ ಕೂತ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು. ನನ್ನ ನಂಬರ್ 9364016123. 9364016123. Thank you. Thank you so much. Thank you.